ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾ ಆಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃಥಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಭೀಮಾದಿ ಧರ್ಮರಾಜಾದಿ ಪಂಚಪಾಂಡವರಿಗೆ ದ್ರೌಪದೀ ದೇವಿಯ ಜೊತೆಗೆ ವಿವಾಹವಾಗಿದೆ. ಪರಮ ಮಂಗಲವಾಗಿರುವಂತಹ ವಿವಾಹ. ಆ ವಿವಾಹವನ್ನ ಮಾಡಿಕೊಂಡು ಸುಖದಿಂದ ಕಾಲ ಕಳೀತಾ ಅಲ್ಲೇ ಇದ್ದಾರೆ. ದ್ರುಪದರಾಜನ ಒಂದು ಆಶ್ರಯ ಸಿಕ್ಕಿದೆ ಪಾಂಡವರಿಗೆ, ಪಾಂಡವರ ಬೆಂಬಲ ಸಿಕ್ಕಿದೆ ದ್ರುಪದನಿಗೆ. ಇದೆರಡೂ ಪರಸ್ಪರವಾಗಿ ಬಹಳ ಪೋಷಕವಾದದ್ದು. ನಾನು ಅನೇಕ ಬಾರಿ ಹೇಳಿದ್ದೇನೆ, ದ್ರುಪದನ ಕಾಂಟ್ರಿಬ್ಯೂಷನ್ ಮಹಾಭಾರತ ಯುದ್ಧಕ್ಕೆ, ಮಹಾಭಾರತ ಕಥೆಗೆ ಅದ್ಭುತವಾದದ್ದು. ಎಷ್ಟು ಅಂತಂದ್ರೆ ಮಹಾಭಾರತದ ಸಮಗ್ರವಾಗಿರುವ ಕಥಾ ಪ್ರಾರಂಭದಿಂದ ದ್ರುಪದ ರಾಜ ಯಾವಾಗ ಪ್ರಾರಂಭ ಇದರಲ್ಲಿ ಪ್ರವೇಶ ಮಾಡಿದ ಅಂದಿನಿಂದ ಹಿಡಿದು ಪ್ರಾಯ ದ್ರುಪದ ರಾಜನ ಪರಿವಾರದ ಸಂಬಂಧ ಒಂದಿಲ್ಲ ಒಂದು ದೃಷ್ಟಿಯೊಳಗೆ ಪಾಂಡವರ ಕಥೆ ಮುಂದುವರಿಯಲಿಕ್ಕೆ ಕಾರಣವಾಗಿದೆ. ಆ ನಿರ್ಣಾಯಕ ಘಟ್ಟಗಳಲ್ಲಿ ದ್ರುಪದ ರಾಜನ ಮಗಳು ದ್ರೌಪದಿ, ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ, ದ್ರುಪದ ರಾಜನ ಮಗ ಶಿಖಂಡಿ ಅಥವಾ ಸ್ವಯಂ ದ್ರುಪದ ರಾಜ, ಇವರೆಲ್ಲ ಈ ಮಹಾಭಾರತದ ದ್ರೋಣ, ಭೀಷ್ಮ, ಕರ್ಣ ಇವರ ಸಂಹಾರಗಳಿಗೆ, ಯುದ್ಧಗಳಿಗೆ ಕಾರಣರಾದರು. ಹಾಗಾಗಿ ಇವರೊಂದು ಬಹಳ ಮಹತ್ವದ ವಸ್ತು ಮಹಾಭಾರತದ ಕೌರವರ ಒಂದು ಕಥೆಗೆ. ಹಸ್ತಿನಪುರದ ಕಥೆಗೆ ಪಂಚಾಲ ದೇಶ ಅತೀ ನಿಕಟವಾದ ಸಂಬಂಧ ಪಟ್ಟದ್ದು, ಅತಿ ಹತ್ತಿರದ ಒಂದು ಬಾಂಧವ್ಯವನ್ನ ಪಡೆದದ್ದು ಅಂತನ್ನುವುದನ್ನು ನಾವು ಮರಿಬಾರದು. ಆ ನಿಟ್ಟಿನೊಳಗೆ ಪಾಂಡವರ ವಿವಾಹವಾದ ಮೇಲೆ ಪಾಂಡವರು ಇಲ್ಲಿ ವಾಸವಾಗಿದ್ದಾರೆ. ವಾಸವಾಗಿ ಇರುವ ಸಂದರ್ಭದಲ್ಲಿ ದುರ್ಯೋಧನಾದಿಗಳು ಒಂದು ಆಲೋಚನೆ ಮಾಡಿದರು. ನಾವು ಈಗ ಅವರು ಇನ್ನೂ ಬಲಗೊಂಡಿಲ್ಲ, ಅವರಿಗೆ ಪೂರ್ಣವಾಗಿ ಬಲ ಸೇರಿಲ್ಲ. ಅವರು ಕೇವಲ ದ್ರುಪದ ರಾಜನ ಸಂಪರ್ಕದಲ್ಲಿ ಬಂದಿದ್ದಾರೆ ಅಷ್ಟೇ. ಅವರಿಬ್ಬರಿಗೂ ಪೂರ್ಣವಾದ ಬಾಂಧವ್ಯ, ಅದು ಮನಸ್ಸು ಸೇರಿ ಅವರಲ್ಲಿ ಒಂದುಗೂಡಬೇಕು. ಅದಾಗುವುದಕ್ಕೆ ಇನ್ನೂ ಹೊತ್ತು ಸಾಕಷ್ಟಿದೆ. ಅಷ್ಟು ಆಗುವುದಕ್ಕಿಂತ ಮುಂಚೆಯೇ ನಾವು ಅವರ ಮೇಲೆ ಆಕ್ರಮಣವನ್ನು ಮಾಡಿಬಿಟ್ರೆ ಇದು ಬಹಳ ಹಿತವಾಗ್ತದೆ. ಎರಡು ರಾಷ್ಟ್ರಗಳಲ್ಲಿ ಪರಸ್ಪರವಾಗಿ ಸ್ನೇಹ ಬರುವುದಕ್ಕೆ ಅನೇಕ ದಿನಗಳು ಕಳಿಬೇಕಾಗುತ್ತೆ. ಅದಾದಾಗ ಮಾತ್ರ ದೀರ್ಘಕಾಲದ ಸ್ನೇಹ ಬೆಳೆದು ಬರ್ತದೆ. ಅಲ್ಲಿಯವರೆಗೆ ಏನೋ ಒಂದು ಪ್ಯಾಕ್ಟ್ ಮಾಡ್ಕೋಬಹುದು. ಪ್ಯಾಕ್ಟ್ ಮಾಡಿಕೊಂಡು ಒಂದು ಸ್ನೇಹದ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಬಹುದು. ಆ ಪ್ಯಾಕ್ಟ್ ಮಾಡುವುದು ಬೇರೆ. ಆದರೆ ಎರಡು ರಾಷ್ಟ್ರಗಳು ಒಂದಾಗಿ ಮರ್ಜ್ ಆಗಿ ಅಥವಾ ಅತ್ಯಂತ ಸ್ನೇಹದಿಂದ ಬಾಂಧವ್ಯವನ್ನ, ಈ ರಾಷ್ಟ್ರ ಆ ರಾಷ್ಟ್ರದವರು ಪರಸ್ಪರವಾಗಿರುವ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಬಹಳ ಮಹತ್ವದ ಒಂದು ಅಂಶ ಬೇಕು. ಅವರು ಆಲೋಚನೆ ಮಾಡಿದ್ದು, ಲಿಯೋ ಟಾಲ್ಸ್ಟಾಯ್ ಒಂದು ಗ್ರಂಥದಲ್ಲಿ ಬರೀತಾರೆ, ಮಹತ್ವದ ಮಾತು. ಯುದ್ಧವಾಡುವಾಗ ನಾನು ನೋಡ್ತಿದ್ದೆ,
1914ರಲ್ಲಿ ಯಾಕೆ ಜನ ಯುದ್ಧ ಮಾಡಿದ್ರು? ಇಷ್ಟೆಲ್ಲ ಲಕ್ಷ ಲಕ್ಷ ಜನ ಸಾಯುವುದಕ್ಕೆ, ಬದುಕುವುದಕ್ಕೆ, ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಏನ್ ಕಾರಣ? ಯಾಕೆ ಇವರಲ್ಲಿ ಇಷ್ಟೆಲ್ಲ ಜನ ಸತ್ರು? ನನಗೆ ಅರ್ಥವಾಗುವುದಿಲ್ಲ ಅಂತಂತಾರೆ. ಏನದು ದೇಶಪ್ರೇಮ? ಅದೇನು ದೇಶಪ್ರೇಮ ಅಂದ್ರೆ ಕುರುಡೋ? ಯಾರೋ ಒಬ್ಬ ಹೇಳಿದ ಅನ್ನುವುದಕ್ಕೆ ಇವರೆಲ್ಲ ಯುದ್ಧ ಮಾಡುವುದೇ? ಯಾರನ್ನೋ ಕೊಲ್ಲುವುದೇ? ಯಾಕಿದೆಲ್ಲ ಮಾಡಬೇಕು ಅಂತ ಹೇಳಿ ಅವರು ಕಿರಿಚಿ ಕಿರಿಚಿ ಬರೆದಿದ್ದಾರೆ. ತಮ್ಮ ಕನ್ಫೆಷನ್ ಅಂತ ಅನ್ನುವ ಪುಸ್ತಕದಲ್ಲಿ ಬಹಳ ದೀರ್ಘವಾಗಿ ಬರೆದರು. ಹಾಗೆ ಒಂದು ರಾಷ್ಟ್ರದವರು ಇನ್ನೊಂದು ರಾಷ್ಟ್ರದ ಬಗ್ಗೆ ಸಹಾಯವನ್ನು ಮಾಡುವುದಕ್ಕೆ ದಂಡುಗಳಲ್ಲಿ, ಬಲದಲ್ಲಿ ಅರ್ಥಾತ್ ಸೈನ್ಯದಲ್ಲಿ ಪ್ರಶ್ನೆ ಇರುವುದಿಲ್ಲ. ಮಿಲಿಟರಿ ಆರ್ಡರ್ ಅದಕ್ಕೆ ಹೇಳೋದು. ಚಿಂತನೆ ಮಾಡಿ ನೀನು ಹೊರವುದಲ್ಲ, ನಿನಗೆ ಆಜ್ಞೆ ಮಾಡಿದ್ದಾರೆ ಆದ್ದರಿಂದ ಹೊಡೆದು ಬಿಡು ಅಷ್ಟೇ. ಇದು ಬಹಳ ಮಹತ್ವ. ಅಲ್ಲಿ ಏನಿಲ್ಲ, ನಿನ್ನ ಹೊಟ್ಟೆಗೆ ನಾನು ಹಾಕ್ತಾ ಇದ್ದೀನಿ, ನಿನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಂದು. ನೀನು ಸತ್ತಾದ್ರೂ ಸಾಯ್, ಬದುಕಾದ್ರೂ ಬದುಕು, ಶತ್ರುಗಳನ್ನು ಸಂಹಾರ ಮಾಡು, ಇದು ನಿನ್ನ ಕೆಲಸ. ಅದಕ್ಕೆ ನೀನು ಮಾಡಬೇಕಾದದ್ದು ಇಷ್ಟು. ಯು ಆರ್ ಪೇಡ್ ಫಾರ್ ದ್ಯಾಟ್ ಅಷ್ಟೇ. ಅಲ್ಲಿ ವಾಕ್ಯಾರ್ಥವಿಲ್ಲ, ಅಲ್ಲಿ ಚರ್ಚೆ ಇಲ್ಲ. ನಾನು ಬೇಡವೇ, ನೀನು ಬೇಡವೇ ಅಂತ ಬೇಡ, ನಿನ್ನನ್ನು ಕೊಂದು ಬಿಡ್ತೀವಿ ಅಷ್ಟೇನೆ. ಒಂದು ನೀನು ಮಾಡು, ಇಲ್ಲದೆ ಅಂದ್ರೆ ಸಾಯ್. ಮಾಡು ಅಥವಾ ಮಡಿ ಎರಡೇ ಮಾತೇ ಹೊರತು, ಡೂ ಆರ್ ಡೈ ಎರಡೇ ಹೊರತು ಅದರಲ್ಲಿ ನೀನು ತಿರುಗಿ ಹೋಗ್ತೀನಿ, ನಾನು ಬಿಡ್ತೀನಿ, ರಾಜೀನಾಮಾ ಯುದ್ಧದ ಕಾಲದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಬಹಳ ವಿಚಿತ್ರವಾಗಿರತಕ್ಕ ಸನ್ನಿವೇಶದಲ್ಲಿ ಇವರು ಸಿಕ್ಕೊಂಡಿದ್ದಾರೆ. ಎರಡು ದೇಶಗಳ ಬಾಂಧವ್ಯ ಬೆಳೆಯುವುದು ಬಹಳ ಕಷ್ಟ. ಎರಡು ರಾಜರು ಪ್ರೇಮವನ್ನು ಮಾಡ್ತಾರೆ. ಇಬ್ಬರು ರಾಜರು ಪ್ರೇಮವನ್ನು ಮಾಡ್ತಾರೆ, ಎರಡನೇ ದಿವಸ ಅವರು ಜಗಳ ಆಡ್ತಾರೆ. ಅದು ಮಹತ್ವದ್ದಲ್ಲ. ಎರಡು ರಾಜರು ಇಬ್ಬರು ಕೈ ಕೂಡಿಸಿ ಆಗ್ರಾದಲ್ಲಿ ಭೇಟಿಯಾದರು ಅಂತಂದ ಮಾತ್ರಕ್ಕೆ ರಾಷ್ಟ್ರಗಳಲ್ಲಿ ಪ್ರೇಮ ಬರುವುದು ಕಷ್ಟ. ರಾಷ್ಟ್ರಗಳಲ್ಲಿ ಪ್ರೇಮ ಬರಬೇಕಾದ್ರೆ ನೆತ್ತರು ಹೋಗಿರಬಾರದು. ಇವರು ರಕ್ತ ಅವರು ಸುರಿಸಿರಬಾರದು, ಅವರ ರಕ್ತ ಇವರು ಸುರಿಸಿರಬಾರದು. ಇವರಿಗಾಗಿ ಅವರು ತ್ಯಾಗ ಮಾಡಲಿಕ್ಕೆ, ಅವರಿಗಾಗಿ ಇವರು ತ್ಯಾಗ ಮಾಡಲಿಕ್ಕೆ ತಯಾರಾಗಬೇಕು. ಯಾರೋ ಇಬ್ಬರು ರಾಷ್ಟ್ರದ ಮುಖಂಡರು, ಮುಂದಾಳುಗಳು ಅಥವಾ ರಾಜಕಾರಣಿಗಳು ತಾವು ಯಾವುದೋ ತಮ್ಮ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಂದ ಅವರಿಬ್ಬರು ಕೈ ಜೋಡಿಸಿದ ಮತ್ತಕ್ಕೆ ದೇಶದಲ್ಲಿ ಪ್ರೇಮ ಬರುವುದು ಬಹಳ ಕಷ್ಟ. ಹಾಗಾಗಿ ದ್ರುಪದ ದೇಶದ ಅರ್ಥಾತ್ ಪಾಂಚಾಲ ದೇಶದ ಜನರಿಗೆಲ್ಲ ಪಾಂಡವರ ಬಗ್ಗೆ ಇನ್ನೂ ಸ್ನೇಹ ಪ್ರೀತಿ ಬಂದಿಲ್ಲ. ಅವರಿಗೇನೋ ಬಾಂಧವ್ಯ ಬಂದಿದೆ ಅಷ್ಟೇ, ಬಳಗವಾಗಿದೆ, ನಂಟತನ ಬಂದಿದೆ. ಹಾಗಾಗಿ ಏನೋ ಸ್ವಲ್ಪ ಆಗಿದೆ ಅಂತ ಅನ್ನೋದಕ್ಕೆ, ಹೆಣ್ಣು ಗಂಡು ಆಗಿದೆ ಅಂತಂದ ಮಾತ್ರಕ್ಕೆ ಇನ್ನೂ ಪೂರ್ಣವಾಗಿ ಹಾಸು ಹೊಕ್ಕಾಗಿ ಅವರಿಗೆ ಪ್ರೇಮ ಬೆಳೆದಿರುವುದಿಲ್ಲ. ಈಗಲೇ ನಾವು ಅವರ ಮೇಲೆ ಆಕ್ಷೇಪ ದಾಳಿ ಮಾಡಿ ಅವರನ್ನು ಕೊಂದು ಹಾಕಿ ಸಂಹಾರ ಮಾಡಿಬಿಡೋಣ. ದ್ರುಪದ ರಾಜನ ಬಗ್ಗೆಯೂ ನಮಗೆ ಸಾಕಷ್ಟು ದ್ವೇಷವಿದ್ಯೆ ಇದೆ, ಅದನ್ನು ಮುಗಿಸೋಣ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾರೆ ದುರ್ಯೋಧನಾದಿಗಳು. ಅದಕ್ಕೆ ಕಾರಣ ಬೇರೆಯವರು ಬೇಡ ಅಂತಂದ್ರು, ಒಬ್ರು ಬೇಕು ಅಂತಂದ್ರು, ಎಲ್ಲ ಆಯ್ತು. ಕೊನೆಗೆ ಅದನ್ನು ಧೃತರಾಷ್ಟ್ರನ ಹತ್ರ ಉಪಕ್ಷೇಪ ಮಾಡಿದರು. ಧೃತರಾಷ್ಟ್ರ ಅಂದ, ನಾನು ಏನು ಹೇಳಾರೆ, ಹಿರಿಯರ ಮಾತನ್ನು ಕೇಳೋಣ. ಭೀಷ್ಮ ಕರೆಸಿದ್ರು. ಭೀಷ್ಮನ್ ಕರೆದ್ರೆ ಭೀಷ್ಮರು ಬಾಯಿಗೆ ಬಂದಾಗ ಬೈದು ಬಿಟ್ರು. ಕರ್ಣನನ್ನು ಹುಚ್ಚಾಪಚ್ಚ ಬೈತಾರೆ. ಏನು ಮೂರ್ಖ ಇದೆಯೋ ಕರ್ಣ ನೀನು, ಬರೀ ನಿನಗೆ ಶಕ್ತಿ ಇದೆ ಅಂತಂದು ಮಾತ್ರಕ್ಕೆ ಪರಾಕ್ರಮವಿದೆ, ನೀಗಿಸ್ಲಿಕ್ಕಾಗತ್ತೇನೋ ನಿನಗೆ? ಆ ಪಾಂಡವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀನಿ ನೀನು? ಒಂಥ ಪಾಂಡವರು, ಅದೇ ಆ ಪಾಂಡವರು ಅರ್ಜುನ ಯುದ್ಧ ಮಾಡ್ತಾ ಇರುವಾಗ ನೀನು ಪಲಾಯನ ಮಾಡಿ ಬಂದಿ, ಆ ಪಾಂಡವರ ವಿರುದ್ಧವಾಗಿ ನಾನು ಹೋರಾಡ್ತೀನಿ ಅಂತಂತೀಯಲ್ಲ ನೀನು. ಏನ್ ನಿನ್ ಸಾಹಸ ಇದು? ಓವರ್ ಕಾನ್ಫಿಡೆನ್ಸ್ ಕೆಲವರಿಗಿರುತ್ತೆ, ಕೆಲವರಿಗೆ ವಿನಾಕಾರಣ ಓವರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸಿನ ಮಹಾ ಒಂದು ಉತ್ತಮ ದೃಷ್ಟಾಂತ ಅಂತಂದ್ರೆ ಕರ್ಣ. ವಿನಾಕಾರಣ ತನ್ನಲ್ಲಿ ಇಲ್ಲದಂತಹ ಸಾಮರ್ಥ್ಯವನ್ನು ಇದೆ ಅಂತ ತಿಳ್ಕೊಂಡು ತಾನು ಅದಕ್ಕೆ ಪುಟಿಯುವವನು, ಜಿಗಿಯುವವನು, ನೆಗೆಯುವವನು. ಭೀಷ್ಮರು ಅದನ್ನು ಬೈತಾರೆ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಅಲ್ಲದೆ ಪಾಂಡವರ ವಿರುದ್ಧವಾಗಿ ನೀನು ಎಂದೆಂದಿಗೂ ಕೂಡ ಬದುಕಿ ಬರುವುದು ಸಾಧ್ಯವಿಲ್ಲ. ಯುದ್ಧಕ್ಕೆ ಹೋದ ಮೇಲೆ ಬಹಳ ಕಷ್ಟ. ಆದ್ದರಿಂದ ಅದೆಲ್ಲ ಬೇಡ. ಒಂದು. ಎರಡನೇದಾಗಿ ಆ ಪಾಂಡವರು ಅವರು ನಮ್ಮವರು. ಧೃತರಾಷ್ಟ್ರ ಎಷ್ಟು ನಮ್ಮವನೋ ಅಷ್ಟೇ ಪಾಂಡು. ಧೃತರಾಷ್ಟ್ರನ ಮಕ್ಕಳು ಹೇಗೋ ಹಾಗೆ ಪಾಂಡುರಾಜನ ಮಕ್ಕಳು. ಆದ್ದರಿಂದ ಯಾವ ವ್ಯತ್ಯಾಸವಿಲ್ಲ. ಸರ್ವಥಾ ಅವರನ್ನು ನಾನು ಪ್ರತ್ಯೇಕವಾಗಿ ಇರಿಸಲಿಕ್ಕೆ ಸಾಧ್ಯವಿಲ್ಲ. ಅವರಿಗೂ ರಾಜ್ಯ ಸಲ್ಲುವುದು, ಇದು ನನ್ನ ದೃಷ್ಟಿಯ ನ್ಯಾಯ. ಇದರಲ್ಲಿ ನಾನು ಎಂದೆಂದಿಗೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಖಡಾಖಂಡಿತವಾಗಿ ಭೀಷ್ಮರು ಹೇಳಿಬಿಟ್ಟು, ದ್ರೋಣಾಚಾರ್ಯರು ಅದೇ ಮಾತನ್ನು ಹೇಳ್ತಾರೆ. ಏನ ನ್ಯಾಯ ಮಾಡ್ತಿದ್ದಿ ನೀನು? ಈ ದುರ್ವಿಚಾರ ಯಾರೋ ಕರ್ಣ ಹೇಳಿದ, ಶಕುನ ಹೇಳಿದ ಅಂತಂದ ಮಾತ್ರಕ್ಕೆ ನೀನು ಯಾಕೆ ಕೇಳ್ತೀನಿ? ನೀನು ನಿನ್ನ ಮಕ್ಕಳಿಗಾಗಲಿ ನಿನ್ನ ವಂಶದವರೆಗಾಗಲಿ ಹಿತವಾಗಬೇಕಾದ್ರೆ ಪಾಂಡವರನ್ನು ಹೊರಗಿಟ್ರಲ್ಲ. ಪಾಂಡವರು ಅಂದ್ರೆ ಬೆಂಕಿ, ಅದನ್ನು ಉಡಿಯಲ್ಲಿ ಬೆಂಕಿಯನ್ನು ಇಟ್ಕೊಂಡು ರಕ್ಷಣೆ ಮಾಡ್ತೀನಿ ಅಂತಾಗತ್ತಾ? ಹಾವು ಕೈಯಲ್ಲಿ ಹಿಡಿದುಕೊಂಡು ನಾನು ಬದುಕ್ತೀನಿ ಸಾಧ್ಯವಾ? ಆಗುದಿಲ್ಲ. ಪಾಂಡವರ ವಿರೋಧವನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ದ್ರೋಣರು ಸಾಕಷ್ಟಾಗಿ ಬೈದಿದ್ದಾರೆ.
ದ್ರೋಣರು ಬೈದ್ರು, ಭೀಷ್ಮರು ಬೈದ್ರು. ಇದಕ್ಕೆ ಜೋಡಿ ಜತೆಯಾಗಿ ವಿದುರನು ಬೈದ. ವಿದುರ ಬಾಯಿಗೆ ಬಂದ ಹಾಗೆ ನಿಂದೆ ಮಾಡಿದ. ನಿಂದೆ ಮಾಡಿದರೆ ಆಗ ದುರ್ಯೋಧನ ಅಂತಾನೆ, ಈ ವಿದುರ ಕಕ್ಕ ಇದಾನಲ್ಲ, ಈ ಕಕ್ಕ ನಮ್ಮವನು, ಇವನು ನಮಗೆ ಹಿತವನ್ನು ಬಯಸುವುದಿಲ್ಲ. ನಮ್ಮ ಅನ್ನ ಉಣ್ತಾನೆ, ನಮ್ಮ ಪಿಂಡ ತಿಂತಾನೆ, ನಾವು ಕೊಟ್ಟದ್ರಿಂದ ಬದುಕ್ತಾನೆ, ನಾವು ಕೊಟ್ಟದ್ರಿಂದ ಬದುಕಿ ಪಾಂಡವರನ್ನ ಇವನು ಯಾವಾಗಲೂ ಸ್ತುತಿ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಆದ್ದರಿಂದ ಇದು ಸರ್ವಥಾ ಸರಿಯಲ್ಲ, ವಿದುರನನ್ನ ಹೊರಗೆ ಹಾಕಿ, ವಿರುದ್ಧ ಮಾತನ್ನು ಕೇಳಬೇಡ, ಹಾಗೆ ಹೀಗೆ ಅಂತ ದುರ್ಯೋಧನನ ಬೈದ. ಕೊನೆಗಿಷ್ಟೆಲ್ಲ ಆದ ಮೇಲೂ ಕೂಡ ಕೊನೆಗೆ ಇವರೆಲ್ಲರ ಹೇಳಿದ ಮಾತನ್ನು ಕೇಳಿಕೊಂಡು ಭೀಷ್ಮ, ದ್ರೋಣ, ವಿದುರರ ಮೂರೂ ಜನರ ಮಾತನ್ನು ಕೇಳಿಕೊಂಡು ಕೊನೆಗೆ ಧೃತರಾಷ್ಟ್ರ ಅಂದ, ಸರಿ ಏನೇ ಇರಲಿ, ಪಾಂಡವರನ್ನು ಕರೆಸು, ರಾಜ್ಯವನ್ನು ಕೊಡ್ತೇನೆ ಅಂತ ಒಪ್ಪಿಗೆಯನ್ನು ಕೊಟ್ಟ. ಇಷ್ಟಾಗುವುದಕ್ಕೆ ಎಷ್ಟು ದಿನವಾಯಿತು ಗೊತ್ತೇನು? ಶ್ರೀಮದಾಚಾರ್ಯ ಹೇಳ್ತಾರೆ, ವತ್ಸರಂ ಏವ ಮೂಷುಹು, 1 ವರ್ಷದವರೆಗೆ ದ್ರೌಪದಿಯ ವಿವಾಹವನ್ನು ಮಾಡಿಕೊಂಡು ಪಾಂಚಾಲ ದೇಶದಲ್ಲೇ ಇದ್ದಾರೆ. ಮಹಾಭಾರತ ಕೊಟ್ಟಂತಹ ಕಾಲ ಸಂಖ್ಯೆ 6 ತಿಂಗಳವರೆಗಿದ್ರು. ಆಗ ಯುದ್ಧಕ್ಕೆ ಬಂದರು. ಆಮೇಲೆ 1 ವರ್ಷ ಮುಂದೆ 6 ತಿಂಗಳಾಯಿತು. ಹೀಗೆ 1 ವರ್ಷದವರೆಗೆ ಪಾಂಚಾಲ ದೇಶದಲ್ಲಿ ಪಾಂಡವರು ದ್ರೌಪದಿಯ ವಿವಾಹವನ್ನು ಮಾಡಿಕೊಂಡು ಸುಖವಾಗಿ ಇದ್ದಾರೆ. ಇದ್ದಾದ ಮೇಲೆ ವಿದುರ ಹೋದ. ಭೀಷ್ಮಶ್ಚ ಅಂತನವೋ ವಿದ್ವಾನ್ ದ್ರೋಣಶ್ಚ ಭಗವಾನ್ ಋಷಿ ಹಿತಂಚ ಪರಮಂ ಸತ್ಯಂ ಅಬ್ರೂತಾಂ ವಾಕ್ಯಮುತ್ತಮಂ ಹಿತಂಚ ಪರಮಂ ವಾಕ್ಯಂ ತಂಚ ಸತ್ಯಂ ಬ್ರವೀಷಿಮಾಂ. ಎಲ್ಲರೂ ನೀವು ಹಿತವನ್ನು ಹೇಳ್ತಾ ಇದ್ದೀರಿ, ಸತ್ಯವನ್ನು ಹೇಳ್ತಾ ಇದ್ದೀರಿ, ನಾನು ಒಪ್ಪಿದೆ, ನನಗೆ ಮನಸ್ಸಿಗೆ ಹಿಡಿಸಿದೆ. ತಥೈವ ಪಾಂಡೋಸ್ತೆ ವೀರಾಹ ಕುಂತಿ ಪುತ್ರ ಮಹಾರಥಾಹ ತಥೈವ ಧರ್ಮತಃ ಸರ್ವೇ ಮಮ ಪುತ್ರ ನ ಸಂಶಯ. ಇವರೆಲ್ಲರೂ ಪಾಂಡುವಿನ ಮಕ್ಕಳು ಇದ್ದಂತೆ ನನ್ನ ಮಕ್ಕಳು ಹೌದು. ಆದ್ದರಿಂದ ನನ್ನ ಮಕ್ಕಳ ಮೇಲೆ ಮಾಡುವ ಅಕ್ಕರೆ, ಪ್ರೀತಿ, ಅದನ್ನೇ ನಾನು ಪಾಂಡವರಾಜನ ಮಕ್ಕಳ ಮೇಲೆ ನಾನು ಮಾಡ್ತೀನಿ. ಇದು ನನ್ನ ಕರ್ತವ್ಯ. ಕರ್ಕೊಂಡು ಬಾ. ಕ್ಷತ್ತರಣ ಆನಯ ಗಚ್ಚೈತಾನ್ ಸಹ ಮಾತ್ರ. ಒಳ್ಳೆ ಸತ್ಕಾರ ಮಾಡಿ ಪಾಂಡವರನ್ನ ಕುಂತಿಯ ಜೊತೆಗೆ ಅವರನ್ನು ಕರೆದುಕೊಂಡು ಬಾ. ಅವರೆಲ್ಲರೂ ಸುಖವಾಗಿ ಬರಲಿ, ಒಳ್ಳೆ ಗೌರವದಿಂದ ಅವರನ್ನು ಕರ್ಕೊಂಡು ನಾವು ಅವರನ್ನು ಸ್ವಾಗತ ಮಾಡೋಣ, ಅದರಲ್ಲೇನು ವಿಚಾರ ಬೇಡ ಅಂತ ಹೇಳಿ ಬಹಳವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನ ಇದೊಂದು ವಿಚಿತ್ರವಾಗಿರತಕ್ಕಂತಹ ಒಂದು ಡೈಲೆಮಾ ಅಂತನ್ನಿ, ಅಥವಾ ಡ್ಯುಯಲ್ ಪಾಲಿಸಿ ಅಂತನ್ನಿ, ಅಥವಾ ಡಬಲ್ ಪರ್ಸನಾಲಿಟಿ ಅಂತನ್ನಿ. ಬಹಳ ವಿಚಿತ್ರವಾಗಿ ತೋರ್ತದೆ. ಅವನಲ್ಲಿ ಜೀವದ್ವಯ ಸಮಾವೇಶವಿದ್ದಂತೆ, ಜೀವದ್ವಯ ಸಮಾವೇಶವಿಲ್ಲದೆ ಇದ್ರೂ ಕೂಡ ಧೃತರಾಷ್ಟ್ರ ಒಬ್ಬ ಗಂಧರ್ವ, ಇನ್ನೊಂದು ಕಡೆಗೆ ಒಂದು ಕಲಿ ಆವೇಶ. ಕಲಿಯ ಆವೇಶದ ವಿಷಯದಲ್ಲಿ ಶ್ರೀಮದಾಚಾರ್ಯ ಒಂದು ಮಾಹಿತಿಯನ್ನು ಕೊಡ್ತಾರೆ, ಬಹಳ ಮಹತ್ವದ್ದು. ಯಾವಾಗ ದುರ್ಯೋಧನ ಈ ಧೃತರಾಷ್ಟ್ರನ ದೇಹದಲ್ಲಿ ಪ್ರವೇಶ ಮಾಡಿದ, ಹೊಕ್ಕು ಗಾಂಧಾರಿಯ ಉದರದಲ್ಲಿ ಜಠರದಲ್ಲಿ ಪ್ರವೇಶ ಮಾಡ್ತಾನೆ. ಆ ಸಂದರ್ಭದಿಂದ, ಆ ಕ್ಷಣದಿಂದ ಹಿಡಿದು, ದುರ್ಯೋಧನ ಹುಟ್ಟುವ ಕ್ಷಣದಿಂದ ಹಿಡಿದುಕೊಂಡು ದುರ್ಯೋಧನ ಸಾಯುವವರೆಗೆ, ಸಂಪೂರ್ಣವಾಗಿ ಇವನು ವನಕ್ಕೆ ಹೋಗುವವರೆಗೆ ಧೃತರಾಷ್ಟ್ರನ ಮೈಯೊಳಗೆ ಕಲಿ ಸದಾಕಾಲ ನೆಲೆಸಿದ್ದ. ಆಗಾಗ ಹೆಚ್ಚು ಕಡಿಮೆ ಆಗ್ತಿತ್ತು, ಗ್ರಾಫು ವ್ಯತ್ಯಾಸವಾಗುವುದಷ್ಟೇ ಹೊರತು ಆ ಕಲಿ ಪೂರ್ಣವಾಗಿ ನಿವೃತ್ತನಾಗಿರಲಿಲ್ಲ ಅನ್ನುವ ಮಾತನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಆ ಕಲಿ ಸ್ವಲ್ಪ ಸ್ನಬ್ ಆದಂತೆ ಆದ. ಅವನು ಧೃತರಾಷ್ಟ್ರ ಗಂಧರ್ವ, ಅವನು ಹೇಳಿದ ಕರ್ಕೊಂಡು ಬಾ ಅಂತ. ಪಾಂಡವರನ್ನ ಕರೆಯುವುದಕ್ಕೆ ವಿದುರ ಆಚೆ ಹೋದ. ದಿಷ್ಟ್ಯಾ ಜೀವಂತಿ ತೇ ಪಾರ್ಥಾಹ ದಿಷ್ಟ್ಯಾ ಜೀವತಿ ಸಾ ಪ್ರಥ. ಎಂಥ ನಮ್ಮ ಭಾಗ್ಯ, ಪಾಂಡವರೆಲ್ಲ ಬದುಕಿದ್ದಾರೆ, ಕುಂತಿ ಬದುಕಿದ್ದಾಳೆ, ದ್ರೌಪದಿ ಸಿಕ್ಕಿದ್ದಾಳೆ, ವರ್ಧಾಮಹೆ, ನಮಗೆಂಥ ಐಶ್ವರ್ಯ ಬಂತು, ಒಳ್ಳೆ ದುಷ್ಟ ಪುರೋಚನ ಸತ್ ಹೋದ, ಬಹಳ ಒಳ್ಳೆಯದಾಯಿತು. ದಿಷ್ಟ್ಯಾ ಮಮ ಪುರಂ ದುಃಖಂ ಅಪನೀತಂ ಮಹದ್ಯುತೆ. ನನಗಾದಂತಹ ಅಪಾರವಾದ ದುಃಖ ಕಳೆದೋಯ್ತು. ಪಾಂಡವರು ಸತ್ತೋಗಿದ್ದಾರೆ, ಪಾಂಡವರು ಭಸ್ಮವಾಗಿದ್ದಾರೆ ಅಂತ ತಿಳಿದು ಹಲುಬಿ ಒದ್ದಾಡ್ತಾ ಇದ್ದೆ. ಈಗ ಪಾಂಡವರು ಬದುಕಿದ್ದಾರೆ, ಅವರಿಗೆ ಉತ್ತಮ ರಾಜರ ಸಂಬಂಧವಾಗಿದೆ ಅಂತ ಅನ್ನೋದನ್ನು ಕೇಳಿ ನನಗೆ ಹಿಗ್ಗು ಅಷ್ಟು ಆನಂದವಾಗಿದೆ. ಕರ್ಕೊಂಡು ಬಾ ವಿದುರ, ಹೋಗು, ಬೇಗನೆ ಹೋಗು ಅಂತ ಅಂದದ್ದೇ ತಡ. ಅವರಿಗೆ ಸತ್ಕಾರ ಮಾಡು, ಆಭರಣಗಳನ್ನು ಕೊಟ್ಟು ಕರೆದುಕೊಂಡು ಬಾ ಅಂತ ಹೇಳಿದ್ದಕ್ಕೆ ಆಗ ವಿದುರನಿಗೆ ಏನು ಖುಷಿ, ಏನು ಆನಂದ ವಿದುರನಿಗೆ. ಆ ವಿದುರನಿಗೆ ಪರಮಾನಂದವಾಗಿದೆ. ಅಕ್ರೂರನಿಗೆ ಕೃಷ್ಣನ್ ಕರ್ಕೊಂಡ್ ಬಾ ಅಂತ ಹೇಳಿದರೆ ಏನು ಆನಂದವಾಯಿತು ಅಂತ ಅನ್ನೋದನ್ನು ಭಾಗವತ ವರ್ಣನೆ ಮಾಡ್ತದೆ. ಹಾಗೆ ಪಾಂಡವರನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ವಿದುರನಿಗೆ ಎಲ್ಲಿಲ್ಲದ ಆನಂದ, ಅಂಥ ಆನಂದವಾಗಿದೆ. ವೇಗದ ರಥವನ್ನು ಏರಿ ಹೊರಡ್ತಾನೆ. ಸಮುಪಾದಾಯ ರತ್ನಾನೆ ವಸೂನಿ ವಿಧಾನಿಚೆ. ಬೊಕ್ಕಸಕ್ಕೆ ಹೋದ, ಭಂಡಾರಕ್ಕೆ ಹೋದ, ಟ್ರೆಷರಿಗೆ ಹೋಗಿ ಅಲ್ಲಿರುವ ಆಭರಣಗಳು, ಬಂಗಾರ, ವೈಭವ,
ಕಂಬಲ ಏನೇನ್ ಬೇಕೋ ಎಲ್ಲವನ್ನ ಕಿತ್ಕೊಂಡ, ಎಲ್ಲವನ್ನ ತೊಗೊಂಡು ಅದನ್ನ ರಥದಲ್ಲಿ ಹೇರಿ ಇಷ್ಟೆಲ್ಲ ಕೊಡೋದು. ಧೃತರಾಷ್ಟ್ರ ಹೇಳಿದ್ದಾನೆ ಅಂತಂದದ್ದೇ ತಗೊಂಡದ್ದು. ಅವನು 10 ಅಂತ ಹೇಳಿದ್ರೆ ಇವನು 100 ತಗೊಂಡ. 100 ತಗೊಂಡು ಅದನ್ನು ಹೋದ. ಸಮುಪಾದಾಯ ರತ್ನಾನಿ ವಸೂನಿ ವಿವಿಧಾನಿ ಚ ದ್ರೌಪದ್ಯ ಪಾಂಡವ್ಯಾನಂಚ. ದ್ರೌಪದಿಗೆ ಕೊಡೋದಕ್ಕಾಗಿ, ಪಾಂಡವರಿಗೆ ಕೊಡೋದಕ್ಕಾಗಿ, ದ್ರುಪದರಾಜನಿಗೆ ಬೀಗತನವಾಗಿದೆ ಅವನಿಗೆ ಕೊಡೋದಕ್ಕಾಗಿ, ಅವನ ಮಕ್ಕಳಿಗೆ, ಅವನ ಬಂಧು ಬಾಂಧವರಿಗೆ, ಎಲ್ಲರಿಗೆ ರಾಜ್ಯಕ್ಕೆ ಕೊಡತಕ್ಕಂತಹ ಸಕಲ ಐಶ್ವರ್ಯವನ್ನು ತೆಗೆದುಕೊಂಡ. ಅಷ್ಟೆಲ್ಲವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ತತ್ರ ಗತ್ವಾ ಸದನ್ಮಧ್ಯ ಸರ್ವಶಸ್ತ್ರ ವಿಶಾರದ ಸಚಾಪಿ ಪ್ರತಿಜಗ್ರಾಹ ದದರ್ಶ ಪಾಂಡವಾಂಸ್ತತ್ರ. ಆಗ ಹೋದ ತಕ್ಷಣ ಮೊದಲಿಗೆ ಕಂಡದ್ದು ಪಾಂಡವರು. ಆದರೆ ಪಾಂಡವರ ಜೊತೆಯಲ್ಲಿ ಕೂತವನು ಯಾರು ಗೊತ್ತೇನು? ಕೃಷ್ಣ. 1 ವರ್ಷದಿಂದ ಅಲ್ಲೇ ವಾಸವಾಗಿದ್ದ. ಅವನು ಮೊದಲು ಮದುವೆಗೆ ವಿವಾಹಕ್ಕೆ ಸ್ವಯಂವರಕ್ಕೆ ಬಂದು ಸ್ವಲ್ಪ ಉಡುಗೊರೆಗಳನ್ನು ಕೊಟ್ಟು ಕುಂತಿ ಪಾಂಡವರಿಗೆ ನಮಸ್ಕಾರವನ್ನು ಮಾಡಿ ಉಳಿದವರಿಗೆ ಆಶೀರ್ವಾದವನ್ನು ಮಾಡಿ ಓಡಿ ಹೋಗಿಬಿಟ್ಟ. ನಾನಿಲ್ಲಿರುವುದಿಲ್ಲ, ಇಲ್ಲಿದ್ರೆ ನಿಮಗೆ ನಿಮ್ಮ ಪರಿಚಯವಾಗಿ ಬಿಡುತ್ತದೆ, ನಾನಿಲ್ಲಿರುವುದಿಲ್ಲ ಅಂತ ಹೇಳಿ ಹೋಗಿಬಿಟ್ಟ ಕೃಷ್ಣ. ವಾಸುದೇವ ಕೃಷ್ಣ ಹೋದ ಮೇಲೆ ಆಚೆ ಹೋದಾದ ಮೇಲೆ ಇಲ್ಲಿ ಇವರು ಬಂದರು ಹೋದರು ಭೇಟಿಯಾದರು ಎಲ್ಲ ಆಯಿತು. ಮದುವೆ ಮಾಡಬೇಕು, ಅದಕ್ಕೆ ಒಳ್ಳೆ ಮುಹೂರ್ತವನ್ನು ನೋಡಿದ್ರು. ಒಳ್ಳೆ ಮುಹೂರ್ತದಲ್ಲಿ ವಿವಾಹದ ನಿಶ್ಚಯವಾಯಿತು, ವಿವಾಹವನ್ನು ಮಾಡುವುದಾಯಿತು. ಆಗ ಕೃಷ್ಣನನ್ನು ಹೇಳಿ ಕಳಿಸಿದ್ರು. ಕೃಷ್ಣ ಬಂದು ಏನು ಉಡುಗೊರೆಗಳನ್ನು ಕೊಟ್ಟಿದ್ದಾನೆ, ಅದ್ಭುತ ವಿಚಿತ್ರ. ಸ್ವಯಂ ವೇದವ್ಯಾಸದೇವರು ಬಂದು ವ್ಯಾಸೋಪ್ಯದ ವೇದವ್ಯಾಸದೇವರು ಸಾಕಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ, ಯಾರಿಗೂ ಬಿಟ್ಟಿಲ್ಲ. ದ್ರುಪದರಾಜನಿಗೆ, ಅವನ ಹೆಂಡತಿಗೆ, ಅವನ ಮಕ್ಕಳಿಗೆ, ದ್ರೌಪದಿಗೆ, ಪಾಂಡವರಿಗೆ, ಕುಂತಿಗೆ. ವೇದವ್ಯಾಸದೇವರು ಸ್ವಯಂ. ಆ ವೇದವ್ಯಾಸದೇವರಿಗೆ ಎಲ್ಲಿಂದ ಬಂತು ಹಣವೋ ಗೊತ್ತಿಲ್ಲ, ಯಾರು ದಕ್ಷಿಣೆ ಕೊಟ್ಟಿದ್ದೋ, ಎಲ್ಲಿಂದ ಸಂಪಾದನೆ ಮಾಡಿದ್ರೋ, ಎಲ್ಲಿ ಉಪನ್ಯಾಸವನ್ನು ಹೇಳಿಯೋ ಅಥವಾ ಏನ್ ಮಾಡಿಯೋ ಗೊತ್ತಿಲ್ಲ. ಅಂತೂ ವೇದವ್ಯಾಸದೇವರ ಹತ್ರ ಬೇಕಾದಷ್ಟಿತ್ತು. ಅವರೆಲ್ಲ ದಾನವನ್ನು ಅಲ್ಲಿ ಉಡುಗೊರೆಯಾಗಿ ಕೊಟ್ಟರು. ಆಹೇರ ಕೊಟ್ಟು ಸಾಕಾಗಲಿಲ್ಲ. ವೇದವ್ಯಾಸದೇವರು ಕೃಷ್ಣ ಇಬ್ಬರೂ ಕೊಟ್ಟು ಅವರಿಗೆ ಸಂತೋಷಗೊಳಿಸಿದರು. ಕೃಷ್ಣ ಅಲ್ಲೇ ಉಳಿದು ಬಿಟ್ಟ. ಕೃಷ್ಣನಿಗೆ ದ್ವಾರಕೆಯ ಮೇಲೆ ಎಷ್ಟು ಪ್ರೀತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಪಾಂಡವರ ಮೇಲಂತೂ, ಪಾಂಡವರಿದ್ದ ವಾಸದಲ್ಲಂತೂ ಅಷ್ಟು ಪ್ರೀತಿ. ಪರಮಾತ್ಮ ನಿಶ್ಚಿಂತವಾಗಿ ಅರ್ಜುನನ ಜೊತೆಗೆ ಇಲ್ಲಿದ್ದ. ಭೀಮ, ಅರ್ಜುನ, ಪಾಂಡವರು ಅವರ ಜೊತೆಗೆ ಇಲ್ಲೇ ವಾಸವಾಗಿ ಬಿಟ್ಟ ಪರಮಾತ್ಮ. ಭಗವಂತ ಇದ್ದ ಅಲ್ಲಿ. ಇದು 1 ವರ್ಷಕ್ಕೆ. ವರ್ಷದ ಕೊನೆಯಲ್ಲಿ ವಿದುರ ಹೋಗಿ ಭೇಟಿಯಾಗ್ತಾನೆ ಪಾಂಡವರನ್ನ ಭೇಟಿಯಾಗುವ ಕೃಷ್ಣ ಬದಿಯಲ್ಲಿ ಕೂತಿದ್ದಾನೆ. ವಾಸುದೇವಂ ದದರ್ಶಃ ವಾಸುದೇವಂಚ ಭಾರತ ಸ್ನೇಹಾತ್ ಪರಿಷ್ಯಜ್ಯ ಸತತಾನ್ ಪ್ರಪ್ರಚ್ಛ ಅನಾಮಯಂ ತತಃ ತೈಶ್ಚಾಪ್ಯಮಿತ ಬುದ್ಧಿಸ್ಸ ಪೂಜಿತೋ ಹಿ ಯಥಾಕ್ರಮಂ. ಯಥಾಯೋಗ್ಯವಾಗಿ ಶೂದ್ರ, ಆದರೆ ಕಕ್ಕ. ಹಾಗಾಗಿ ಯಥಾಯೋಗ್ಯವಾದ ರೀತಿಯಲ್ಲಿ ಅವನಿಗೆ ಸತ್ಕಾರ ಗೌರವ ಪೂಜೆಗಳನ್ನು ಮಾಡಿ ಅವನು ಹೇಳಿದ, ಧೃತರಾಷ್ಟ್ರ ಹೇಳಿದ, ನಿಮ್ಮ ಕಕ್ಕ ನಿಮ್ಮನ್ನು ಕರ್ಕೊಂಡು ಬರಬೇಕಂತೆ, ಇದೆಲ್ಲ ಆಭರಣಗಳನ್ನು ಕೊಟ್ಟು ಕಳಿಸಿದ್ದಾನೆ ನಿಮ್ಮ ದೊಡ್ಡಪ್ಪ, ಹಾಗಾಗಿ ಇದನ್ನು ತಗೊಳ್ಳಿ, ನೀವು ಬನ್ನಿ, ರಾಜ್ಯಕ್ಕೆ ಬನ್ನಿ, ಅಲ್ಲ ರಾಷ್ಟ್ರ ಕೊಡ್ತಾನಂತೆ, ರಾಜ್ಯ ಕೊಡ್ತಾನಂತೆ ನಿಮಗೆ ಅಂತ ಹೇಳಿದರು. ಇವರು ಆಸೆ ಬಿಟ್ಟು ಕೂತಿದ್ರು. ಇವರು ಪಾಂಡವರೆಲ್ಲ ನಮ್ಮನ್ನ ಬೆಂಕಿಯಲ್ಲಿ ಸುಟ್ಟು ಹಾಕಿದೆ ಅಥವಾ ಸುಟ್ಟು ಹಾಕುವುದಕ್ಕೆ ಪ್ರಯತ್ನ ಮಾಡಿದೆ ಇವರು. ಅದಲ್ಲದೆ ನಮ್ಮ ಮೇಲೆ ಮತ್ತೆ ನಾವು ಪಾಂಡವರು ಬದುಕಿದ್ದೇವೆ ಅಂತ ಗೊತ್ತಾದ ಮೇಲೆ ನಮ್ಮ ಮೇಲೆ ದಾಳಿ ಮಾಡಿ ಕೊಲ್ಲಿಕ್ಕೆ ಬಂದಿರತಕ್ಕಂತಹ ದುರ್ಯೋಧನಾದಿಗಳು ನಮಗೇನು ರಾಜ್ಯವನ್ನು ಕೊಡ್ತಾರ್ರಿ, ಸಾಧ್ಯವೇ ಇಲ್ಲ ಅಂತ ಹೇಳಿ ದ್ರುಪದರಾಜನ ಮನೆಯಲ್ಲಿದ್ರು. ಇನ್ನೊಂದು ಸ್ವಲ್ಪ ದಿವಸ ಆದ ಮೇಲೆ ಮತ್ತೆ ಯಾವಾಗ ಏನಾಗುತ್ತೋ ಆಗಲಿ, ಎಲ್ಲ ಒಂದು ಹೊಸ ರಾಜ್ಯವನ್ನು ಗಳಿಸೋಣ ಅಂತ ಕೂತಿದ್ರೇನೋ. ಆದರೆ ವಿದುರ ಬಂದದ್ದು ಬ್ಲೋ ಫ್ರಮ್ ದ ಬ್ಲೂ. ಭಾರಿ ವಿಚಿತ್ರವಾಯ್ತು, ಆಶ್ಚರ್ಯವಾಯ್ತು. ಕರೆದಾನೆ, ನಿಮ್ಮಪ್ಪ ರಾಜ್ಯವನ್ನು ಕೊಡ್ತಾನಂತೆ, ಬರಬೇಕು ನೀವು ಅಂದಾಗ ಬಹಳ ಸಂತೋಷವಾಗಿದೆ. ರಾಜನ್ ಶೃಣು ಸಹಾಮಾತ್ಯ ಸಪುತ್ರಶ್ಚ ವಚೋಮಮ ಧೃತರಾಷ್ಟ್ರಸ್ಥ ಪುತ್ರಸ್ತಾಂ ಸಹಾಮಾತ್ಯ ಸ ಬಾಂಧವ. ಧೃತರಾಷ್ಟ್ರ ನಿಮ್ಮನ್ನು ಕರೆದಿದ್ದಾನೆ, ಪಾಂಡವರನ್ನು ಕಳಿಸ್ಬೇಕಂತೆ, ಎಲ್ಲರನ್ನು ಕಳಿಸು ಅಂತ ಹೇಳಿದಾಗ ದ್ರುಪದರಾಜ ವಿಚಾರ ಮಾಡಿದ, ಆಗಲಿ ನಾನು ಕಳಿಸ್ತೇನೆ, ನನಗೇನು ಚಿಂತೆ ಇಲ್ಲ. ಕೃತಾರ್ಥಂ ಮನ್ಯತೆತ್ಮಾನಂ ತಥಾ ಸರ್ವೇಪಿ ಕೌರವಾಹ. ವಿದುರ ಒಂದು ಮಾತನ್ನು ಹೇಳ್ತಾನೆ, ನಮ್ಮ ಊರಿನ ಜನ ಎಲ್ಲ ಮೆಚ್ಚಿಕೊಂಡು ಆನಂದ ಪಡ್ತಾ ಇದ್ದಾರೆ. ಪಾಂಡವರಿಗೆ ದ್ರೌಪದಿ ಸಿಕ್ಕಿದ್ದಾಳೆ ಅಂತಂದಾಗ ದ್ರೌಪದಿಯ ವಿಷಯವಾಗಿ ಬಹುವಾಗಿ ಕೇಳಿದ್ರು. ದಿಗ್ದೇಶದಲ್ಲಿ ವ್ಯಾಪಿಸಿತ್ತು ಅವಳ ಅಯೋನಿಜತ್ವ ಹಾಗೂ ಉತ್ಕೃಷ್ಟ ರೂಪತ್ವ. ಭಾರೀ ಸುಂದರ ಅಂದ್ರೆ ಜಗತ್ತಿನಲ್ಲಿ ಅಂತಹ ಚೆಲುವಿ ಮತ್ತೊಬ್ಬರಿಲ್ಲ. ಇದು ಇಡೀ ಜಗತ್ತಿನಲ್ಲಿ, ನಾಡಿನಲ್ಲೆಲ್ಲ ಮಾತಾಗಿತ್ತು, ಜನಜನಿತ ಮಾತಾದಿತ್ತು. ಹಾಗಾಗಿ ಆ ದ್ರೌಪದಿ, ದ್ರುಪದರಾಜ ಅಂತಹ ಪರಾಕ್ರಮಿಗಳು, ಅವರ ಮಗಳು ಇವರಿಗೆ ಸಿಗ್ತಾ ಇದ್ದಾರೆ ಪಾಂಡವರಿಗೆ ಅಂತಂದಾಗ ಯಾರಿಗೆ ಖುಷಿ ಆಗುವುದಿಲ್ಲ. ಅದರೊಳಗೆ ಪಾಂಡವರ ಮೇಲೆ ಆ ದೇಶದ ಹಸ್ತಿನಪುರದ ಜನರಿಗೆ ಬಹಳ ಪ್ರೀತಿ.
ಸ್ವತಃ ತಮ್ಮ ರಾಜನಾಗಿರತಕ್ಕಂತಹ ಯುವರಾಜನಾಗಿರತಕ್ಕಂತಹ ದುರ್ಯೋಧನನನ್ನ ಎಂದೆಂದಿಗೂ ಮಾತಾಡಿಸಲಿಲ್ಲ, ಎಂದೆಂದಿಗೂ ನೋಡಲಿಲ್ಲ, ಎಂದಿಗೂ ಅವನ ಬೆನ್ನತ್ತಿ ಹೋಗಲಿಲ್ಲ. ಆದರೆ ತಮ್ಮಿಂದ ಬಹಳ ದೂರವಾಗಿದ್ದು, ಹುಟ್ಟಿದ್ದು ವನದಲ್ಲಿ, 14 ವರ್ಷ ಕಾಲ ಕಳೆದಿದ್ದು ಅಲ್ಲಿ, ಕೆಲವೇ ದಿವಸ ಇಲ್ಲಿ ಬಂದದ್ದು, ಅದಾದ ಮೇಲೆ ಮತ್ತೆ ಸಾಗಿದ್ದು. ಹೀಗೆಲ್ಲ ಆದರೂ ಕೂಡ ಪಾಂಡವರ ಬಗ್ಗೆ ಆ ಹಸ್ತಿನಪುರದ ಜನರಿಗೆ ಬಹಳವಾಗಿ ಪ್ರೀತಿ. ಪ್ರಾಯ 10 ವರ್ಷಗಳ ಕಾಲ ಮಾತ್ರ ಪಾಂಡವರು ಹಸ್ತಿನಪುರದಲ್ಲಿ ಇದ್ರು. ಮೊದಲಿನ 14-15 ವರ್ಷ 16 ವರ್ಷ ವನದಲ್ಲಿ, ಆಮೇಲೆ ಮುಂದೆ ಕೆಲವು 1 ವರ್ಷ ಏಕಚಕ್ರ ನಗರಾದಿಗಳಲ್ಲಿ, 1 ವರ್ಷ ಮದುವೆಯಾದ ಮೇಲೆ ದ್ರುಪದರಾಜನ ಪಟ್ಟಣದಲ್ಲಿ. ಹೀಗಾಗಿ ಪಾಂಡವರ ಸಂಪರ್ಕ ಕಮ್ಮಿ ಇದ್ದರೂ ಅವರ ಗುಣವಂತಿಕೆಯಿಂದ ಜನ ಎಲ್ಲ ಮೆಚ್ಚಿಕೊಂಡಿತ್ತು. ಅವರ ಪ್ರೀತಿ, ಅವರ ಸ್ನೇಹ ಪೂರ್ಣವಾಗಿದ್ದರಿಂದ ದ್ರೌಪದಿ ಸಿಕ್ಕದ್ದು ಜನರಿಗೆಲ್ಲ ಆನಂದವಾಗಿದೆ. ನಮ್ಮ ಧೃತರಾಷ್ಟ್ರನಿಗೂ ಪರಮಾನಂದವಾಗಿದೆ. ಧೃತರಾಷ್ಟ್ರಶ್ಚ ಪಾಂಚಾಲ್ಯತ್ವಯ ಸಂಬಂಧಮೇವಾನ್ ಕೃತಾರ್ಥಂ ಮನ್ಯತೆತ್ಮಾನಂ ತಥಾ ಸರ್ವೇಪಿ ಕೌರವಾಃ ನ ತಥಾ ರಾಜ್ಯ ಸಂಪ್ರಾಪ್ತಿ ತೇಷಾಂ ಪ್ರೀತಿಕರೈಮತ. ರಾಜ್ಯ ಸಿಕ್ಕರೂ, ದ್ರುಪದ ರಾಜನ ರಾಜ್ಯ, ಪಾಂಚಾಲ ದೇಶ ಸಿಕ್ಕರೂ ಅವರಿಗೆ ಆನಂದವಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಆನಂದವಾಗಿದೆ ನಿನ್ನ ಸಂಬಂಧ, ನಿನ್ನ ಬಾಂಧವ್ಯ ದ್ರೌಪದಿ ಸಿಕ್ಕದ್ದಕ್ಕೆ. ಆದ್ದರಿಂದ ಯಥಾ ಸಂಬಂಧಕಂ ಪ್ರಾಪ್ತ ಯಜ್ಞಸೇನ ತ್ವಯಾ ಸಹ ಏತದ್ವಿದಿತ್ವಾತು ಭವಾನ್ ಪ್ರಸ್ಥಾಪಯತು ಪಾಂಡವಾನ್. ನಿನ್ನ ಮೇಲೂ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ, ಆದ್ದರಿಂದ ದಯವಿಟ್ಟು ನೀನು ಪಾಂಡವರನ್ನ, ದ್ರೌಪದಿಯನ್ನ, ಕುಂತಿಯನ್ನ ಕೊಟ್ಟು ಕಳಿಸಬೇಕು ಅಂತಂದಾಗ, ಗಮನಂ ಸಹದಾರಾಣಮೇತದತ್ರ ಮತಂ ಮಮ ನಿಸೃಷ್ಟೇಶು ತ್ವಯಾ ರಾಜನ್ ಪಾಂಡವೇಶು ಮಹಾತ್ಮಸು ತಥೋಹಂ ಪ್ರೇಷಯಿಷ್ಯಾಮಿ ಧೃತರಾಷ್ಟ್ರಸ್ಯ ಶೀಘ್ರಕಾನ್. ನೀನು ಕಳಿಸಿದ್ದು ಅಂತಾದ ಮೇಲೆ, ಕಳಿಸುವುದು ಅಂತಾದ ಮೇಲೆ, ಅವರು ಹೊರಟ ಮೇಲೆ ನಾನು ತಕ್ಷಣಕ್ಕೆ ಅವನಿಗೆ ವಾರ್ತೆ ಕಳಿಸ್ತೇನೆ. ಧೃತರಾಷ್ಟ್ರನಿಗೆ ಕಾಯ್ತಾ ಇದ್ದಾನೆ, ಅಲ್ಲಿಯವರೆಗೆ ಕಳಿಸುವುದಿಲ್ಲ. ಯಾಕೆ ಅಂದ್ರೆ ಬಹಳ ದೀರ್ಘ ಆಲೋಚನೆ ಇದೆ ಇದು. ನೋಡಿ, ಇಂಥ ಕ್ರೈಸಿಸ್ ಬಂದಾಗ ಕೃಷ್ಣ ಎಲ್ಲಾ ಕ್ರೈಸಿಸ್ಸುಗಳಲ್ಲೂ ಪಾಂಡವರ ಜೊತೆಗಿದ್ದಾನೆ. ಎಲ್ಲ ಕ್ರೈಸಿಸ್ಸುಗಳಲ್ಲಿ ಯಾವ ಆಪತ್ತೇ ಬರಲಿ, ಏನೇ ಸಂಕಟ ಬರಲಿ, ಎಂಥ ವಿಪತ್ತೇ ಇರಲಿ, ಏನೇ ಸನ್ನಿವೇಶ ಬರಲಿ, ಪರಮಾತ್ಮ ಜೊತೆಗಿದ್ದಾನೆ. ಪರಮಾತ್ಮ ಜೊತೆಗೆ ಪ್ರತ್ಯಕ್ಷವಾಗಿ ಇಲ್ಲದ ಒಂದೇ ಒಂದು ಸಂದರ್ಭ, ಅದು ಜೂಜಾಟ. ಯಾವ ಜೂಜಾಟ ಸಂಪೂರ್ಣವಾದ ಮಹಾಭಾರತದ ತಿರುವನ್ನೇ ತಿರುಗಿಸಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಪರಮಾತ್ಮ ಬೇಕು ಅಂತ ಇರಲಿಲ್ಲ. ಯಾವ ಸಂದರ್ಭದಲ್ಲಿ ಪರಮಾತ್ಮ ಆಪತ್ತಿನಿಂದ ಪರಿಹಾರ ಮಾಡಬೇಕಾಗಿತ್ತೋ ಆಗ ಪರಮಾತ್ಮ ಇದ್ದೇ ರಕ್ಷಣೆ ಮಾಡಿದ. ಭಾರಿ ವಿಚಿತ್ರ. ಪರಮಾತ್ಮ ಯಾವ ಆಪತ್ತನ್ನು ಪರಿಹಾರ ಮಾಡಬೇಕಾಗಿತ್ತು ತಾನು ಅಪ್ರತ್ಯಕ್ಷವಾಗಿದ್ರೂ ರಕ್ಷಣೆ ಮಾಡಿದ, ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟು. ಆದರೆ ಇವರ ಜೂಜಾಟ ಬಿಡಿಸಿ ಪರಮಾತ್ಮ ರಕ್ಷಣೆ ಮಾಡ್ಲಿಕ್ಕೆ ಬರಲಿಲ್ಲ. ಪ್ರತ್ಯಕ್ಷವಾಗಿದ್ದು ಕೃಷ್ಣ ಇದ್ದರೂ ಕೂಡ ಹೀಗಾಯಿತಲ್ಲ ಅಂತ ಹೇಳಿ ಕೃಷ್ಣನ ಬಗ್ಗೆ ಅಶ್ರದ್ಧೆ ಜನರಿಗೆ ಬರಬಾರದು, ಮೂಡಬಾರದು. ಆದ್ದರಿಂದ ಪರಮಾತ್ಮ ತಾನು ಪ್ರತ್ಯಕ್ಷನಾಗಿರಲಿಲ್ಲ. ಅದಕ್ಕೆ ಅನೇಕ ಕಾರಣಗಳನ್ನು ಮುಂದೆ ಹೇಳ್ತಾರೆ, ಇರಲಿ. ಹಾಗಾಗಿ ಭಗವಂತನ ಈ ವಿಧವಾದಂತಹ ಸನ್ನಿಧಾನ ಅಸನ್ನಿಧಾನಗಳು ಬಹಳ ವಿಚಿತ್ರವಾದ ಕಾರಣದಿಂದ ಆಗ್ತಿರ್ತದೆ ಅಂತ ಅನ್ನೋದನ್ನು ಮರಿತಕ್ಕದ್ದಲ್ಲ. ಆ ಸಂದರ್ಭದಿಂದ ನಾವೀಗ ಅರ್ಥ ಮಾಡಿಕೊಳ್ಬೇಕು. ಅವನು ಹೇಳ್ತಾನೆ, ನೀನು ಕೊಟ್ಟು ಕಳಿಸಿದ ಮೇಲೆ, ಅವರು ಹೊರಟ ಮೇಲೆ, ನೀನು ಬೀಳ್ಕೊಟ್ಟಾದ ಮೇಲೆ ನಾನು ಅವನಿಗೆ ಸುದ್ದಿ ತಿಳಿಸ್ತೀನಿ. ಯಾಕೆ ಅಂದ್ರೆ ಇದು ಬೀಳ್ಕೊಡುವುದಕ್ಕೆ, ಅವರನ್ನು ಕೊಟ್ಟು ಕಳಿಸುವುದಕ್ಕೆ ಅನೇಕ ಸಮಸ್ಯೆಗಳಿವೆ. ಈಗಾಗಲೇ ಪಾಂಡವರು ಅಲ್ಲಿದ್ದಾಗ ಕಹಿ ಉಂಡು ಬಂದಿದ್ದಾರೆ. ಪಾಂಡವರಿಗೆ ಸ್ವಯಂ ಹೋಗುವುದಕ್ಕೆ ಆಸೆ ಉಂಟೆ? ಒಂದನೇ ಪ್ರಶ್ನೆ. ನಾವು ಹೋದರೆ ಮತ್ತೊಮ್ಮೆ ಇನ್ನೊಂದು ಅರಗಿನ ಮನೆ ಮಾಡಿ ನಮ್ಮನ್ನು ಸುಡ್ಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲವೇ? ಯಾಕಾಗಬಾರದು? ಯಾವ ಧೃತರಾಷ್ಟ್ರ ನಮ್ಮನ್ನ, ನಾವು ಚಿಕ್ಕ ಮಕ್ಕಳಾಗಿರುವಾಗ ಇನ್ನು 2 ವರ್ಷದ ಹಿಂದೂ ಕೂಡ ನಮ್ಮನ್ನ ಸುಡುವ ಪ್ರಯತ್ನವನ್ನು ಮಾಡಿದ. ಈಗ ದ್ರೌಪದಿ ಸಿಕ್ಕಳು, ದ್ರುಪದ ರಾಜ ನಮಗೆ ದೊರಕಿದ, ಇಷ್ಟೆಲ್ಲ ಬಾಂಧವ್ಯ ಬೆಳೆದ ಮೇಲೂ ಕೂಡ ಸುಡುವುದಿಲ್ಲ ಅಂತ ಏನಿಲ್ಲ. ಅವನು ನಮ್ಮನ್ನು ಸುಟ್ಟು ಹಾಕಬಹುದು. ದುರ್ಯೋಧನ ಯಾವ ಕುತಂತ್ರವನ್ನು ಮಾಡ್ತಾನೆ ಹೇಳಲಿಕ್ಕಿಲ್ಲ. ನಮ್ಮನ್ನು ಹುಟ್ಟಿದಾರಭ್ಯ ನಾವು ಯಾಕೆ ಹುಟ್ಟಿದಿವಿ ಅಂತ ಅವರಿಗೆ ಸಮಸ್ಯೆ ಆಗಿದೆ. ನಮ್ಮ ಜನ್ಮವೇ ಅವರಿಗೆ ಸಮಸ್ಯೆ ಕಾರಣ. ನಾವು ಊರಿಗೆ ಬಂದದ್ದು ಅವರಿಗೆ ಸಮಸ್ಯೆ ಆಯಿತು. ಇವರು ಮಕ್ಕಳೇ ಅಲ್ಲ, ಪಾಂಡುರಾಜನ ಮಕ್ಕಳಲ್ಲ ಅಂತ ಘೋಷಣೆ ಮಾಡಿದ ದುರ್ಯೋಧನ. ಇಷ್ಟರ ಮಟ್ಟಿಗೆ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ನಾವು ಯಾಕಲ್ಲಿ ಹೋಗಬೇಕು ಅಂತ ಆಸೆ ಉಂಟೆ ಅಂತನ್ನುವುದು ಒಂದು ಸಮಸ್ಯೆ. ಪಾಂಡವರಿಗೇನೋ ಎಳತ ಇದೆ, ತಮ್ಮ ರಾಜ್ಯ ಇದೆ, ತಮಗೆ ಸಿಗಬಹುದು ಅಂತ ಹೋಪ್ ಇದೆ, ಹೋಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಇವತ್ತೆಲ್ಲ ನಾಳೆ ಸಿಕ್ಕೀತು ಅಂತ ಅವರಿಗೆ ಒಂದು ಆಶೆ ಇದೆ ಅಂತ ಹೇಳುವುದಾದರೆ ದ್ರುಪದ ರಾಜ ಕಳಿಸ್ಲಿಕ್ಕೆ ತಯಾರಾಗಬೇಕಲ್ಲ. ಯಾಕೆ ಹೋಗ್ತೀರಿ ನೀವಲ್ಲಿ? ನಾನ್ ಮಗಳನ್ನು ಕೊಟ್ಟಿದ್ದೀನಿ, ನೀವು ಹೋಗ್ತಕ್ಕದ್ದಲ್ಲ. ನನ್ನ ಮಗಳಿಗೆ ತೊಂದರೆ ಆಗುದಿಲ್ವಾ? ನೀವೇನೋ ನಿಮ್ ಕಕ್ಕ ಅಂತ ಹೋದ್ರಿ, ನಿಮ್ ಬಂಧುಗಳು ಅಂತ ಹೋದ್ರಿ, ದಾಯಾದಿಗಳ ಜೊತೆಗೆ ಜಗಳಾಡ್ತಾ ಕೂತ್ರಿ. ನಾನು ಯಾಕೆ ನನ್ನ ಮಗಳನ್ನು ಕಳಿಸ್ಬೇಕು? ನಿಮ್ಮ ವಿಷದಲ್ಲಿ, ಆ ವಿಷದ ಕೂಪದಲ್ಲಿ, ನಾನು ಬೆಂಕಿಯಲ್ಲಿ ನಾನು ಯಾಕೆ ನನ್ನ ಮಗಳನ್ನು ಹಾಕುವುದಿಲ್ಲ. ನೀವು ಇಲ್ಲಿ ಇರಬೇಕು, ನಾನು ನಿಮ್ಮನ್ನು ಯಾರನ್ನೂ ಬಿಟ್ಕೊಳ್ಳೋದಿಲ್ಲ.
ಅಂತ ದ್ರುಪದ ರಾಜ ಒತ್ತಾಯಪಡಿಸಿದ್ರೆ ಪಾಂಡವರಿಗೆ ಏನು ಉತ್ತರವಿತ್ತು? ಕದಾಚಿತ್ ದ್ರುಪದ ರಾಜ ಬೇಡ ಅಂತಂದಾಗಿಯೂ ಅವರು ಪಾಂಡವರು ಹಸ್ತಿನಪುರದಲ್ಲಿ ಹೋಗದೆ ಪಂಚಾಲ ದೇಶದಲ್ಲಿ ಉಳಿದಿದ್ರೆ. ಇದು ಎರಡನೇ ಮಾತು. ಕೃಷ್ಣ ಮದ್ದಿದ್ದಾನೆ. ಕೃಷ್ಣ ಕಾರಸ್ಥಾನ ಮಾಡಿ ಅಲ್ಯಾಕೆ ಹೋಗ್ತೀರಿ, ನೀವು ಇಲ್ಲೇ ಇದ್ದು ಬಿಡ್ರಿ, ಇದು ಬೇಡ ಅದು ಬೇಡ, ಈ ಮಾವನ ಮನೆಯಲ್ಲಿ ಯಾಕಿರ್ತೀರಿ, ನಿಮಗೆ ಸಂಕೋಚವಾಗತ್ತಲ್ಲ, ಬಿಟ್ಬಿಡಿ, ಹೊಸ ರಾಜ್ಯ ನಿಮಗೆ ಕಟ್ಟಿಕೊಡ್ತೀನಿ, ಬನ್ನಿ ಅಲ್ಲಿ ಹೋಗೋಣ ಅಂತ ಕೃಷ್ಣ ಹೇಳಿಬಿಟ್ರೆ, ಕೃಷ್ಣನ ಮಾತನ್ನು ಇವರು ಎಂದೆಂದಿಗೂ ಉಲ್ಲಂಘನ ಮಾಡಿಲ್ಲ. ಹಾಗಾಗಿ ಇಲ್ಲಿ ಮೂರು ಏಜೆನ್ಸಿಗಳು ಇಲ್ಲಿ ಕೂತಿವೆ ಮಾತಾಡುವುದಕ್ಕೆ, ಚರ್ಚೆ ಮಾಡುವುದಕ್ಕೆ. ಒಂದು ಪಾಂಡವರು, ಇನ್ನೊಂದು ದ್ರುಪದ, ಮತ್ತೊಬ್ಬ ಕೃಷ್ಣ. ಈ ಮೂರು ಸೇರಿಕೊಂಡು ಇಷ್ಟೆಲ್ಲ ಒಪ್ಪಿಗೆ ಆದ ಮೇಲೆ ಹೊರಡುವುದಕ್ಕೆ ತಯಾರಿ. ಅಷ್ಟೆಲ್ಲ ಆಗ್ತಾ ಇರುವಾಗ ಇನ್ನು ಮಧ್ಯದಲ್ಲಿ ಏನೇನು ಬರುತ್ತೋ ಆಪತ್ತುಗಳು ಗೊತ್ತಿಲ್ಲ. ಅನೂಹಿತವಾದಂತಹ, ಅನಭ್ಯೂಹಿತವಾಗಿರತಕ್ಕಂತಹ ಆಪತ್ತುಗಳು ಬೇಕಾದಷ್ಟು ಬರಲುಂಟು. ಹಾಗಾಗಿ ಅವೆಲ್ಲದರ ಪರಿಹಾರವಾದ ಮೇಲೆ ಇವರು ಹೊರಟಾದ ಮೇಲೆ ನಾನು ಹೇಳಿ ಕಳಿಸ್ತೀನಿ. ಇಷ್ಟು ವಿದುರ ಆಲೋಚನೆ ಮಾಡಿದ್ದಾನೆ. ನಿಸೃಷ್ಟೇಶು ತ್ವಯಾ ರಾಜನ್ ಪಾಂಡವೇಶು ಮಹಾತ್ಮಸು ತಥೋಹಂ ಪ್ರೇಷಯಿಷ್ಯಾಮಿ ಧೃತರಾಷ್ಟ್ರಸ್ಯ ದೂರಗಾನ್ ಶೀಘ್ರಗಾನ್. ದ್ರುಪದ ರಾಜ ಒಂದು ಮಾತನ್ನಂತಾನೆ. ದ್ರುಪದ ರಾಜನ ತಟಸ್ಥೆ ನೋಡಿ, ಎಷ್ಟು ವಿಚಿತ್ರವಾದಂತಹ ತಟಸ್ಥತೆ ಇದೆ. ಅವನಂದ, ನೀವು ಅಣ್ಣ ತಮ್ಮಂದಿರು, ನಿಮ್ಮ ಊರಿಗೆ ನೀವು ಹೋಗುವುದಕ್ಕೆ ನಾನು ಯಾಕೆ ಮಧ್ಯದಲ್ಲಿ ಬರಲಿ, ಆದರೆ ನಮ್ಮ ಮನೆಯಲ್ಲಿ ಇರಲಿಕ್ಕೆ ನಿಮಗೆ ಯಾವ ತೊಂದರೆ ಬೇಡ, ಸಂಕೋಚ ಬೇಡ. ದ್ರುಪದ ರಾಜನ ಶಾಲೀನತೆ, ದ್ರುಪದ ರಾಜನ ತಟಸ್ಥತೆ ಎರಡು ಬಹಳ ಮಹತ್ವದ್ದಿದೆ. ಅವನ ಔದಾರ್ಯ ಪೂರ್ಣವಾದ ತಟಸ್ಥತೆ. ತಟಸ್ಥತೆ ಅಂತಂದ್ರೆ ನಮಗೇನು ಗೊತ್ತಿಲ್ಲಪ್ಪ, ನೀವೇನು ಮಾಡ್ತೀರೋ ಮಾಡಿ, ಹಾಗಲ್ಲ. ಈ ಇಂಡಿಫರೆಂಟ್ ಆಗಿರತಕ್ಕಂತಹ ಅಸಡ್ಡೆಯಿಂದ ಬರತಕ್ಕಂತಹ ಏನೊಂದು ತಟಸ್ಥತೆ ಇದೆ, ಅದು ಬೇರೆ. ಅಸಡ್ಡೆಯಿಂದ ಬಂದದ್ದಲ್ಲ ಇದು, ಇದು ಪ್ರೀತಿ. ಆದರೆ ಅವರ ವಾಸ್ತವವಾದ ರಕ್ತ ಸಂಬಂಧದ ಮಧ್ಯದಲ್ಲಿ ನಾನು ಇಂಟರ್ವ್ಯೂನ್ ಮಾಡೋದು. ಇವತ್ತು ನಾನೊಂದು ಹೆಣ್ಣು ಕೊಟ್ಟೀನಿ ಅಂತಂದ ಮಾತ್ರಕ್ಕೆ ಅವರ ಪರಂಪರಾಗತವಾಗಿ ಬಂದಿರತಕ್ಕ ರಕ್ತ ಸಂಬಂಧಕ್ಕೆ ನಾನು ಯಾಕೆ ಅಡ್ಡಿಯಾಗಲಿ ಅಂತ ದ್ರುಪದ ಆಲೋಚನೆ ಮಾಡಿದ. ಅದಕ್ಕೆ ದ್ರುಪದ ಹೇಳಿದ, ನನಗೆ ಸಂಬಂಧವಿಲ್ಲ, ನೀವೇನಾದ್ರೂ ಮಾಡೋದು, ಇಲ್ಲಿರುವುದಕ್ಕೆ ಸಂಕೋಚ ಬೇಡ, ಯಾವಾಗ ಹೋಗೋದು ಅಥವಾ ಹೋಗೋಣವೇ ಬೇಡವೇ ಇದನ್ನ ನಾನು ಹೇಳಾರೆ. ಇಲ್ಲಿ ನೀವು ಎಷ್ಟಾದರೂ ದಿನವಿರಬಹುದು, ನಿಮಗೆ ಯಾವ ಸಂಕೋಚ ಬೇಡ, ಎಲ್ಲ ಉಪಚಾರಗಳು, ಎಲ್ಲ ಆರೈಕೆಗಳು, ಎಲ್ಲ ವ್ಯವಸ್ಥೆಗಳು ಆಗತ್ತೆ, ನನಗೇನು ಕಷ್ಟ ಇಲ್ಲ. ಇದು ದ್ರುಪದ ರಾಜ ಆಡುವ ಮಾತು ಎಷ್ಟು ಮಹತ್ವಪೂರ್ಣವಾದದ್ದು, ಅತ್ಯಂತ ಮಧ್ಯವರ್ತಿಯಾದ ಮಾತನ್ನು ಹೇಳಿದವನು. ಅವನು ಹೇಳ್ತಾನೆ, ಏವಮೇತನ್ ಮಹಾಪ್ರಜ್ಞ ಯಥಾರ್ಥ ವಿದುರಾದ್ಯಮಂ ಮಮಾಪಿ ಪರಮೋ ಹರ್ಷಃ ಸಂಬಂಧಿಸ್ಮಿನ್ ಕೃತೆ ಪ್ರಭೋ ಗಮನಂಚಾಪಿ ಯುಕ್ತಂ ಸ್ಯಾತ್ ದೃಢಮೇಷಂ ಮಹಾತ್ಮನಂ. ಇವರು ಹೋಗುವುದು ಅತ್ಯಂತ ಯೋಗ್ಯ, ಹೋಗುವುದು ಅತ್ಯಂತ ಯೋಗ್ಯ. ನತು ತಾವನ್ಮಯ ಯುಕ್ತಂ ಏತದ್ ಭಕ್ತುಂ ಸ್ವಯಂ ಗಿರ. ಸ್ವಯಂ ನಾನು ಇದನ್ನು ಮಾತನ್ನ ಹೇಳಾರೆ. ಪಾಂಡವರು ನೀವೆಲ್ಲ ಹೋಗಿಯಪ್ಪ, ನಿಮ್ಮ ಊರಿಗೆ ಹೋಗಿ ಅಂತ ನಾನು ಹೇಗೆ ಹೇಳಲಿ, ನಾನು ಹೇಳಾರೆ. ನಾನು ಹೇಳುವುದು ಸಾಧ್ಯವಿಲ್ಲ, ಹೇಳಲಿಕ್ಕಾಗುವುದಿಲ್ಲ, ಆದ್ದರಿಂದ ನಾನು ಹೇಳಲಿಲ್ಲ. ಹಾಗಾಗಿ ನಾನು ಬಿಟ್ಟಿದ್ದೀನಿ. ಇವತ್ತು ವಿದುರ ಹೇಳ್ತಾ ಇದ್ದಾನೆ, ಆದ್ದರಿಂದ ವಿದುರ ನೀವು ಹೇಳ್ತಾ ಇದ್ದ ಮಾತು ಸತ್ಯ, ಹೋಗುವುದಾದ್ರೆ ಹೋಗಬಹುದು, ಚಿಂತೆ ಇಲ್ಲ. ಯದಾತು ಮನ್ಯತೆ ವೀರ, ಯಾವಾಗ ಯುಧಿಷ್ಠಿರ ಯಾವಾಗ ಅಂತಾನೋ ಆಗ ಹೋಗಬಹುದು. ನೋಡಿ ಅವ್ರು ಹೇಳುವ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಹೇಳುವ ಮಾತು ಸಿಸೆರೋ ಅಂತನ್ನುವ ಗ್ರೀಸ್ ದೇಶದ ಅತಿ ಪ್ರಾಚೀನ ಕ್ರಿಸ್ತಶಕ ಪೂರ್ವ 300 ವರ್ಷದ ಹಿಂದಿನ ಒಬ್ಬ ಉಪನ್ಯಾಸಕ, ಪಾರ್ಲಿಮೆಂಟೇರಿಯನ್, ದೊಡ್ಡ ಪಾರ್ಲಿಮೆಂಟೇರಿಯನ್. ಅವನ ಅನೇಕ ಉಪನ್ಯಾಸಗಳಿವೆ. ಅದರಲ್ಲಿ ಒಂದು ಮಾತು ಬರ್ತದೆ. ಅವನು ಹೇಳ್ತಾನೆ, ಯಾವ ಮಾತನ್ನ ಯಾವ ರೀತಿಯಾಗಿ ಆಡಬೇಕು ಇದು ಗೊತ್ತಿದ್ದವನೇ ಉಪನ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಕು, ಇಲ್ಲದೆ ಇದ್ರೆ ಮಾತಾಡಬಾರ್ದು. ದ್ರುಪದ ರಾಜ ಆಡುವ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿದೆ. ಯುಧಿಷ್ಠಿರ ಯಾವಾಗ ಅನ್ಕೋತಾನೆ, ಯಾವಾಗ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೆ, ಆಗ ಹೋಗಲಿ. ಇದು ಮೊದಲನೇ ಮಾತು. ಅದಾದ ಮೇಲೆ ಹೇಳ್ತಾನೆ, ಭೀಮಾರ್ಜುನೌಚ ಯಮೌಚ ಯಮೌಚ ಪುರುಷ ವೃಷಭವು. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಹಿರಿಯರ ಮಾತನ್ನ ನಾವು, ಹಿರಿಯರನ್ನ ಹೆಸರು ಹಾಡಿ ನಾವು ಬಿಟ್ಟು ಬಿಡ್ತೇವೆ. ಚಿಕ್ಕವರಿಗೆ, ಅವರ ಹಿಂದಿನವರಿಗೆ, ಕೆಳಗಿನವರಿಗೆ ತಿರಸ್ಕಾರವಾಗುತ್ತೆ. ಅದಾಗಬಾರದು ಅಂತ ಅನ್ನೋದಕ್ಕೆ ದ್ರುಪದ ರಾಜ ಆ ಮಾತನ್ನು ಬಿಡುವುದಿಲ್ಲ. ಭೀಮ ಯುಧಿಷ್ಠಿರನಾಗಲಿ, ಭೀಮ ಅರ್ಜುನ ನಕುಲ ಸಹದೇವ ಯಾರಾದರೂ ಯಾವಾಗ ಅವರು ಆಲೋಚನೆ ಮಾಡ್ತಾರೋ ಆಗ ಅವರು ಹೋಗಬಹುದು, ನನಗೇನು ಚಿಂತೆ ಇಲ್ಲ ಅನ್ನುವ ಮಾತನ್ನು ಹೇಳಿದ. ಇದು ಮೊದಲು ಆ ಪಾಂಡವರ ಬಗ್ಗೆ. ಅದಾದ ಮೇಲೆ ತಕ್ಷಣಕ್ಕೆ ಎರಡನೇ ಮಾತು, ರಾಮಕೃಷ್ಣೌಚ ಧರ್ಮಜ್ಞ. ರಾಮ ಅಂದ್ರೆ ಬಲರಾಮ ಮತ್ತು ಕೃಷ್ಣ, ಅದರೊಳಗೂ ರಾಮ ಮೊದಲು, ಆಮೇಲೆ ಕೃಷ್ಣ. ಯಾಕೆಂದ್ರೆ ಅಣ್ಣ ಬಲರಾಮ, ಹಾಗಾಗಿ ಅವನಿಗೆ ಅಣ್ಣನ ಹೆಸರು ಆಮೇಲೆ ತೆಗೆದುಕೊಂಡ್ರೆ, ಅಣ್ಣನ ಇಸನ ಹೆಸರು ಆಮೇಲೆ ತೆಗೆದುಕೊಂಡ್ರೆ ತಮ್ಮನಿಗೆ ಹೇಳ್ಬೋದು, ನೀನ್ ಏನಿದ್ರು ಚಿಕ್ಕವ, ನಿನ್ನ ಹೆಸರು ಆಮೇಲೆ ತಗೊಂಡಿದ್ದೀನಿ. ರಾಮಕೃಷ್ಣೌಚ ಧರ್ಮಜ್ಞವು
ತದಾ ಗಚ್ಚಂತು ಪಾಂಡವಾಹ. ಧರ್ಮಜ್ಞರು, ಹೋಗುವುದೋ ಯೋಗ್ಯವೋ ಅಯೋಗ್ಯವೋ ಧರ್ಮವೋ ಅಧರ್ಮ ಎಲ್ಲವನ್ನು ತಿಳಿದವರು ರಾಮಕೃಷ್ಣರು. ಅವರು ಯಾವಾಗ ಹೇಳ್ತಾರೆ ಆಗ ಹೋಗಲಿ, ನನಗೇನು ಚಿಂತೆ ಇಲ್ಲ, ಯಾವಾಗಲಾದರೂ ಹೋಗ್ಬೋದು. ಇದನ್ನ ಹೇಳಿ ಅವನ ಸುಮ್ಮನಾದ. ಆಗ ಯುಧಿಷ್ಠಿರ ಅಂತಾನೆ ಪರವಂತೋ ವಯಂ, ಬಹಳ ಮಹತ್ವದ ಮಾತನ್ನು ಹೇಳ್ತಾನೆ ಯುಧಿಷ್ಠಿರ. ದ್ರುಪದ ರಾಜನ ಮನೆಯಲ್ಲಿ ಆಶ್ರಯವನ್ನು ಪಡೆದು ವಾಸವಾಗಿದ್ದಾರೆ ಪಾಂಡವರು. ಈ ಸಂದರ್ಭದಲ್ಲಿ ಯದ್ಯಪಿ ಕೃಷ್ಣ ಸರ್ವೋತ್ತಮ, ನಿಜ. ಕೃಷ್ಣ ಹೇಳಿದ ಮಾತೇ ಕೊನೆಗೆ, ಅದು ನಿಜ. ಕೃಷ್ಣ ಹೇಳದಿದ್ದರೆ ಏನೂ ಇಲ್ಲ, ಅದು ವಾಸ್ತವ. ಆದರೆ ಯಾರು ಆಶ್ರಯವನ್ನು ಕೊಟ್ಟಿದ್ದಾರೋ ಆ ಆಶ್ರಯವನ್ನು ಕೊಟ್ಟ ವ್ಯಕ್ತಿಯ ಮಾತು ಬಹಳ ಮಹತ್ವದ ಮಾತು. ಆ ಆಶ್ರಯವನ್ನು ಬಿಟ್ಟು, ಆ ವಾಸ್ತವ್ಯವನ್ನು ಬಿಟ್ಟು ಬೇರೆ ತಮ್ಮ ಊರಿಗೆ ಮನೆಗೆ ಹೋಗುವುದಕ್ಕೆ ಯಾರು ಆಶ್ರಯವನ್ನು ಕೊಟ್ಟರಲ್ಲ ಅಂತ ದ್ರುಪದರಾಜನನ್ನು ಬಿಟ್ಟು ಸ್ವಂತ ನಾವೇನ್ ನಿರ್ಣಯವನ್ನು ಮಾಡುವುದು ಅಲ್ಲ, ಅವನೇನು ಹೇಳ್ತಾನೆ ಆ ಮಾತು ಮುಖ್ಯ. ಇದು ಎಂಥ ಸೌಜನ್ಯಪೂರ್ಣವಾದ ವ್ಯವಹಾರ ನೋಡಿ. ಅವನಂತಾನೆ ಅವ್ರು ಹೇಗೆ ಇಚ್ಛೆ ಪಡ್ತಾರೋ ಹಾಗೆ ಮಾಡ್ಲಿ ಅಂತಂತಾನೆ ದ್ರುಪದರಾಜ. ಆದರೆ ಪಾಂಡವರಂತಾರೆ ದ್ರುಪದ ಏನ್ ಹೇಳ್ತಾನೋ ಅದನ್ನು ನಾವು ಮಾಡ್ತೇವೆ. ಇಷ್ಟು ದಿವಸ ವಾಸವಾಗಿ ಅವರು ಆಶ್ರಯ ಕೊಟ್ಟಿದ್ದಾರೆ, ಈಗ ಇರು ಅಂತಂದ್ರೆ ಇರ್ತೇವೆ, ಹೋಗು ಅಂದ್ರೆ ಹೋಗ್ತೇವೆ. ನಾವು ಇರು ಅಂತಂದ್ರೆ ಅವನ ಮನಸ್ಸು ಮುರಿದು ನಾವು ಹೋಗಲಿಕ್ಕೆ ತಯಾರಿಲ್ಲ, ಹೋಗು ಅಂತಂದ್ರೆ ಅವನ ಮನಸ್ಸು ಮುರಿದು ನಾವು ಇರುವುದಕ್ಕೆ ಸಿದ್ಧರಿಲ್ಲ. ಇದರ ಸಾರಾಂಶ ಇಷ್ಟು. ಹಾಗಾಗಿ ನಮಗೆ ಆಶ್ರಯವನ್ನು ಕೊಟ್ಟಂತಹ ದ್ರುಪದನ ಮಾತಿಗೆ ಬಹಳ ಬೆಲೆ ಇದೆ. ನಮ್ಮ ಗಮನಾಗಮನಗಳು, ನಮ್ಮ ಗತಾಗತಗಳೆರಡೂ ಕೂಡ ನಮ್ಮ ಕೈಯಲ್ಲಿಲ್ಲ. ಪರವಂತೋ ವಯಂ ಸರ್ವೇ, ಪರವಂತೋ ವಯಂ ಸರ್ವೇ. ನಾವೆಲ್ಲರೂ ಪರವಾನ್ ಅಂದ್ರೆ ಪರಾಧೀನರು. ನಾವು ಪರವಾನ್ ಅಂತನ್ನುವ ಶಬ್ದಕ್ಕೆ ಪರಾಧೀನ ಅಂತ ಅರ್ಥ. ಪರವಂತೋ ವಯಂ ಸರ್ವೇ ವಯಂ ರಾಜನ್ ತ್ವಯಿ ಸರ್ವೇ ಸಹಾನುಗಾಹ. ನಾವು ನಮ್ಮವರು ಎಲ್ಲರೂ ಕೂಡ ನಿಮ್ಮ ಅಧೀನರು, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೇವೆ. ಯಥಾ ವಕ್ಷಸಿನ ಪ್ರೀತ್ಯ ತತ್ಕರಿಷ್ಯಾಮಹೇ ವಯಂ. ಏನ್ ಹೇಳ್ತಿ ಪ್ರೀತಿಯಿಂದ ಆ ಮಾತನ್ನು ನಾವು ನಡೆಸ್ಕೊಳ್ತೇವೆ. ತಥೋಬ್ರವೀದ್ ವಾಸುದೇವೋ ಗಮನಂ ರೋಚತೆ ಮಮ. ಇದು ಹೋಗುವುದಾದ್ರೆ ಹೋಗಿ, ಬಿಡುವುದಾದ್ರೆ ಬಿಡಿ ಅಂತ ದ್ರುಪದರಾಜ. ಹೋಗು ಅಂತ ಹೇಳಿದ್ರೆ ಹೋಗ್ತೇವೆ, ಇಲ್ಲ ಅಂದ್ರೆ ಇರ್ತೇವೆ ಅಂತ ಧರ್ಮರಾಜ. ಇದು ಯಾವಾಗ ಹೊರಡೋದು? ಯಾವಾಗ ಆಪ್ ಪೈಲೆ ಇದು ಯಾವಾಗ? ಯಾರ ಅನ್ಯೋನ್ಯಾಶ್ರಯ? ನೀವು ಮೊದಲು ಅಂದ್ರೆ ಯಾರ ಮೊದಲು? ಇಬ್ಬರು ಮೊದಲಲ್ಲ. ಹೋಗು ಅಂತ ಧ್ರುಪದರಾಜ ಹೇಳಲಾರ, ಹೋಗ್ತೇವೆ ಅಂತ ಯುಧಿಷ್ಠಿರ ಅನ್ಲಾರ. ಈ ಸಂದರ್ಭದಲ್ಲಿ ಹೌ ಟು ಬ್ರೇಕ್ ಇಟ್ ಬಹಳ ಮಹತ್ವದ ಮಾತು. ಈ ಸನ್ನಿವೇಶ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸಂಕೋಚದ ಒಂದು ಪ್ರಸಂಗ. ಹೋಗು ಅಂತ ಅವನು ಇಚ್ಛೆ ಇದ್ರೆ ಹೋಗ್ಲಿ, ನಾನು ಬೇಡ ಅಂತ ಅನ್ನೋದಿಲ್ಲ. ಧ್ರುಪದರಾಜ ಅಂದಾಗ ಹೌದು ನಮ್ಮ ಇಚ್ಛೆ ಇದೆ ಹೋಗ್ತೇವೆ ಅಂತ ಅನ್ನೋದು ಇದು ಧಾರ್ಷ್ಟ್ಯವಾಗತ್ತೆ. ಇಷ್ಟು ದಿವಸ ಆಶ್ರಯವನ್ನು ಕೊಟ್ಟಂತಹ ಪಾಂಡವರಿಗೆ ತಿರಸ್ಕಾರವಾಗುತ್ತೆ, ದ್ರುಪದರಾಜನಿಗೆ ತಿರಸ್ಕಾರವಾಗುತ್ತೆ. ಹಾಗಾದ್ರೆ ಒಂದೇ ಕಾಲಿನ ಮೇಲೆ ಹೋಗುವುದಕ್ಕೆ ಸಿದ್ಧರಾಗಿದ್ರು ಅಂದ್ರೆ ನಾವು ಇಷ್ಟು ಉಪಚಾರ ಮಾಡಿಯೂ ನಮ್ದೇನಲ್ಲ ಅಂತ ಆಯ್ತಲ್ಲ ಅಂತ ದ್ರುಪದರಾಜನಿಗೆ ಮನಸ್ಸಿಗೆ ಬಂದೀತು. ಅವನಿಗೆ ಮನಸ್ಸಿಗೆ ನೋವಾಗೀತು. ಇದು ಬಹಳ ಸೂಕ್ಷ್ಮವಾದ ಸಂಬಂಧದಿಂದ ಎಳೆ ಬಿಡಿಸಬೇಕಾಗಿದೆ. ಇದರಲ್ಲಿ ಥರ್ಡ್ ಪಾರ್ಟಿ ಇದು ಅತ್ಯಂತ ಅವಶ್ಯಕವಾಗಿತ್ತು. ಪಾಂಡವರು ಮತ್ತು ದ್ರುಪದರಾಜ ಇವರಿಬ್ಬರಿದ್ದಾರೆ. ಇವರಿಬ್ಬರಲ್ಲಿ ಹೋಗುವುದಾದ್ರೆ ಹೋಗಬಹುದು ಅಂತ ಇವನಂತ ಇದ್ದಾನೆ. ಅವನೇನ್ ಹೇಳ್ತಾನೆ ಹಾಗೆ ನಾನು ಮಾಡ್ತೀನಿ ಅಂತ ಇವನಂತ ಇದ್ದಾನೆ. ಇದು ಏನಿದು? ಪರಿಹಾರ ಹೇಗಿದಕ್ಕೆ? ಪರಿಹಾರವೇ ಇಲ್ಲ. ಇದಕ್ಕೆ ಏನು ಮಾಡಿದ್ರೂ ಉತ್ತರ ಇಲ್ಲ. ಇದಕ್ಕೆ ಅವರಿಬ್ಬರ ಸಂಕೋಚದಲ್ಲಿ ಅದಕ್ಕೆ ಒಂದೇ ಉತ್ತರ. ಅದಕ್ಕೆ ಮಧ್ಯದಲ್ಲಿ ವಾಸುದೇವ ಕೃಷ್ಣ ಅಡ್ಡ ಬರ್ತಾನೆ. ಮಧ್ಯದಲ್ಲಿ ಬಂದು ಹೇಳ್ತಾನೆ ಹೋಗುವುದು ಯೋಗ್ಯ ಅಂತ ನನಗೆ ತೋರ್ತದೆ. ಮುಗೀತು, ಕಥೆ ಮುಗಿತಾಗ. ಆಗ ಅವರಿಬ್ಬರಲ್ಲಿ ಏನು ಅನ್ಯೋನ್ಯಾಶ್ರಯವಿತ್ತೋ ಅದು ಪರಿಹಾರವಾಯಿತು. ಆಗ ಹೇಳ್ತಾನೆ ಪರಮಾತ್ಮ ತಥೋಬ್ರವೀದ್ ವಾಸುದೇವ. ಅಂದ್ರೆ ಈ ಮಾತು ಎಷ್ಟು ಚೆನ್ನಾಗಿದೆ. ಸಣ್ಣ ಸನ್ನಿವೇಶ, ಇದೇನು ಬಹಳ ದೊಡ್ಡ ಘಟನೆ ಅಥವಾ ಬಹಳ ಅದ್ಭುತವಾದಂತಹ ಪ್ರಸಂಗ ಹೀಗಲ್ಲದಿದ್ದರೂ ಕೂಡ ಒಂದು ಭಾವಿಕವಾದ ಒಂದು ಸಣ್ಣ ಒಂದು ಪ್ರಸಂಗ, ಒಂದು ಎಮೋಷನಲ್ ಸಿಚುವೇಶನ್ ವೇರ್ ದ ಎಮೋಷನ್ ಈಸ್ ಟೋಟಲಿ ಅಬ್ಸಲ್ಯೂಟ್ಲಿ ಎಮೋಷನ್ ವರ್ಕ್ಸ್ ಅಂಥ ಒಂದು ಪ್ರಸಂಗ ಇದು. ಆದ್ದರಿಂದ ವಾಸುದೇವ ಹೇಳ್ತಾನೆ ಗಮನಂ ರೋಚತೆ ಮಮ, ನೀವು ಹೋಗುವುದು ನನಗೆ ಯೋಗ್ಯ ಅಂತ ತೋರ್ತದೆ, ಬಹಳ ರುಚಿಸ್ತದೆ. ಯಾಕೆ? ನೀವು ಅಲ್ಲಿ ರಾಜ್ಯವನ್ನು ಸಿಗಲಿಕ್ಕೆ ಸಾಧ್ಯ, ನಿಮಗೆ ಹೋಗುವುದು ಯೋಗ್ಯ ಅಂತ ತೋರಿಸ್ತದೆ. ಎಲ್ಲ ಧರ್ಮವನ್ನು ತಿಳಿದಿದ್ದಾನೆ ದ್ರುಪದರಾಜ, ಅವನೇನು ಹೇಳ್ತಾನೆ ಹಾಗೆ ಮಾಡಿ ಅಂತ ಮತ್ತೆ ದ್ರುಪದರಾಜನ ಮೇಲೆ ಹವಾಲಿ ಹಾಕಿದಂತೆ. ಆದರೆ ಹೋಗುವುದು ಯೋಗ್ಯ ಅಂತ ಸಿದ್ಧವಾಯ್ತೀಗ. ಯಥೈವ ಮನ್ಯತೆ ವೀರೋ ದಾಶಾಶ ಪುರುಷೋತ್ತಮ. ದ್ರುಪದರಾಜ ಮತ್ತೆ ಹೇಳಿದ ಕೃಷ್ಣ ಹೇಳಿದ್ದೇ ಯೋಗ್ಯ, ಅವನೇನು ಹೇಳ್ತಾನೆ ಹಾಗೆ ಮಾಡಿ ಅಂತ ದ್ರುಪದರಾಜ ಕೃಷ್ಣನ ಬಗ್ಗೆ. ಸಂಕೋಚದ 4 ಪ್ರಾಣಿಗಳು ಕೂತ್ರೆ ಹೀಗೆ ಆಗೋದೆ. ನೀವ್ ಹೇಗಂತೀರೋ ಹಾಗೆ ಅಂತಂತಾನೆ ಎಲ್ಲರೂ ಕೂತ್ರೆ
ಅದನ್ನು ಯಾರಾದರೂ ಒಬ್ಬರು ಸಂಕೋಚವಿಲ್ಲದಂತಹ ಮನುಷ್ಯರೇ ಅದನ್ನ ಭಂಗ ಮಾಡಿ ಅದಕ್ಕೆ ಉತ್ತರವನ್ನ ಮಾಡಬಹುದು. ಹಾಗೆ ಪ್ರಾಪ್ತಕಾಲಂ ಮಹಾಬಾಹು ಸಾ ಬುದ್ಧಿರೇ ನಿಶ್ಚಿತ ಮಮ ಯಥೈವ ಹಿ ಮಹಾಭಾಗಾ ನ ತಧ್ಯಾಯತಿ ಕೌಂತೆಯ ಪಾಂಡುಪುತ್ರೋ ಯುಧಿಷ್ಠಿರ ಯಥೈಷಾಂ ಪುರುಷ ವ್ಯಾಘ್ರ ಶ್ರೇಯೋಧ್ಯಾಯತಿ ಕೇಶವ. ಬಹಳ ಮಹತ್ವದ ಮಾತು. ಧರ್ಮರಾಜ ತನಗಾಗಿ, ತನ್ನ ತಮ್ಮಂದಿರಾಗಿ, ಪಾಂಡವರಿಗಾಗಿ ಏನು ಹಿತವನ್ನ ಆಲೋಚನೆ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದರೆ ಅವರೆಲ್ಲರ ಹಿತ ಮಾಡುವುದಕ್ಕೆ ಕೃಷ್ಣ ಮಾತ್ರ ಸದಾ ಕಾಲ ಧ್ಯಾನರತನಾಗಿದ್ದ. ದ್ರುಪದ ರಾಜ ಆಡುವ ಮಾತಿದೆ. ಇದು ಪ್ರತಿಯೊಬ್ಬ ಭಕ್ತನಿಗೂ ಸಂಬಂಧಪಟ್ಟಂತಹ ಮಾತು. ಪ್ರತಿಯೊಬ್ಬ ಭಕ್ತನಿಗೂ ನಾವು ನಮ್ಮ ಹಿತವನ್ನು ಚಿಂತನೆ ಮಾಡ್ತೇವೋ ಬಿಡ್ತೇವೋ, ನಮಗಾಗಿ ನಮ್ಮ ಹಿತವನ್ನು ಚಿಂತನೆ ಮಾಡುವವನು ದೇವರೊಬ್ಬ ಇದ್ದಾನೆ. ಈ ಭರವಸೆ ನಮಗೆ ಬೇಕು. ನಾವು ನಮ್ಮ ಹಿತವನ್ನು ಎಷ್ಟು ಚಿಂತನೆ ಮಾಡ್ತೇವೆ ಗೊತ್ತಿಲ್ಲ. ನಮಗೆ ರುಚಿ ಯಾವುದು ಇದನ್ನು ಚಿಂತನೆ ಮಾಡ್ತೇವೆ. ಹಿತವನ್ನು ನಾವು ಆಲೋಚನೆ ಮಾಡುವುದಿಲ್ಲ. ರುಚಿ ಬೇರೆ, ಹಿತ ಬೇರೆ. ಕದಾಚಿತ್ ಹಿತ ಕಹಿ ಇರಬಹುದು, ರುಚಿ ಅಹಿತವಾಗಿರಬಹುದು. ಕದಾಚಿತ್ ಹಿತವೇ ರುಚಿಯಾಗಿರಬಹುದು, ಹಿತವನ್ನೇ ರುಚಿ ಮಾಡಿ ದೇವರು ಕೊಡಬಹುದು. ಆದರೆ ಇದೆಲ್ಲವನ್ನೂ ದೇವರ ಕೈಗೆ ಬಿಡಬೇಕು. ರುಚಿಯೋ ಹಿತವೋ ಭಗವಂತನಿಗೆ ಬಿಟ್ಬಿಡ್ಬೇಕು. ಪರಮಾತ್ಮ ಭಗವಂತನಿಗೆ ಶರಣು ಹೋದವರಿಗೆ ಭಗವಂತ ಅವರ ಯೋಗಕ್ಷೇಮವಹ, ಭಗವಂತನಿಗೆ ಶರಣು ಹೋಗದವರಿಗೆ ತಮ್ಮಷ್ಟಕ್ಕೆ ತಾನೇ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಬರ್ತದೆ. ಹಾಗಾಗಿ ಪಾಂಡವರ ಹಿತವನ್ನ ದ್ರುಪದರಾಜ ಹೇಳುವ ಮಾತು ನೋಡಿ, ಎಷ್ಟು ಸುಂದರವಾದ ಮಾತು ಅಂದ್ರೆ, ಕೋಟಿ ಕೋಟಿ ಹಣ ಸುರಿದ್ರು ಈ ಮಾತಿಗೆ ಪರ್ಯಾಯವಿಲ್ಲ. ಅಂಥ ಉತ್ತಮವಾದ ಮಾತು. ಯಾವ ಕಾಲಕ್ಕೂ ಸತ್ಯ, ಯಾವ ಭಕ್ತರಿಗೂ ಸತ್ಯ. ನ ತಧ್ಯಾಯತಿ ಕೌಂತೆಯ ಪಾಂಡುಪುತ್ರೋ ಯುಧಿಷ್ಠಿರ. ಯುಧಿಷ್ಠಿರ ತನ್ನ ಹಿತವನ್ನು ತಾನು ಬಯಸಲಾರದಷ್ಟು ಯಥೈಷಾಂ ಪುರುಷ ವ್ಯಾಘ್ರ ಶ್ರೇಯೋಧ್ಯಾಯತಿ ಕೇಶವ. ಪರಮಾತ್ಮ ಅಷ್ಟು ಅವರ ಬಗ್ಗೆ ಹಿತವನ್ನ, ಶ್ರೇಯಸ್ಸನ್ನ ಸದಾಕಾಲ ಚಿಂತನೆ ಮಾಡ್ತಿದ್ದಾನೆ. ಸದಾಕಾಲ ಚಿಂತನೆ ಮಾಡ್ತಿದ್ದಾನೆ. ಯಾವ ಆಪತ್ತು ಬಂದಾಗಲೂ, ಯಾವ ಹೊತ್ತಿಗೂ ದೂರ್ವಾಸರು ಒಂದು ದಿವಸ ಮಧ್ಯಾಹ್ನ ಬಂದರು. ನನಗೆ ಹೊಟ್ಟೆಗೆ ಹಾಕು, ಊಟಕ್ಕೆ ಹಾಕು. ನಾವು 80,000 ಜನ, 10,000 ಜನ, ಇಷ್ಟು ಜನರಿಗೆ ಊಟಕ್ಕೆ ಹಾಕು ಅಂತ ಬಂದರು ಮಧ್ಯಾಹ್ನ. ಭೀಮ ದ್ರೌಪದಿಯರಿಗೆ ಯಾವುದೂ ಅಸಾಧ್ಯವಲ್ಲ. ಆದರೆ ಅವರು ಮಾಡುವುದಕ್ಕೆ ಸಿದ್ಧರಾಗಿರಲಿಲ್ಲ. ಆ ಸಂದರ್ಭದಲ್ಲಿ ದುರ್ವಾಸರು ಬಂದಿದ್ದಾರೆ. ಆ ದುರ್ವಾಸರಿಗೆ ತೃಪ್ತಿಪಡಿಸುವುದು ಯಾರಿಗೆ ಸಾಧ್ಯ? ಕೃಷ್ಣ ಬಂದ, ಒಂದಗಳು ತಿಂದು ಅಥವಾ ಅದರನ್ನ ಆಹಾರವನ್ನು ತಿಂದು ಅಕ್ಷಯ ಪಾತ್ರದಿಂದ ಅವರಿಗೆಲ್ಲ ಹೊಟ್ಟೆ ತೃಪ್ತಿಪಡಿಸಿದ. ಇದು ಶ್ರೇಯಸ್ಸನ್ನು ಚಿಂತನೆ ಮಾಡಿದವರು ಯಾರು? ಧರ್ಮರಾಜನ, ಅರ್ಜುನ, ನಕುಲ, ಸಹದೇವರ? ಯಾರು? ಕೃಷ್ಣ. ಭಗವಂತ ಧಾವಿಸಿ ಬಂದ. ಎಲ್ಲಿದ್ದ ಬಂದ ಗೊತ್ತಿಲ್ಲ, ಯಾಕೆ ಬಂದ ಗೊತ್ತಿಲ್ಲ, ಎಷ್ಟೊತ್ತಿಗೆ ಬಂದ, ಎಷ್ಟರೊಳಗೆ ಬಂದ ಏನೂ ಇಲ್ಲ, ಆದರೆ ಬಂದ. ಪಾಂಡವರು ಪುರಪ್ರವೇಶ ಮಾಡ್ತಾ ಇದ್ದಾರೆ. ಮಾಡುವ ಸಂದರ್ಭದಲ್ಲಿ ದುರ್ಯೋಧನಾದಿಗಳು ಇವರು ಪಾಂಡುರಾಜನ ಮಕ್ಕಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಯಾರು ಏನು ಮಾಡುವಂತಿಲ್ಲ. ಆಕಾಶವಾಣಿ ಆಯಿತು, ಆಕಾಶವಾಣಿ ಮೇಲೂ ಸಂದೇಹ. ಹೀಗೆಲ್ಲ ಆದಾಗ ಸ್ವಯಂ ವೇದವ್ಯಾಸದೇವರು ಬಂದು ಕೈ ಹಿಡಿದು ಒಳಗೆ ನಡೆದು ಮುನ್ನುಗ್ಗಿ, ಇದು ಪಾಂಡುರಾಜನ ಮನೆ, ಇದರೊಳಗೆ ನೀವು ಇರಬೇಕು ಅಂತ ಹೇಳಿದ. ಯಥೈಷಾಂ ಪುರುಷ ವ್ಯಾಘ್ರ ಶ್ರೇಯೋಧ್ಯಾಯತಿ ಕೇಶವ. ಪರಮಾತ್ಮ ಅವರ ಶ್ರೇಯಸ್ಸನ್ನ ಸದಾ ಸಂಕಲ್ಪಿಸಿ ಅವರಿಗೆ ಶ್ರೇಯಸ್ಸನ್ನು ಕೊಡ್ತಾ ಬಂದಿದ್ದಾನೆ ಪರಮಾತ್ಮ. ಹೀಗೆ ಪಾಂಡವರ ಆದಿ ಘಟನೆಯಿಂದ ಅಂತಿಮ ಚರಿತ್ರದವರೆಗೆ ಭಗವಂತ ಅವರಿಗೆ ಸದಾಕಾಲ ರಕ್ಷೆಯಾಗಿದ್ದಾನೆ. ಇಂಥ ಅದ್ಭುತವಾದಂತಹ ಆ ಭಗವಂತನ ಹಿತಾಸಕ್ತಿ, ಪಾಂಡವರ ಹಿತಾಸಕ್ತಿ, ಇದು ಪಾಂಡವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಭಕ್ತನಿಗೂ ಇದು ಸಂಬಂಧಪಟ್ಟದ್ದು. ಅವನವನ ಯೋಗ್ಯತೆ, ಅವನವನ ಕರ್ಮ, ಅವನವನ ಶರಣಾಗತಿಯ ಪ್ರಕಾರ. ಆದ್ದರಿಂದ ಯಥೈಷಾಂ ಪುರುಷ ನತಧ್ಯಾಯತಿ ಕೇಶ ಕಾಂತೇಯ ಪಾಂಡುಪುತ್ರೋ ಯುಧಿಷ್ಠಿರ ಯಥೈಷಾಂ ಪುರುಷ ವ್ಯಾಘ್ರ ಶ್ರೇಯೋಧ್ಯಾಯತಿ ಕೇಶವ ಪೃಥಾಯಸ್ತ ತಥೋ ವಿಷ್ಮ ಪ್ರವಿವೇಶ ಮಹಾಮತಿ. ಆಮೇಲೆ ಆ ವಿದುರ ಕುಂತಿಯ ಮನೆಯೊಳಗೆ ಹೊಕ್ಕ. ಕುಂತಿ ಮನೆಯಲ್ಲಿ ಕೂತಿದ್ಲು. ಇದು ಸಭೆಯಲ್ಲಿ ನಡೆದದ್ದು. ಕುಂತಿ ಮನೆಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ. ಕುಂತಿ ಕಣ್ತುಂಬ ನೀರಿಟ್ಟು ಅಳತಾಳೆ, ಬಹಳ ದುಃಖ ಪಡ್ತಾಳೆ. ಅವಳಂತಾಳೆ, ವಿದುರ ನೀನಿದ್ದಿ ಅಂತನ್ನುವುದಕ್ಕೆ ಇಷ್ಟೆಲ್ಲ ನಾವು ಬದುಕುವುದು ಸಾಧ್ಯವಾಯಿತು. ನೀನಿಲ್ಲದೆ ಹೋಗಿದ್ರೆ, ನೀನು ಸೂಚನೆ ಕೊಡದೇ ಇದ್ರೆ ನಾವು ಅಲ್ಲೇ ಭಸ್ಮವಾಗಿ ಎಂದೋ ಸುಟ್ಟೋಗ್ತಿದ್ವಿ. ತ್ವತ್ಪ್ರಸಾದ ಜತುಗೃಹೇ ಶ್ರುತಃ ಪ್ರತ್ಯಾಗತಸ್ತಥ
ಕೂರ್ಮೀ ಚಿಂತಯತೆ ಪುತ್ರಾನ್ ಯತ್ರ ವಾ ತತ್ರ ಸಮ್ಮತ ಚಿಂತೆಯ ವರ್ಧಿತ ಪುತ್ರ ಯಥಾ ಕುಶಲಿನಸ್ತಥಾ. ಆವೆ ಇದು ಏನು ಸಂಬಂಧ, ಇದು ಏನು ವಿಜ್ಞಾನ, ಏನು ಸೈನ್ಸು, ಇದನ್ನು ತಿಳಿಬೇಕು. ಆವೆ, ಹೆಣ್ಣು ಆವೆ ತಾನು ತನ್ನ ಮಕ್ಕಳನ್ನ ಹೆರುವುದು ಮಾತ್ರ. ಹೆತ್ತ ಮೇಲೆ ಆ ಮಕ್ಕಳೆಲ್ಲೋ ತಾನೆಲ್ಲೋ. ಆದರೆ ಆ ಹೆಣ್ಣು ಆವೆ ತಾಯಿ, ಆ ತಾಯಿ ಕೂರ್ಮ ತಾನು ಒಂದೆಡೆ ಇದ್ದು ತಾನು ತನ್ನ ಮಕ್ಕಳ ಯೋಗಕ್ಷೇಮವನ್ನು ಚಿಂತನೆ ಮಾಡ್ತದಂತೆ. ಆ ಯೋಗಕ್ಷೇಮವನ್ನು ಚಿಂತನೆ ಮಾಡಿದ ಮಾತ್ರಕ್ಕೆ ಅವು ಯೋಗಕ್ಷೇಮ ಉಳ್ಳದ್ದಾಗಿ, ಅರ್ಥಾತ್ ಮಕ್ಕಳು ಸುಖವಾಗಿ ಇರುತ್ತವೆ. ಬಹಳ ನಿಗೂಢವಾದ ವಿಜ್ಞಾನವಿದೆ ಇದು. ಹಾಗಾಗಿ ಆ ಹೆಣ್ಣು ಆವೆ ತಾಯಿ ಆವೆ ಯಾವ ರೀತಿಯಾಗಿ ಆಲೋಚನೆ ಮಾಡಿದ ಮಾತ್ರಕ್ಕೆ ಮಕ್ಕಳೆಲ್ಲ ಸುಖವಾಗಿ ಬದುಕ್ತವೋ ಆ ರೀತಿಯಾಗಿ ಕೃಷ್ಣ, ವಿದುರ, ನಿನ್ನ ಆಲೋಚನೆಯಿಂದಾಗಿ ನೀನು ನಾವೆಲ್ಲೋ ಇದ್ವಿ, ಆದರೆ ನಿನ್ನ ಚಿಂತನ, ನಿನ್ನ ಆಲೋಚನೆ, ನಿನ್ನ ಸಮಾಲೋಚನೆಯಿಂದಾಗಿ ನಾವು ಬದುಕಿದ್ದೇವೆ. ನಿನ್ನ ಉಪಕಾರ ನಾನು ಮರಳಿಕ್ಕೆ ಸಾಧ್ಯವಿಲ್ಲಪ್ಪ. ಚಿಂತೆಯ ವರ್ಧಿತ ಪುತ್ರ ಯಥಾ ಕುಶಲಿನಸ್ತಥಾ ಇತ್ಯಾದಿಯಾಗಿ ಬಹಳ ದುಃಖವನ್ನು ಅನುಭವಿಸಿದ ಕುಂತಿ. ಎಷ್ಟು ದುಃಖ ಅಂದರೆ ಒಂದಲ್ಲ ಎರಡಲ್ಲ, ಸಾಲು ಸಾಲಾಗಿ ದುಃಖಗಳು. ಏನೇನು ದುಃಖ ಬಂತು? ಮೊದಲನೇದ್ದು, ರಾತ್ರಿಯೆಲ್ಲ ಜಾಗರ ಕೂಡುವಂತಹ ದುರ್ದೈವ. ಕೊನೆಗೆ ಬೆಂಕಿ, ಸುರಂಗ ಮಾರ್ಗದಿಂದ ಹೊರಗೆ ಬಂದದ್ದು. ಅಲ್ಲಿ ಬಂದ್ರೆ ರಾತ್ರಿಗೆ ಊಟ ಇಲ್ಲ, ನೀರಿಲ್ಲ, ಬಾಯಾರಿಕೆಯಿಂದ ಬಾಡಿ ಬೆಂಡಾಗಿ ಒಣಗಿ ಅಲ್ಲಿ ಮಲಗಿದ್ದಾರೆ. ಇಂಥ ಆಪತ್ತು. ಪಾಂಡುರಾಜರ ಹೆಂಡತಿ, ಚಕ್ರವರ್ತಿಯ ಹೆಂಡತಿ, ಪಟ್ಟದ ಮಹಿಷಿ, ಅವಳಿಗೆ ಇಂಥ ಅವಸ್ಥೆ. ಹಿಡಿಂಬಾಸರ ಬಂದ, ಯುದ್ಧವಾಯಿತು. ಆ ಒಂದು ಆಪತ್ತಿನಿಂದ ಪರಿಹಾರವಾಯಿತು. ಮತ್ತೆ ಮುಂದೆ ಹೋಗಿ ಊರಿಗೆ ಹೋದರು. ಊರಿಗೆ ಸೇರಿದ್ರೆ ಊಟ ಉಂಟೆ ನಂದು ಇಲ್ಲ, ಮನೆಗೆ ಹೋಗಿ ಭಿಕ್ಷೆ ಬೇಡದು. ಮಹಾರಾಜರು ಮಹಾರಾಜ ಪುತ್ರರು, ಆದರೇನು ಭಿಕ್ಷೆ ಬೇಡದು. ಭಿಕ್ಷೆ ಬೇಡದ ಮಾತ್ರಕ್ಕೆ ಮುಗಿತೇನು? ಇಲ್ಲ, ತಾನೇ ತನ್ನ ಮಗನನ್ನ ಬಕಾಸುರನ ಬಾಯಿಗೆ ಹಾಕಿದ್ಲು ಕುಂತಿ. ಮದುವೆಗೆ ಹೋದರು. ಮದುವೆ ಆಯಿತು. ಮದುವೆ ಆದದ್ದೇ ತಡ. ದ್ರುಪದ ರಾಜ ಶಲ್ಯಾದಿಗಳ ಜೊತೆಗೆ ಕರ್ಣಾದಿಗಳ ಜೊತೆಗೆ ಯುದ್ಧವಾಯಿತು. ಅಲ್ಲಿ ಹೇಗೋ ಪಾರಾಗಿ ಬಂದರು. ಆಮೇಲೆ ಮತ್ತೆ ಊರಿಗೆ ಬರುವುದು ಸಾಧ್ಯವಿರಲಿಲ್ಲ. 1 ವರ್ಷದವರೆಗೆ ಅಲ್ಲೇ ಅಜ್ಞಾತವಾಸದಂತೆ ಇರಬೇಕಾಗಿತ್ತು ಪಾಂಚಾಲ ದೇಶದಲ್ಲಿ. ಇಷ್ಟೆಲ್ಲ ಆಪತ್ತಿನಿಂದ ನಾವು ಬದುಕಿ ಬಂದಿದ್ದೇವೆ. ಈಗ ಕೊನೆಗೆ ನೀನು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀವಿ, ಬಹಳ ಹಿತವಾಯ್ತಪ್ಪ, ಹೋಗೋಣ, ಸಾಕು, ನಮ್ಮ ಊರಿಗೆ ಸೇರಿದರೆ ಸಾಕು, ಸುಖವಾಗಿರೋಣ ಸ್ವಲ್ಪ ದಿವಸ ಅಂತ ಅನ್ಕೊಳ್ತಾ ಇದ್ದಾಳೆ ಕುಂತಿ. ಹಾಗಾಗಿ ಅವಳು ಹೇಳಿದ್ಲು, ಬಹಳ ಸಂತೋಷ, ಬರ್ತೀವಿ. ನವಿನಶ್ಯಂತ್ಯ ಲೋಕೇಶು ತವ ಪುತ್ರ ಮಹಾಬಲಾಹ ಅಚಿರೇಣೈವ ಕಾಲೇನ ಸ್ವರಾಜ್ಯಸ್ಥ ಭವಂತಿ. ನಿನ್ನ ಮಕ್ಕಳು ಎಂದೆಂದಿಗೂ ದುಃಖ ಭಾಗಿಗಳಾಗುವುದಿಲ್ಲ. ದೊಡ್ಡ ಮಹಾರಾಜ್ಯ ಅವರಿಗೆ ಸಿಗತ್ತೆ, ಏನ್ ಕಷ್ಟವಿಲ್ಲ, ಆಲೋಚನೆ ಮಾಡಬೇಡ, ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅಂತೂ ವಿಚಾರ ಮಾಡಿ ಹೋಗ್ತಾ ಇದ್ದಾರೆ. ಹೋಗುವಾಗ 1000 ಆನೆಗಳು, 1000 ರಥ, ಭಾರಿ ಜಾತಿಯ ಅಶ್ವಗಳು, 50,000 ಅಷ್ಟು ಕುದುರೆಗಳನ್ನು ಕೊಟ್ಟಿದ್ದಾನೆ. 10,000 ದಾಸಿಯರನ್ನ, 1000 ದಾಸರನ್ನ, ಆಮೇಲೆ ಮೇಣೆಗಳು, ಪಲ್ಲಕ್ಕಿಗಳು 100, 500 ವಾಹಕರು ಅದಕ್ಕೆ, ಆಮೇಲೆ ಆಹಾರ, ಧಾನ್ಯದ ಬಸಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿ ನಾಗರಾಸ್ತು ಕುತೂಹಲ ಮಣ್ಣಯಂಚಕ್ರಿರೆ ತತ್ರ ನಗರಂ ನಾಗಸಾಹ್ವಯಂ. ಪಾಂಡವರೆಲ್ಲ ಹೋಗ್ತಾರೆ, ಇನ್ನವರನ್ನ ಸೀಯಿಂಗ್ ಆಫ್ ಅಂತನ್ನುವ ಒಂದು ಉತ್ತಮವಾದ ಪ್ರಸಂಗ. ಆದ್ದರಿಂದ ಅವರನ್ನು ಕೊಟ್ಟು ಕಳಿಸುವ ಒಂದು ಪ್ರಸಂಗಕ್ಕಾಗಿ ಎಲ್ಲ ಕಡೆಗೆ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಯೋನಸ್ವಾನಿ ಮದಾಯಾದಾನ್ ಧರ್ಮೇಣ ಪರಿರಕ್ಷತಿ. ತನ್ನ ಮಕ್ಕಳಂತೆ ಇಡೀ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡತಕ್ಕಂತಹ ಇದು ಶ್ರೇಷ್ಠವಾಗಿರತಕ್ಕಂತಹ ರಾಜ, ಮಹಾಭಾಗ್ಯವಂತರು. ಯದಿದತ್ತಂ ಯದಿಹೂತಂ ಯದಿವಾಪ್ಯಸ್ತ್ಯ ನಸ್ತಪಃ ತೇನ ತಿಷ್ಠಂತು ನಗರೆ ಪಾಂಡವ ಶರದಾಂಶತಂ. ನಮ್ಮ ಊರಲ್ಲಿ ಪಾಂಡವರು 100 ವರ್ಷ ಸುಖವಾಗಿರಲಿ. ನಾವು ದಾನ ತಪಸ್ಸು ಯಜ್ಞ ಮಾಡಿದ ಪುಣ್ಯ ಏನಾದರೂ ಇದ್ರೆ ಆ ಪುಣ್ಯದಿಂದ ಪಾಂಡವರು ಸುಖವಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾಗಿ ಸ್ವಾಗತವಾಯಿತು. ಹಸ್ತಿನಪುರಕ್ಕೆ ಬಂದರೂ ಸ್ವಾಗತವಾಗಿದೆ. ಸ್ವಾಗತವಾಗಿ ಅವರನ್ನ ಮನೆಯಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ನೋಡಿ, ಬಹಳ ಮಹತ್ವದ್ದಿದೆ. ದುರ್ಯೋಧನಸ್ಯ ಮಹಿಷಿ. ಮೊದಲು ದುರ್ಯೋಧನನ ಹೆಂಡತಿ, ಅವಳು ಅಲಕ್ಷ್ಮಿ. ದುರ್ಯೋಧನ ಇವನು ಕಲಿಯ ಹೆಂಡತಿ, ಮೂಲದಲ್ಲೂ ಕಲಿಯ ಹೆಂಡತಿಯೇ. ಅವಳು ಬಂದಿದ್ದಾಳೆ, ಭಾನುಮತಿ ಅವಳ ಹೆಸರು. ದಯವಿಟ್ಟು ಭಾನುಮತಿ ಅಂತ ಯಾರಿಗೂ ಹೆಸರಿಡಬೇಡಿ, ಹೆಸರು ಚೆನ್ನಾಗಿದೆ,
ಆದರೆ ಅವರ ಹೆಸರಿಂದ ವಾಚ್ಯರಾದಂತಹ ಅರ್ಥ ಕೆಟ್ಟದ್ದಿದೆ. ದುರ್ಯೋಧನಸ್ಯ ಮಹಿಷಿ ಕಾಶಿರಾಜ ಸುತಾಯದ, ಕಾಶಿರಾಜನ ಮಗಳವಳು. ನೋಡಿ, ಈ ಸಂದರ್ಭದಲ್ಲಿ ಸರಿಯಾಗಿ ಶ್ರೀಮದಾಚಾರ್ಯರು ಆ ದುರ್ಯೋಧನನ ವಿವಾಹದ ಒಂದು ಮಾತನ್ನ ಹೇಳ್ತಾರೆ. ದ್ರೌಪದಿಯ ವಿವಾಹವಾದ ಕೂಡಲೇ ಕಾಶಿರಾಜ ಒಂದು ಸ್ವಯಂವರವನ್ನು ಘೋಷಣೆ ಮಾಡಿದ. ಶ್ರೀಮದಾಚಾರ್ಯರು ಕಥಾ ಸಂಯೋಜನವನ್ನು ಮಾಡುವುದು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಮಾಡ್ತಾರೆ, ಬಹಳ ಸುಂದರವಾದ ರೀತಿಯಲ್ಲಿ ಮಾಡ್ತಾರೆ. ಎಲ್ಲೆಲ್ಲೋ ಚದರಿ ಹೋದಂತಹ ಕಥೆಗಳು ಒಂದೇ ಕಡೆಗೆ ಕ್ರಮಬದ್ಧವಾಗಿ ಹೇಳಿಲ್ಲ. ಕ್ರೊನಲಾಜಿಕಲಿ ಅದು ನಿರೂಪಿತವಾದದ್ದಲ್ಲ. ಆದರೆ ಎಲ್ಲಿ ಯಾವ ಪ್ರಸಂಗ ಬರುತ್ತೆ ಅಲ್ಲಿ ಅಂತಹ ಸಂದರ್ಭವನ್ನು ನೋಡಿಕೊಂಡು ಶ್ರೀಮದಾಚಾರ್ಯರು ಸರಿಯಾಗಿ ಕಥೆ ಜೋಡಿಸ್ತಾರೆ. ದ್ರೌಪದಿಯ ವಿವಾಹದ ಸಂದರ್ಭಕ್ಕಿಂತ ಮೊದಲಿಗೆ ಈ ಮಹಿಷಿಯ ಭಾನುಮತಿಯ ಕಥೆಯ ಉಲ್ಲೇಖ ಬಂದಿಲ್ಲ. ಈ ಸಂದರ್ಭದಲ್ಲಿ ಭಾನುಮತಿಯ ಮಾತು ಬರ್ತಾ ಇದೆ. ಹಾಗಾಗಿ ಭಾನುಮತಿಯ ವಿವಾಹ ದ್ರುಪದ ರಾಜನ ಮಗಳ ದ್ರೌಪದಿಯ ವಿವಾಹವಾದ ಮೇಲೆ ಆಗಿದೆ ಅಂತ ಹೇಳಿ ಶ್ರೀಮದಾಚಾರ್ಯರು ದ್ರೌಪದಿಯ ವಿವಾಹವನ್ನು ಮೊದಲಿಗೆ ಹೇಳಿ ಆಮೇಲೆ ದುರ್ಯೋಧನನ ವಿವಾಹವನ್ನ ಹೇಳ್ತಾರೆ. ಕಾಶಿರಾಜನ ಅವನ ಸ್ವಯಂವರವನ್ನು ಘೋಷಣೆ ಮಾಡಿದ್ದ. ಆ ಸಂದರ್ಭದಲ್ಲಿ ಎಲ್ಲ ರಾಜರು ಹೋಗಿದ್ರು. ಜರಾಸಂಧನು ಬಂದಿದ್ದ. ಆ ಜರಾಸಂಧನನ್ನ ಸೋಲಿಸಿದ ಕರ್ಣ ಸೋಲಿಸಿದ್ದಕ್ಕೆ ಪರಶುರಾಮ ದೇವರು ಕೊಟ್ಟ ವಿದ್ಯೆಯ ಪ್ರಭಾವದಿಂದ ಸೋಲಿಸಿದ. ಸ್ಪರ್ಧೆಯನ್ನ ಮಾಡಲಿಲ್ಲ, ಆದ್ದರಿಂದ ಸೋಲಿಸುವುದು ಸಾಧ್ಯವಾಯಿತು. ಸ್ಪರ್ಧೆಯನ್ನ ಮಾಡಿದ್ರೆ ಸಾಧ್ಯವಿರಲಿಲ್ಲ. ಪರಶುರಾಮ ದೇವರ ವಿದ್ಯೆಯನ್ನ ಪಡೆದಿದ್ದಿಲ್ಲ ಅಂದ್ರೆ ಜರಾಸಂಧನನ್ನ ಸೋಲಿಸುವುದು ಸಾಧ್ಯವಿರಲಿಲ್ಲ. ಪರಶುರಾಮ ದೇವರ ವಿಶೇಷವಾದ ಪ್ರಭಾವದಿಂದ ಅಜಯ್ಯವಾಗಿರುವಂತಹ ಧನುರಾದಿಗಳೆಲ್ಲ ಇದ್ದದ್ದಕ್ಕಾಗಿ ಗೆದ್ದಾಗ ಗೆದ್ದದ್ದು ಅಂದ್ರೆ ಎಂಥ ಗೆಲ್ಲುವುದು ಅಂದ್ರೆ ಬಹಳ ವಿಚಿತ್ರವಾದದ್ದು. ಎಲ್ಲಿ ಆ ಜರಾಸಂಧನ ದೇಹದ ಮಧ್ಯಭಾಗದಲ್ಲಿ ಹೋಳುವಾಗಿತ್ತು, ಆ ಹೋಳು ಸೇರಿಸಿದ್ದಕ್ಕೇನೆ ಜರ ಎಂಬಂತಹ ಒಂದು ಪಿಶಾಚಿ ಅದನ್ನು ಸೇರಿಸಿದ್ದಕ್ಕೆ ಅವನು ಸಂಧ ಅಂದ್ರೆ ಸಂಧಿ, ಅವೆರಡೂ ಸಂಧಿಯಲ್ಲಿ ಸೇರಿತ್ತು. ಹಾಗಾಗಿ ಜರಾಸಂಧ. ಆ ಜರಾಸಂಧನ ಯಾವ ಹೋಳಾದ ಭಾಗವಿತ್ತೋ ಅಲ್ಲಿ ಪ್ರಹಾರವನ್ನ ಮಾಡಿದ ಕರ್ಣ. ಅದನ್ನು ನೋಡಿ ಭಲೆ ಅಂತಂದ ಜರಾಸಂಧ. ಯಾಕೆ? ಬಲರಾಮದೇವರಿಗೂ ಗೊತ್ತಾಗಲಿಲ್ಲ ನನ್ನ ಮರ್ಮಸ್ಥಾನ ಯಾವುದು ಅಂತ. ಅಂಥ ಮರ್ಮಸ್ಥಾನದಲ್ಲಿ ನನ್ನ ಮಧ್ಯಭಾಗದಲ್ಲಿ ನನ್ನನ್ನು ಸಿಳಿಬಿಟ್ಟಿಯಲ್ಲೋ ಅಂತ ಹೇಳಿ ಭಾರಿ ಸಂತೋಷಪಟ್ಟ. ತನಗೆ ದುಃಖವಾದದ್ದಕ್ಕೆ, ತನ್ನ ಗುಟ್ಟು ಗೊತ್ತಾದದ್ದಕ್ಕೆ, ಅವನು ನನ್ನ ಮೇಲೆ ಭಾರೀ ಪ್ರಹಾರ ಮಾಡಿದ್ದಕ್ಕೆ ಕರ್ಣನ ಪರಾಕ್ರಮವನ್ನು ಕಂಡು ಜರಾಸಂಧ ಮೆಚ್ಚಿಕೊಂಡ. ಅವನಂದ, ಇಂಥ ಪರಾಕ್ರಮಿಗಳು ನನ್ನ ದಾಸರಾಗುವುದು ಒಳ್ಳೆಯದು, ಬಾ ನನ್ನ ಸೈನ್ಯದಲ್ಲಿ ಬಾ, ನನ್ನ ದಾಸನಾಗು ಅಂತ ಕರೆದ. ಅವನಂಥ ಉನ್ಮತ್ತ ನೋಡಿ ಜರಾಸಂಧ. ಸ್ವಯಂ ಕರ್ಣ ಮಹಾಪರಾಕ್ರಮಿ ಅಂತ ಅವನು ಮೆರಿಬೇಕು ಅಂತ ಇದ್ದಾನೆ. ಅಂಥ ಕರ್ಣನನ್ನ ಇವನು ಕರೀತಾನೆ, ನಮ್ಮ ರಾಜ್ಯದಲ್ಲಿ ನೀನು ಆಳಾಗಿ ಬಾ, ಸೇನಾಪತಿಯಾಗಿ ಬಾ ಅಂತ ಹೇಳಿ. ಅಂತೂ ಅಲ್ಲಿ ಯುದ್ಧವಾಡಿ ಸೋಲಿಸಿ ಜರಾಸಂಧ ದುರ್ಯೋಧನ ಓಡಿಬಿಟ್ಟಿದ್ದ. ಕರ್ಣ ಅವನನ್ನು ಸೋಲಿಸಿದ. ಅಂತೂ ಕೊನೆಗೆ ರಾಜ್ಯದಲ್ಲಿ ಆ ಕಾಶಿರಾಜನ ಮಗಳನ್ನ ಭಾನುಮತಿಯನ್ನ ವಿವಾಹ ಮಾಡಿಕೊಂಡು ಬಂದ. ಯಾರು? ದುರ್ಯೋಧನ. ಆ ಭಾನುಮತಿ ದ್ರೌಪದಿ ಬಂದ ಕೂಡಲೇ ಎದ್ದೋಗಿ ಸ್ವಾಗತ ಮಾಡುವುದಕ್ಕೆ ಸ್ವಾಗತ ಮಾಡ್ತಾ ಇದ್ದಾಳೆ. ಹೊಸ ಸೊಸೆಗೆ ಹೊಸ ಸೊಸೆ ಸ್ವಾಗತ ಮಾಡ್ತಾ ಇದ್ದಾಳೆ. ಭಾನುಮತಿ ಸ್ವಾಗತವನ್ನು ಮಾಡ್ತಾ ಇದ್ದಾಳೆ. ಕಾಶಿರಾಜ ಸುತಾತದ ಧೃತರಾಷ್ಟ್ರಸ್ಯ ಪುತ್ರಾಣಂ ವಧೂಭಿ ಸಹಿತಾತದ ಪಾಂಚಾಲಿಂ ಪ್ರತಿಜಗ್ರಾಹ. ಅವಳನ್ನು ಸ್ವೀಕಾರ ಮಾಡಿದ್ಲು. ಸಾಧ್ವೀಂ ಶ್ರಿಯಮಿವಾಪರಾಂ ಪೂಜೆಯಾಮಾಸ ವವಂದೇ ತತ್ರ ಗಾಂಧಾರೀಂ ಕೃಷ್ಣಯಾ ಸಹ ಮಾಧವೀ. ದ್ರೌಪದಿ ಬಂದು ಕೂಡಲೇ ಮೊದಲಿಗೆ ಗಾಂಧಾರಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಗಾಂಧಾರಿಗೆ ದ್ರೌಪದಿ ಮಾಡುವುದಷ್ಟೇ ಅಲ್ಲ, ದ್ರೌಪದಿಯ ಜೊತೆಗೆ ಅರ್ಥಾತ್ ಕುಂತಿ ದ್ರೌಪದಿಯ ಜೊತೆಗೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡುವುದು ಮೊದಲಿಗೆ ಕುಂತಿ, ಆಮೇಲೆ ದ್ರೌಪದಿ, ಇಬ್ಬರೂ ಸೇರಿ ಗಾಂಧಾರಿಗೆ ನಮಸ್ಕಾರ ಮಾಡ್ತಾರೆ. ಗಾಂಧಾರಿ ಕುಂತಿಯನ್ನ ಹಾಗೂ ದ್ರೌಪದಿಯನ್ನ ಆಲಿಂಗನ ಮಾಡಿಕೊಂಡು ಆಶೀರ್ವಾದ ಮಾಡ್ತಾಳೆ. ಪುತ್ರಾಣಂ ಮಮ ಪಂಚಾಲಿ. ದ್ರೌಪದಿ ಅಲ್ಲ ನೀನು? ಬಹಳ ಸಂತೋಷ, ಬಾರಮ್ಮ, ಬಾ ಮನೆಗ್ ಬಾ, ನಮ್ಮೂರಿಗೆ ಬಂದಿ, ನಮ್ಮೂರಿಗೆ ಸ್ವಾಗತ. ನಮ್ಮ ರಾಜ್ಯಕ್ಕೆ ಬಂದಿ, ನಮ್ಮ ರಾಜ್ಯಕ್ಕೆ ಸ್ವಾಗತ. ನಮ್ಮ ಅಂತಃಪುರಕ್ಕೆ ಬಂದಿ, ನಮ್ಮ ಅಂತಃಪುರಕ್ಕೆ ಸ್ವಾಗತ. ಬಹಳ ಸಂತೋಷ. ಅವಳ ಮನಸ್ಸಿನಲ್ಲಿ ಅಂದ್ಕೋತಾಳೆ, ಇವಳು ನಿಶ್ಚಿತವಾಗಿ, ಇವಳು ಇಷ್ಟು ಸುಂದರಿ, ಇವಳು ಕಣ್ಣಿಲ್ಲ ಅವಳಿಗೆ, ಅವಳ ಸೌಂದರ್ಯವನ್ನು ಕಂಡಿಲ್ಲ, ಕಿವಿಯಿಂದ ಕೇಳಿದ್ದಾಳೆ, ಊಹಿಸಿದ್ದಾಳೆ. ದ್ರೌಪದಿಯ ಸೌಂದರ್ಯವನ್ನ ಊಹಿಸಿದಂತಹ ಗಾಂಧಾರಿ, ದುರ್ಯೋಧನನ ಕಾಮುಕತೆಯನ್ನ ಅನುಭವಿಸಿದಂತಹ ಗಾಂಧಾರಿ ಅಂತಾಳೆ, ನಮ್ ದುರ್ಯೋಧನಾದಿಗಳನ್ನ ಕೊಲ್ಲೋದಕ್ಕೆ ಇವಳೊಬ್ಬಳು ಸಾಕು.
ದಯವಿಟ್ಟು ಇವಳು ನಮ್ಮ ಮನೆಯಲ್ಲಿ ಇರೋದು ಬೇಡ. ದುರ್ಯೋಧನ ಮಹಾ ನೀಚ. ಯಾವ ಸಂದರ್ಭದಲ್ಲಿ ಭೀಮನ ಹಸ್ತಪ್ರಹಾರಕ್ಕೆ ತುತ್ತಾಗಿ ಸತ್ತೋಗುತ್ತಾನೆ ಗೊತ್ತಿಲ್ಲ. ದ್ರೌಪದಿ ನನ್ನ ಮನೆಯಲ್ಲಿ ಇರೋದು ಬೇಡ, ಪಾಂಡುರಾಜನ ಮನೆಗೆ ಹೋಗಲಿ ಅಂತ ಹೇಳಿ ಆಗಿಂದಾಗ ನಿರ್ಣಯಿಸಿಕೊಂಡು ಗಾಂಧಾರಿ ಹೇಳ್ತಾಳೆ, ಬಾಬಾ ಅಂತಂತ ಇರುವಾಗಲೇನೆ ಹೋಗಮ್ಮ ನಿನ್ನ ಮನೆಗೆ ಹೋಗು, ಕುಂತಿ ಪಾಂಡುರಾಜನ ಮನೆಗೆ ಹೋಗು, ಅಲ್ಲೇ ವಾಸವಾಗಿದೆ. ಸ್ವಾತಂತ್ರ್ಯ ಸಿಗತ್ತಲ್ಲ ನಿಮಗೆ, ಮನಸ್ಸಿಗೆ ಬಂದಾಗಿರಬಹುದಲ್ಲ, ಸುಖವಾಗಿರಬಹುದು, ಏನೋ ಅಡಿಗೆ ಮಾಡ್ಕೋಬಹುದು, ಏನಾದರೂ ಮಾಡ್ಕೊಂಡು ಸುಖವಾಗಿರಬಹುದು. ಆದ್ದರಿಂದ ನೀವು ಪ್ರತ್ಯೇಕವಾಗಿದ್ದು ಬಿಡಿ. ಪ್ರಾರಂಭದ ದಿನ ಇನ್ನೂ ಮನೆ ತುಂಬಿಸ್ಕೊಳ್ಳಿಲ್ಲ, ನೀನು ಆಚೆ. ಇದು ಗಾಂಧಾರಿಗೆ ಎಷ್ಟು ನಿಶ್ಚಯವಿತ್ತು, ತನ್ನ ಮಗ ಎಷ್ಟು ಕೆಟ್ಟವ ಅಂತ ಗೊತ್ತಿತ್ತು, ಇವಳು ಎಷ್ಟು ಸಾಧ್ವಿ ಉತ್ತಮಳು ಅಂತನ್ನುವುದು ಗೊತ್ತಿತ್ತು. ಆದ್ದರಿಂದ ಅವಳು ಹೇಳ್ತಾಳೆ, ಪುತ್ರಾಣಂ ಮಮ ಪಾಂಚಾಲಿ ಮೃತ್ಯುರೇವ ಇತ್ಯಮನ್ಯತ ಸಂಚಿಂತ್ಯ ವಿದುರಂಪರಾಹ ಯುಕ್ತಿತ ಸುಬಲಾತ್ಮಜ. ಯುಕ್ತಿಯಿಂದ ಬುದ್ಧಿಪೂರ್ವಕವಾಗಿ ಬಹಳ ಚೆನ್ನಾಗಿ ಮಾತಾಡಿ ಹೇಳ್ತಾ ಇದ್ದಾಳೆ. ಕುಂತೀಂ ರಾಜಸುತಾಂ ಕ್ಷತ್ತಃ ಸವಧೂಂ ಸಪರಿಚ್ಛದಾಂ ಪಾಂಡೋರ್ ನಿವೇಶನಂ ಶೀಘ್ರಂ ನೀಯತಾಂ ಯದಿರೋಚತೆ. ನೋಡು, ಬೇಕಾದರೆ ಪಾಂಡುರಾಜನ ಮನೆಗೆ ಹೋಗಿ ಬಿಡ್ಲಿ ಅವಳು ಕುಂತಿ, ಸೊಸೆಯನ್ನು ಕಟ್ಕೊಂಡು ಹೋಗ್ಲಿ, ಬೇಕಾದರೆ ಅಲ್ಲಿ ಹೋಗ್ಲಿ, ವಾಸವಾಗಿರ್ಲಿ. ಒಳ್ಳೆ ಮುಹೂರ್ತ ನೋಡಿ, ಕರಣ ಮುಹೂರ್ತ, ನಕ್ಷತ್ರ, ತಿಥಿ ಎಲ್ಲ ನೋಡಿಕೊಂಡು ಕರ್ಕೊಂಡು ಹೋಗಿ ಅವಳನ್ನ ಅಂತ ವಿದುರನಿಗೆ ಹೇಳ್ತಾಳೆ. ಯಥಾ ಸುಖಂ ತಥಾ ಕುಂತಿ ರೌಸ್ಯತೆ ಸ್ವಗೃಹೇ ಸುತೈ. ಸ್ವಚ್ಛಂದವಾಗಿ ತನ್ನಷ್ಟಕ್ಕೆ ತಾನು ಇರ್ತಾಳೆ. ಯಾಕೆ ಕಾಲಕ್ಕ ನಮ್ಮಲ್ಲಿ ಈ ದುಃಖ ಏನೇನೋ ನಾವು ಮಾಡ್ತಿರ್ತೀವಿ, ಅವರು ಸ್ವತಂತ್ರವಾಗಿರಬಹುದು. ಆದ್ದರಿಂದ ಪ್ರತ್ಯೇಕವಾಗಿದ್ಬೇಡಿ. ತನ್ನ ಮಕ್ಕಳ ಜೊತೆಗೆ ಸುಖವಾಗಿರಬೇಕಾದ್ರೆ ಪಾಂಡುರಾಜನ ಮನೆಯಲ್ಲಿರ್ಲಿ, ನಮ್ಮ ಮನೆಗೆ ಬರೋದು ಬೇಡ. ಪೂಜೆಯಾಮಾಸು ಅತ್ಯರ್ಥಂ ಬಾಂಧವ ಪಾಂಡವಂಸ್ತದ. ಎಲ್ಲಾ ಬಾಂಧವರು ಪಾಂಡವರನ್ನ ಬಹುವಾಗಿ ಪೂಜೆ ಮಾಡಿದ್ದಾರೆ. ಬಂದದ್ದೇ ಅವರಿಗೆ ಖುಷಿ, ಭಾರಿ ದೊಡ್ಡ ಹಬ್ಬ. ಏನ್ ಆನಂದವೋ ಆನಂದ. ಅವರು ಸತ್ತದ್ದು ಬಹಳ ದುಃಖವಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರು ಬದುಕಿ ಬಂದದ್ದು ಮಾತ್ರವಲ್ಲ, ಮದುವೆ ಮಾಡಿಕೊಂಡು ರಾಜರ ಸಂಬಂಧವನ್ನು ಪಡೆದು ಭಾರಿ ಉತ್ತಮವಾಗಿ ಯಶಸ್ವಿಗಳಾಗಿ ಬಂದಿದ್ದಾರೆ. ಬಹಳ ಸಂತೋಷವಾಯಿತು. ಅವರನ್ನ ಸ್ವಾಗತ ಮಾಡಿದ್ದಾರೆ ಎಲ್ಲ ಊರಿನ ಜನ. ಎಲ್ಲ ಭೀಷ್ಮ, ದ್ರೋಣ, ಕೃಪಾ, ಬಾಲ್ಮೀಕ ಎಲ್ಲರೂ ಸತ್ಕಾರ ಮಾಡಿದ್ರು. ಕರ್ಣನೂ ಸೇರಿಕೊಂಡ ಸತ್ಕಾರ ಮಾಡುವುದಕ್ಕೆ. ಅವನು ಸೇರಿಕೊಂಡು ಸತ್ಕಾರ ಮಾಡ್ತಾ ಇದ್ದಾನೆ. ಶಾಸನಾತ್ ಧೃತರಾಷ್ಟ್ರಸ್ಯ ಅಕುರ್ವನ್ ಅತಿಥಿ ಕ್ರಿಯಾ ವಿಶ್ರಾಂತಾಸ್ತೆ ಮಹಾತ್ಮಾನ. ಅವತ್ತಿನ ದಿವಸ ಮನೆಯಲ್ಲಿ ಊಟ ಮಾಡಿಕೊಂಡು ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಕಂಚಿತ್ ಕಾಲಂ, ಸ್ವಲ್ಪ ದಿವಸಗಳವರೆಗಿದ್ದಾರೆ. ಬರುವಾಗ ಒಬ್ಬರೇ ಬಂದಿಲ್ಲ, ಅವರು ಪರಮಾತ್ಮನನ್ನು ಕರ್ಕೊಂಡು ಬಂದಿದ್ದಾರೆ. ಕೃಷ್ಣ ಜೊತೆಗೆ ಬಂದಿದ್ದ. ಕೃಷ್ಣ, ಪಾಂಡವರು ಎಲ್ಲರೂ ಸೇರಿ ಪಾಂಡುರಾಜನ ಮನೆಗೆ ಪ್ರವೇಶ ಮಾಡಿದ್ರು. ಅಲ್ಲೇ ಸುಖವಾಗಿದ್ದಾರೆ. ಧೃತರಾಷ್ಟ್ರ ಹೇಳ್ತಾನೆ, ಭ್ರಾತೃಭಿಃ ಸಹ ಕೌಂತೆಯ ನಿಬೋಧೇದಂ ವಚೋಮಮ. ಧರ್ಮರಾಜ, ಒಂದು ಮಾತನ್ನು ಹೇಳ್ತೀನಿ ಕೇಳು. ನಿಮ್ಮಪ್ಪ ಪಾಂಡುರಾಜ ಈ ರಾಜ್ಯವನ್ನು ಬೆಳೆಸಿದ, ನಿಮ್ಮಪ್ಪ ಪಾಂಡುರಾಜ ಈ ರಾಜ್ಯವನ್ನು ಪಾಲಿಸಿದ. ಆದ್ರಿಂದ ನಾನಾಜ್ಞೆ ಮಾಡ್ತಿದ್ದೆ, ಆದರೆ ಮಾಡಿದ್ದೆಲ್ಲ ನಮ್ಮ ತಮ್ಮ, ನಿಮ್ಮ ತಂದೆ, ನಿಮ್ಮಪ್ಪ ಪಾಂಡು. ಹಾಗಾಗಿ ಕೃತವಾನ್ ದುಷ್ಕರಂ ನಿತ್ಯಂ ಏವ ಕರ್ಮ ನಿತ್ಯಮೇವ ವಿಷಂಪತೆ. ನಿತ್ಯವೂ ಅವನು ಯುದ್ಧವನ್ನಾಡಿ ಹೊರಗಿನ ರಾಜರನ್ನ, ಕ್ಷತ್ರಿಯರನ್ನ ಸೋಲಿಸಿ ರಾಜ್ಯವನ್ನು ತರಬೇಕು, ರಾಜ್ಯವನ್ನು ಬೆಳೆಸಬೇಕು, ಅದನ್ನು ರಕ್ಷಿಸಬೇಕು. ಹಾಗೆ ಮಾಡಿ ಅದನ್ನು ಕಾಪಾಡಿದ್ದು. ಪಾಂಡುರಾಜ ಬಹಳ ಕಷ್ಟದ ಕೆಲಸವನ್ನು ಮಾಡಿದ್ದಾನೆ. ಯಾರಿಗೂ ಮಾಡಲಾಗದ ಕೆಲಸವನ್ನು ಮಾಡಿ ಇದನ್ನು ರಕ್ಷಣೆ ಮಾಡಿದ್ದಾನೆ. ಕೃತವಾನ್ ದುಷ್ಕರಂ ಕರ್ಮ. ಆದ್ದರಿಂದ ತಸ್ಮಾತ್ ತ್ವಮಪಿ ಕೌಂತೆಯ ಶಾಸನಂ ಕುರು ಮಾಚಿರಂ. ನಾನು ಹೇಳಿದ ಮಾತನ್ನು ಮಾಡಬೇಕು. ಪಾಂಡುರಾಜ ಎಲ್ಲ ನಾನು ಹೇಳಿದ್ದನ್ನೇ ಮಾಡ್ತಾ ಇದ್ದ. ಆದ್ದರಿಂದ ನೀನು ನಾನು ಹೇಳಿದ್ದನ್ನು ಮಾಡು. ಆಗ್ಲಿ, ಮಾಡ್ತೇನೆ. ಏನದು? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಧರ್ಮರಾಜ, ಒಂದು ಮಾತನ್ನು ಹೇಳ್ತೀನಿ ಕೇಳು, ನೆನಪಿಟ್ಕೊಳ್ಳಿ. ಮಮ ಪುತ್ರ ದುರಾತ್ಮಾನಃ ಸರ್ವೇ ಅಹಂಕಾರ ಸಂಯುತಾ. ನನ್ನ ಮಕ್ಕಳು ಎಲ್ಲರೂ ದುಷ್ಟರು, ಬಹಳ ಕೆಟ್ಟವು. ಕೆಲಸ ಮಾತ್ರ ಕೆಟ್ಟದ್ದಲ್ಲ, ಅವರ ಮನಸ್ಸೇ ಕೆಟ್ಟದ್ದು. ದುರಾತ್ಮಾನಃ, ಸ್ವಭಾವನೆ ಕೆಟ್ಟದ್ದು. ಯಾವಾಗಲೂ ಅಹಂಕಾರಿ. ನಾನು ಹೇಳಿದ ಮಾತನ್ನು ಎಂದೂ ಕೇಳುವುದಿಲ್ಲ, ಸ್ವಂತ ಬುದ್ಧಿಯನ್ನು ನಡೆಸ್ತೇವೆ ಅಂತಂತಾರೆ. ಶಾಸನಂ ನ ಕರಿಷ್ಯಂತೆ ಮಮ ನಿತ್ಯಂ ಯುಧಿಷ್ಠಿರ. ನನ್ನ ಆಜ್ಞೆಯನ್ನು ಎಂದೆಂದಿಗೂ ಪಾಲನೆ ಮಾಡಿಲ್ಲ. ಮಹಾ ಅಹಂಕಾರಿಗಳು, ಸೊಕ್ಕಿನವರು, ದುರಾತ್ಮರು. ಪುನರವೈ ವಿಗ್ರಹೋ ಮಾಭೂತ್ ಖಾಂಡವ ಪ್ರಸ್ಥಮಾವಿಷೆ. ಒಂದು ಮಾತು ಹೇಳ್ತೇನೆ ಕೇಳು ಧರ್ಮರಾಜ, ನೀನು ಈ ಹಸ್ತಿನಪುರದಲ್ಲಿ ಇರಲೇಬೇಡ. ಮತ್ತವರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಿನಗೆ, ಎಲ್ಲಿ ನಿನ್ನ ಸುಟ್ಟಾಕ್ತಾರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಮಕ್ಕಳಿಂದ ನೀನು ಸುರಕ್ಷಿತವಾಗಿರಬೇಕಾಗಿದ್ರೆ ಖಾಂಡವ ಪ್ರಸ್ಥಕ್ಕೆ ಹೋಗಿಬಿಟ್ಟು
ಒಂದು ದೊಡ್ಡದಾದಂತಹ ಪ್ರದೇಶ, ದೊಡ್ಡ ರಾಜ್ಯ. ಆ ರಾಜ್ಯ ಅಲ್ಲಿ ನೀನು ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊ, ನಾನೆಲ್ಲ ಮಾಡಿಕೊಡ್ತೇನೆ, ಅಲ್ಲಿ ನೀನು ರಾಜ್ಯವಾಳ. ಅರ್ಧ ರಾಜ್ಯವನ್ನು ಕೊಡ್ತೇನೆ. ಅರ್ಧ ರಾಜ್ಯಂತ ಸಂಪ್ರಾಪ್ಯ ಖಂಡವ ಪ್ರಸ್ಥಮಾವಿಷ. ಇದು ಎಲ್ಲದರ ಮೇಲೆ ಕೃಷ್ಣ ಏನ್ ಹೇಳ್ತಾನೆ ಅದನ್ನು ಕೇಳಿಕೊಂಡು ಮಾಡಿ. ಕೇಶವೋ ಯದಿ ಮನ್ಯೇತ ತತ್ಕರ್ತವ್ಯಮ ಸಂಶಯ. ಕೃಷ್ಣ ಏನ್ ಹೇಳ್ತಾನೆ ಅದನ್ನು ಆಲೋಚಿಸಿ ಮಾಡಿ. ಕೃಷ್ಣ ಇವನು ಅರ್ಜುನನ ವಯಸ್ಸು, ಧರ್ಮರಾಜನಿಗೆ ಆದರೆ 2 ವರ್ಷ ಹೆಚ್ಚು. ದ್ರೋಣಾದಿಗಳಿಗೆ, ಧೃತರಾಷ್ಟ್ರಾದಿಗಳಿಗೆ ಅವರಿಗಿಂತಲೂ 30, 40, 60 ವರ್ಷ ದೊಡ್ಡವರು. 800 ವರ್ಷದ ಆಯುಷ್ಯ ಭೀಷ್ಮನಿಗೆ. ಆದರೆ ಇವರೆಲ್ಲ ಇದ್ದಾಗಲೂ ಒಬ್ಬ ಕೃಷ್ಣ ಕಪ್ಪು ಬಣ್ಣ, ಮೇಘಶ್ಯಾಮ, ವಿಶಾಲಾಕ್ಷ, ಚತುರ್ಭುಜ, ಶಂಖಚಕ್ರ ಗದಾಧಾರಿ, ಪೀತಾಂಬರ, ಪುಟ್ಟ ಮೂರ್ತಿ, ಆ ಕೂಸು. ಆ ಕೂಸಿನ ಮಾತು ಇವರೆಲ್ಲ ಮುದುಕರು ಕೇಳದು. ಯಥಾವೈ ಕೃಷ್ಣ ಮನ್ಯತೆ. ಕೃಷ್ಣ ಏನಂತಾನಲ್ಲ ಹಾಗೆ ನೀನು ಮಾಡು. ಇದು ಕೃಷ್ಣನ ವ್ಯಕ್ತಿತ್ವವನ್ನ ಅಲ್ಲಲ್ಲಲ್ಲಿ ನಾವು ತಿಳಿಬೇಕು. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಕೇಳಬೇಕು ಪರಮಾತ್ಮನ ಈ ಕಥಾ ಅನುಷಂಗದಿಂದಲೂ ಹಾಗೂ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೃಷ್ಣನ ಮಹಿಮೆಯನ್ನ, ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಆ ಸಂದರ್ಭದಲ್ಲೂ ಕೇಶವೋ ಯದಿ ಮನ್ಯೇತ ತತ್ಕರ್ತವ್ಯಮ ಸಂಶಯ. ಕೇಶವ, ಕೃಷ್ಣ, ಪರಮಾತ್ಮ ಇವರಿಗೆ ಪ್ರಾಣ. ಪ್ರಾಣ ಅಂದ್ರೆ ಏನು? ಶ್ರೀಮದಾಚಾರ್ಯರು ಹೊಸ ಅರ್ಥವನ್ನು ಬರೆದಿದ್ದಾರೆ ಐತರೇಯ ಭಾಷ್ಯದಲ್ಲಿ. ಪ್ರಾಣ ಅಂತನ್ನುವುದಕ್ಕೆ ಅರ್ಥ ಏನು ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಅಂತಂದ್ರೆ, ಅವನು ಪ್ರಣಾಯಕ ಅಂದ್ರೆ ನಾಯಕ, ಅವನೇ ನೇತ, ಅವನೇ ಲೀಡರ್. ಪಾಂಡವರಿಗೆ ಲೀಡರ್, ಪಾಂಡವರಿಗೆ ನೇತ ಯಾರು ಅಂದ್ರೆ ಕೃಷ್ಣ. ಪಾಂಡವರು ಕೇವಲ ಲೆಡ್, ಆದರೆ ಕೃಷ್ಣ ಇವರಿಗೆ ಲೀಡರ್. ಹಾಗಾಗಿ ಕೃಷ್ಣ ಏನ್ ಹೇಳ್ತಾನೆ ಆ ಮಾತು ಇವರಿಗೆ ಸತ್ಯ. ಕೃಷ್ಣ ಆಡದ ಮಾತು, ಕೃಷ್ಣ ಒಪ್ಪದ ಮಾತು ಇವರಿಗೆ ಎಂದಿಗೂ ಬೇಡ, ಎಂದಿಗೂ ಬೇಡ. ಎಂಥ ಸತ್ಯವನ್ನು ಮಾತಾಡಬೇಕು, ಆಡಬೇಕು ಅಂತ ತನ್ನ ಇಡೀ ಜೀವನಾವಧಿ ನಡೆಸಿಕೊಂಡು ಬಂದ ಧರ್ಮರಾಜ ಕೃಷ್ಣ ಹೇಳಿದ ಮಾತನ್ನು ಮೀರಲಾಗದೆ ಅಶ್ವತ್ಥಾಮ ಹತಃ ಅಂತಂದ. ಇತಿಹಾಸವಾಗಿ ಬಿಡ್ತು. ಸದಾ ಸತ್ಯವಾದಿಯಾದ, ಸತ್ಯವನ್ನೇ ತನ್ನ ಉಸಿರು ಮಾಡಿಕೊಂಡಂತಹ ಧರ್ಮರಾಜನಿಗೆ ಕೃಷ್ಣ ಒಂದು ಮಾತನ್ನು ಹೇಳಿದ, ಅಶ್ವತ್ಥಾಮ ಹತಃ ಅಂತ ಅನಬೇಕು ನೀನೀಗ. ಒಂದು ಬಿಟ್ಟರಿ ಅಶ್ವತ್ಥಾಮ ಹತಃ ಅಂದ. ಉಪಾಂಶು ನರೋವ ಕುಂಜರೋವ. ತನ್ನ ಸತ್ಯದ ಮೋಹ ಇತ್ತು, ಅದರದ ಕಮ್ಮಿ, ಕೃಷ್ಣನ ಆಜ್ಞೆ ಹೆಚ್ಚಾಯಿತು. ಆದ್ದರಿಂದ ಕೃಷ್ಣನ ಆಜ್ಞೆ ಗಟ್ಟಿ ಧ್ವನಿ ಅಂತಂತು, ತನ್ನ ಸತ್ಯದ ಮೋಹ ಅದು ಸಣ್ಣ ಧ್ವನಿಯನ್ನು ತಂತು. ಆದ್ದರಿಂದ ಕೃಷ್ಣನ ವ್ಯಕ್ತಿತ್ವವನ್ನು ಮೀರುವ ಸಾಧ್ಯತೆ 800 ವರ್ಷದ ಭೀಷ್ಮನಿಗೆ, ದ್ರೋಣರಿಗೆ, ಕೃಪನಿಗೆ ಸಾಧ್ಯವಿಲ್ಲ. 150-80 ವರ್ಷಗಳ ಧೃತರಾಷ್ಟ್ರಾದಿಗಳಿಗೆ ಸಾಧ್ಯವಿಲ್ಲ. ಕೃಷ್ಣ ಹೇಳಿದ ಆ ಮಾತು ಸತ್ಯ. ಹಾಗಾದರೆ ಕೃಷ್ಣನ ವ್ಯಕ್ತಿತ್ವದ ಹಿನ್ನೆಲೆಯೊಳಗೆ ಏನೆಲ್ಲ ಅಡಗಿದೆ ಇದನ್ನು ತಿಳ್ಕೋಬೇಕು. ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹೃತ ಸಕಲಾವದ್ಯ ತಮಸ್ಸವನು. ಹಾಗಾಗಿ ಅವನಾಡಿದ ಮಾತು ಯಾರೂ ತೆಗೆದುಹಾಕುವುದು ಸಾಧ್ಯವಿರಲಿಲ್ಲ. ಎಲ್ಲಿ ತೆಗೆದು ಹಾಕಿದರೋ ಅಲ್ಲಿ ಪಶ್ಚಾತ್ತಾಪ ಪಡಬೇಕಾಯ್ತು. ಎಲ್ಲಿ ತೆಗೆದು ಹಾಕಿದ್ರೋ ಅಲ್ಲಿ ಪಶ್ಚಾತ್ತಾಪ ಪಡಬೇಕಾಯ್ತು. ಇದು ಪರಮಾತ್ಮನ ಸತ್ಯವಾದ ಮಾತು. ಹಾಗಾಗಿ ಭಗವಂತನನ್ನು ಎಂದೆಂದಿಗೆ ಬಿಡತಕ್ಕದ್ದಲ್ಲ. ಪರಮಾತ್ಮ ಹೇಳ್ತಾನೆ, ಅರ್ಧರಾಜ್ಯಂತ ಸಂಪ್ರಾಪ್ತ ಖಂಡವ ಪ್ರಸ್ಥಮಾವಿಷ. ಧೃತರಾಷ್ಟ್ರ ಅಂತಾನೆ, ಕೇಶವೋ ಯದಿ ಮನ್ಯೇತ, ನಾನು ಕೊಡುವುದಕ್ಕೆ ಸಿದ್ಧ, ಖಂಡವ ಪ್ರಸ್ಥಕ್ಕೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಹೋಗುವುದೋ ಬೇಡವೋ, ಅರ್ಧರಾಜ್ಯವನ್ನು ಪಡೆಯುವುದೋ ಬೇಡವೋ, ಕೃಷ್ಣ ಹೇಳಿದಂತೆ ಮಾಡಿ. ಎಲ್ಲರಿಗೆ ದುಗುಡು. ಕೃಷ್ಣನ ನಿರ್ಣಯ ಲೋಕಾತೀತ ಇರ್ತದೆ. ಎಲ್ಲ ಕೃಷ್ಣನ ನಿರ್ಣಯ ಅನೇಕ ಬಾರಿ ಲೋಕಾತೀತವಾಗಿರ್ತದೆ. ನಾವೆಲ್ಲ ಆಲೋಚನೆ ಮಾಡಿದ್ದೇ ಒಂದು, ದುರ್ಯೋಧನನಿಗೆ ಸುಭದ್ರೆಯನ್ನ ಕೊಟ್ಟು ಮದುವೆ ಮಾಡುವುದು. ಯಾರ್ಯಾರು ಅಬ್ಬಾ ದೊಡ್ಡ ಲಿಸ್ಟು, ಶೇಷದೇವರು, ಕಾಮದೇವರು, ಎಲ್ಲ ದೇವತೆಗಳು, ಭಾರಿ ಭಾರಿ ನಾನಾ ಅಂತನ್ನುವಂತಹ ತಾರತಮ್ಯೋಕ್ತ ಸಕಲ ದೇವತೆಗಳೆಲ್ಲ ಕೃಷ್ಣನ ವಿರುದ್ಧವಾಗಿ ಸುಭದ್ರೆಯನ್ನ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡೋದು ಬಲರಾಮನ ಪಕ್ಷ. ಕೃಷ್ಣ ಅಂದ, ಇದೆಲ್ಲ ಆಗುವುದಿಲ್ಲ. ಇವನು ಏನು ಹೀಗೆಲ್ಲ ಹುಚ್ಚರ ಹಾಗೆ ಮಾತಾಡ್ತಾರೆ. ಅವನು ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡೋದ ಸುಭದ್ರೆಯನ್ನ. ಅಂಥ ಕಚಡ ಮನುಷ್ಯ ದುರ್ಯೋಧನ, ಮೂರ್ಖ, ನೀಚ, ಪಾಪಿಷ್ಠ, ಛೀ, ಅವನಿಗೆ ಕೊಡೋದಲ್ಲ. ಕೃಷ್ಣ ಮೊದಲೇ ಸಂಕಲ್ಪ ಮಾಡಿದ್ದ,
ಅನಾದಿ ಕಾಲದ ಹಿಂದೆ ಆ ಸಂಕಲ್ಪವನ್ನ ಈಗ ತಾನು ಪರಮಾತ್ಮ ಪೂರೈಸ್ತಾನೆ. ಪೂರೈಸುವುದಕ್ಕೂ ಎಷ್ಟು ಬುದ್ಧಿವಂತಿಕೆ ಪರಮಾತ್ಮನದು, ಬುದ್ಧಿವಂತಿಕೆ ಭಾರಿ ಅದ್ಭುತ. ಪರಮಾತ್ಮ ತಾನು ಕೆಟ್ಟ ಹೆಸರು ತಗೊಳ್ಳಿಲ್ಲ, ತಾನೇನೂ ಮಾಡಿಲ್ಲ, ನನಗೇನು ಸಂಬಂಧವೇ ಇಲ್ಲ, ನನಗೇನು ಸಂಬಂಧವಿಲ್ಲ ಅಂತಂದಂತೆ ಪರಮಾತ್ಮ ಇದ್ದ. ಬಲರಾಮನ ಮಾತನ್ನು ಮೀರುವುದಕ್ಕೆ ತಯಾರಿಲ್ಲ ಪರಮಾತ್ಮ. ಅವನ ಮಾತನ್ನು ನಾನು ಮೀರಿದೆ ಅಂತ ಅನ್ನುವುದು ಸಾಧ್ಯವಿಲ್ಲ. ಹಾಗಂದುಬಿಟ್ರೆ ಎಲ್ಲರೂ ತಮ್ಮಂದರು ತಮ್ಮ ಅಣ್ಣಂದರ ಮಾತನ್ನು ಮೀರ್ತಾರೆ. ಹಾಗಾಗಬಾರದು. ಮರ್ಯಾದಾ ಸ್ಥಿತಿ ಆಗಬೇಕಲ್ಲ. ಆದ್ದರಿಂದ ನಾನು ಸ್ವಕೃತ ಸೇತು ಪರೀಪ್ಸಯಾಯ, ತಾನು ಮಾಡಿದ ಧರ್ಮ ಸಂರಕ್ಷಣೆ ಮಾಡುವುದಕ್ಕೆ ಅಣ್ಣನ ಮಾತನ್ನು ಕೇಳಿದೆ ಅಂತಂತ ರೈವತ ಪರ್ವತಕ್ಕೆ ಹೋದ. ಅಲ್ಲಿ ಹೋಗಿ ಅಲ್ಲೆಲ್ಲ ವಿಹಾರವಾಯಿತು, ಅಲ್ಲಿ ಎಲ್ಲ ಏನೇನೋ ಕಾರ್ಯಕ್ರಮ ನಡೀತು. ರಾತ್ರಿ ಯಾರಿದ್ದಾರೆ? ಯಾರೂ ಇಲ್ಲ. ಬಂದ ರಾತ್ರಿ, ಮುಹೂರ್ತ ಇಲ್ಲ, ಎಲ್ಲ ಮುಹೂರ್ತ ಬರ್ತದೆ, ಅದಕ್ಕೇನು ಮುಹೂರ್ತ, ಏನೇನು ಬೇಕು, ಎಂಥ ಮುಹೂರ್ತಗಳು ಬೇಕು, ಎಲ್ಲ ಮುಹೂರ್ತಗಳು ಸಿದ್ಧವಾಯಿತು. ಪರಮಾತ್ಮ ಬಂದ, ಏಕಾಂತದಲ್ಲಿ ಕರೆದ. ಯಾರು ತಂದೆ ತಾಯಿ ಇಲ್ಲ, ಹಸಿ ಮಣೆ ಮೇಲೆ ಕೂಡ್ಲಿಕ್ಕೆ ಅರ್ಜುನನ ಪಕ್ಷದಿಂದ ಯಾರಿಲ್ಲ. ಇಂದ್ರ ಮತ್ತು ಶಚಿಯನ್ನು ಕರೆಸಿದ. ಪರಮಾತ್ಮನಿಗೇನು ಅಸಂಭಾವಿತ. ಇಂದ್ರ ಶಚಿಯನ್ನು ಕರೆಸಿದ. ಈಚೆ ವಸುದೇವ ದೇವಿಕೆಯರನ್ನು ಕರ್ಕೊಂಡು ಬಂದ, ಕೂಡಿಸಿದ. ವಸುದೇವ ದೇವಿಕೆಯರಿಗೆ ಹೇಳ್ದ, ಹೊಟ್ಟೆ ನೋವು ಅಂತ ಹೇಳಿ ಪ್ರಭಾಸಕ್ಕೆ ಬರಬೇಡಿ, ಇಲ್ಲೇ ನೀವಿರ್ರಿ ಅಂತಂದ. ಅವ್ರು ಹೊಟ್ಟೆ ನೋವು ಅಂತ ಹೇಳಿದ್ರು ಬಲರಾಮನಿಗೆ. ಹಾಗ ನೀವಿಲ್ಲೇ ಇದ್ಬಿಡಿ ಅಂತ ಹೇಳಿ ಪರಮಾತ್ಮ ಬಲರಾಮ ಬಿಟ್ಟು ಹೋದ ಅವರನ್ನ. ವಸುದೇವ ದೇವಕಿಯರು ಮನೆಯಲ್ಲಿದ್ರು. ಅವರು ಕೂಡಿಸಿದ, ಇವ್ರನ್ನು ಕರೆದ, ಕೂಡಿಸಿದ. ಕನ್ಯಾದಾನ ಮಾಡಿ, ಪಾಣಿಗ್ರಹಣ ಮಾಡಿಸಿ, ಮಾಂಗಲ್ಯ ಕಟ್ಟಿಸಿ, ಹೋಮ ಮಾಡಿಸಿ ಕೊಟ್ಟು ಕಳಿಸೇ ಬಿಟ್ಟ. ವಿಪೃಥ್ವಿಗೆ ಮಾತ್ರ ಹೇಳಿದ್ದ, ತನ್ನ ಚಿನ್ನ ಶಿಷ್ಯ ಅರ್ಜುನನ ಶಿಷ್ಯ, ಹಾಗಾಗಿ ಅವನಿಗೆ ಹೇಳಿದ್ದ. ಭಗವಂತ ತಾನೇನ್ ಅನ್ಕೋತಾನೆ ಅದನ್ನ ಸತ್ಯ ಮಾಡ್ತ. ಅನ್ಕೊಳ್ಳೋದೇನೆ ಮನಸ್ಸಿಗೆ ಬಂದಾಗ ಅನ್ಕೊಳ್ಳುವುದಿಲ್ಲ, ಕಂಡಾಗ ಒಂದೊಂದು ಥರ ಅನ್ಕೊಳ್ಳೋದಿಲ್ಲ, ಒಂದೇ ಥರ ಅನ್ಕೊಳ್ಳೋದು, ಅದನ್ನು ನಡೆಸೇ ತೀರುವುದು ಭಗವಂತ ಸತ್ಯ ಸಂಕಲ್ಪ. ಹಾಗಾಗಿ ಭಗವಂತನ ಮಾತನ್ನು ಮೀರುವುದು ಯಾರಿಗೂ ಸಾಧ್ಯವಿರಲಿಲ್ಲ. ಕೃಷ್ಣನ ಮಾತನ್ನು, ಕೃಷ್ಣ ಸದಾಕಾಲ ಸತ್ಯ ಸಂಕಲ್ಪನಾದ, ಸದಾಕಾಲ ಸತ್ಯ ವಚನನಾದ. ತವೇ ತತ್ ಸತ್ಯಮಂಗಿರಹ. ಶ್ರೀಮದಾಚಾರ್ಯ ಹೇಳ್ತಾರೆ, ತವೇ ತತ್ ಸತ್ಯಮಂಗಿರಹ. ಭಗವನ್ ನೀನು, ಇದನ್ನು ಸಾಯಣಾಚಾರ್ಯರು ಅರ್ಥ ಬರೆದ್ರು. ಏನಂತ ಅರ್ಥ ಬರೆದ್ರು? ಭಗವನ್ ನೀನು ಯಾರಿಗೇನು ಕೊಡ್ತೀಯೋ ಅದೆಲ್ಲ ಸತ್ಯವಾಗಿರ್ತದೆ ಅಂತ ಅರ್ಥ. ಅದೇ ಕೊಟ್ಟ ಮೇಲೆ ನಾವು ಕೊಟ್ಟದ್ದು ಸತ್ಯವಲ್ಲೇನು? ನಾವು ಇವತ್ತು 10 ರೂಪಾಯಿ ಕೊಟ್ಟೆ, 100 ರೂಪಾಯಿ ಕೊಟ್ಟೆ, ಮಾವಿನ ಹಣ್ಣು ಕೊಟ್ಟೆ, ಅದೆಲ್ಲ ಸತ್ಯವಲ್ಲೇನು? ಅಸತ್ಯವಾದದ್ದು ಯಾರಾದರೂ ಕೊಡ್ತಾರ? ಅಸತ್ಯವಾದದ್ದನ್ನು ಯಾರಾದರೂ ಕೊಡೋದುಂಟ? ಖೋಟಾ ನೋಟು ಕೊಟ್ಟ ಮಾತ್ರಕ್ಕೆ ನೋಟು ಸುಳ್ಳಲ್ಲ, ಕಾಗದ ಸುಳ್ಳಲ್ಲ, ಅದು ಕಾಗದ ಸತ್ಯವೇ. ತವೇ ತತ್ ಸತ್ಯಮಂಗಿರ. ಅರ್ಥ ಏನು? ಕೊಡೋದನ್ನು ಸತ್ಯವನ್ನ ಮಾಡ್ತೀವಿ ಅಂತ ಏನದು? ತಪ್ಪು. ಶ್ರೀಮದಾಚಾರ್ಯರು ಅದಕ್ಕೆ ಬೇರೆ ವ್ಯಾಖ್ಯಾನವನ್ನು ಮಾಡಿದರು. ಟೀಕಾರಾಯರು ಬರೀತಾರೆ, ದೇವರು ಕೊಟ್ಟದ್ದು ಸತ್ಯ ಅಂತಂದ್ರೆ ಎಲ್ಲರೂ ಸತ್ಯವನ್ನೇ ಕೊಡ್ತಾರೆ, ಸುಳ್ಳು ಯಾರೂ ಕೊಡ್ಲಿಕ್ಕಾಗುವುದಿಲ್ಲ, ಸುಳ್ಳು ಕೊಡುವ ವಸ್ತುವೇ ಅಲ್ಲ ಅದು. ಹಾಗಾದರೆ ಸತ್ಯವನ್ನೇ ಕೊಟ್ಟ ಅಂತ ವೇದದ ಮಾತಿಗೆ ಅರ್ಥವೇನು ಅಂತಂದ್ರೆ ಅದಕ್ಕಂತಾರೆ, ನೀನ್ ಕೊಡ್ತಿ ಅಂತ ನೀನೇನು ಸಂಕಲ್ಪ ಮಾಡ್ತೀಯೋ ಅದು ಸತ್ಯವಾಗತ್ತೆ. ಕೊಟ್ಟದ್ದು ಸತ್ಯವಾಗತ್ತೆ ಅಲ್ಲ, ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದು ಸತ್ಯವಾಗತ್ತೆ. ಅಂದ್ರೆ ನಾವೆಲ್ಲ ಸಂಕಲ್ಪ ಮಾಡ್ತೀವಿ, ಹೀಗೆ ಕೊಡಬೇಕು ಅಂತ ಅನ್ಕೋತೀವಿ, ಕೊಡ್ಲಿಕ್ಕಾಗುವುದಿಲ್ಲ. ಯಾಕೆ? ನಮ್ಮ ಕೈಯಲ್ಲಿ ಇರೋದೇ ಇಲ್ಲ, ಅದು ಯಾರೋ ಅಪಹಾರ ಮಾಡಿ ಹೋಗಿರ್ತಾರೆ. ನಾವು ಹೇಳ್ತೇವೆ, ನಿಮಗೆ ಹಣ್ಣು ಕೊಡ್ತೇನೆ ಬನ್ನಿ. ಮನೆಗೆ ಕರ್ಕೊಂಡು ಬಂದು ನೋಡ್ತೇವೆ, ಏನಿದೆ? ಏನಿಲ್ಲ, ಎಲ್ಲ ಚಕ್ಕಲಿ ತಿಂದಾಗಿತ್ತು. ಅವರು ಇವರು ಯಾರ್ಯಾರೋ ಎಲ್ಲೆಲ್ಲೋ ಇಟ್ಟಿತ್ತು, ಹಾಗಾಗಿ ತಿಂದಾಗಿ ಬಿಡ್ತದು, ಚಕ್ಕಲಿಯೇ ಇಲ್ಲ, ಕೊಡೋದೇನು? ಹಾಗೆ ಆಗುವುದಿಲ್ಲ ದೇವರಿಗೆ ಆಗುವುದಿಲ್ಲ. ತವೇ ತತ್ ಸತ್ಯಮಂಗಿರ. ಆದ್ದರಿಂದ ಪರಮಾತ್ಮ, ಭಗವಂತನ ಮಾತು ಸದಾಕಾಲ ಸತ್ಯ, ಭಗವಂತನ ಸಂಕಲ್ಪ ಸದಾ ಸತ್ಯ. ಕೇಶವೋ ಯದಿ ಮನ್ಯೇತ ತತ್ಕರ್ತವ್ಯಂ ಅಸಂಶಯಂ ವಾಸುದೇವೇನ ಸಮ್ಮಂತ್ರ ರಂಡವಾಹ ಸಮುಪಾವಿಶನ್. ಪರಮಾತ್ಮನನ್ನು ಕರ್ಕೊಂಡು ಒಂದ್ ಕಡೆ ಕೂತ್ಕೊಂಡು, ಕೃಷ್ಣ ಏನ್ ಮಾಡು? ಭೀಮ ಕೃಷ್ಣನಿಗೆ ಬಹಳ ಕೇಳಿಲ್ಲ. ಇಡೀ ಮಹಾಭಾರತದಲ್ಲಿ ಕೃಷ್ಣನನ್ನ ಎಂದೆಂದಿಗೂ ಆಲೋಚನೆ ಮಾಡಲೇ ಇಲ್ಲ. ಏನು ಮಾಡೋದು, ಬೇಡವೋ, ಮಾಡೋಣವೇ, ಬೇಡವೇ ಎಂದೂ ಕೇಳಲಿಕ್ಕೆ ಹೋಗಲಿಲ್ಲ. ಯಾಕೆ? ಅವನ ಮನಸ್ಸನ್ನೇ ಒಳಗಿಂದಲೇ ತಿಳಿದಂತಹ ಭೀಮನಿಗೆ ಕೇಳುವ ಪ್ರಸಂಗ ಬರಲಿಲ್ಲ. ಕೇಳುವುದು ಯಾವಾಗ? ಪರಮಾತ್ಮನಿಗೆ ಬೃಹದಾರಣ್ಯಕದಲ್ಲಿ ಒಂದು ಹೆಸರಿದೆ, ಏನಂತಾರೆ? ಅವಾಕ್ಯ. ಯಾಕಂತಾರೆ ಅವಾಕ್ಯ? ಅವಾಕಿ ಅಂತ ಯಾಕೆ ಕರೀತಾರೆ ಪರಮಾತ್ಮನಿಗೆ? ಅಂದ್ರೆ ಮಾತೇ ಇಲ್ಲವಂತೆ. ಮಾತು ಯಾಕೆ ಬೇಕು? ಆ ಪುಸ್ತಕ ಕೊಡೋ ಅಂತ ನಾನು ಹೇಳದ ಹೊರತು ನನ್ನ ಇಚ್ಛೆ ಅವನಿಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ನಾನು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ, ಪುಸ್ತಕ ಕೊಡು, ಪೆನ್ನು ಕೊಡು ಅಂತ ಹೇಳಬೇಕು. ಆಗ ಅವನು ಕೊಡ್ತಾನೆ. ದೇವರಿಗೆ ಹಾಗಲ್ಲ, ದೇವರು ಪ್ರೇರಣೆ ಮಾಡಿಬಿಡ್ತಾನೆ ಒಳಗಿನಿಂದ.
ಇವನಿಗೆ ನಾನು ಪುಸ್ತಕವನ್ನು ಕೊಡಬೇಕು, ಪೆನ್ನನ್ನು ಕೊಡಬೇಕು, ಹಣವನ್ನು ಕೊಡಬೇಕು, ಪ್ರೇರಣೆ ಮಾಡಿಬಿಡ್ತಾನೆ. ಅಂತಃಪ್ರೇರಕನಾಗಿರುವ ಪರಮಾತ್ಮನಿಗೆ ಮಾತಾಡುವ ಅಗತ್ಯವಿಲ್ಲ. ಹೊರಗಿನಿಂದ ಮಾತಾಡುವ ಅಗತ್ಯ ಯಾರಿಗಿದೆ? ಒಳಗೆ ಪ್ರೇರಣೆ ಮಾಡಲಾರದವರಿಗೆ ಹೊರಗಿನಿಂದ ಮಾತಾಡುವ ಅಗತ್ಯವಿದೆ. ಒಳಗಿನಿಂದಲೇ ಪ್ರೇರಣೆ ಮಾಡಬಲ್ಲ ಸರ್ವಸ್ವಾಮಿ ಪರಮಾತ್ಮನಿಗೆ ಮಾತಾಡುವುದು ಅಗತ್ಯವಿಲ್ಲ. ಹಾಗೆ ಕೃಷ್ಣನ ಮನಸ್ಸನ್ನ ಒಳಗೇ ತಿಳಿದಂತಹ ಭೀಮಸೇನ ದೇವರಿಗೆ ಎಂದೆಂದಿಗೂ ಕೃಷ್ಣನಿಗೆ ಏನು ಕೇಳೋಣ ಅಂತ ಅನ್ನುವ ಪ್ರಸಂಗವೇ ಬರಲಿಲ್ಲ. ರಾಯರು ಹೇಳ್ತಾರೆ, ತ್ವಚ್ಚಿತ್ತಾಭಿಜ್ಞೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ. ಪರಮಾತ್ಮನ ಕಾಮವನ್ನ, ಪರಮಾತ್ಮನ ಸಂಕಲ್ಪವನ್ನ ಸದಾಕಾಲ ತಿಳಿದವರು. ಕಾಮೇನ ಮೇ ಕಾಮ ಆಗಾತ್. ಆದ್ದರಿಂದ ಅವರೆಂದೆಂದಿಗೂ ಅವರಿಗೆ ಅಪೇಕ್ಷೆ ಇಲ್ಲ. ಧರ್ಮ ಅರ್ಜುನಾದಿಗಳಿಗೆ ಹಾಗಲ್ಲ. ಭಗವಂತನ ಸಂಕಲ್ಪವೇನು ಅಂತ ಅನ್ನೋದು ಸದಾಕಾಲ ಗೊತ್ತಿರಬೇಕು ಅಂತ ನಿಯಮವಿಲ್ಲ. ಆದ್ದರಿಂದ ಅವನನ್ನ ಕೇಳಬೇಕಾಗತ್ತೆ. ಕೇಳಿ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅಭಿಷೇಕಸ್ಯ ಸಂಭಾರ. ಆಗ ಕೃಷ್ಣ ಹೇಳಿದ, ಏನಿಲ್ಲ, ನಿಮ್ ಕಕ್ಕ ಕೊಡ್ತಾ ಇದ್ದಾನೆ, ಖಂಡವ ಪ್ರಸ್ಥ ತಗೊಂಡ್ಬಿಡಿ, ರಾಜ್ಯ ಪಟ್ಟಾಭಿಷೇಕ ಮಾಡ್ತಾನೆ, ಮಾಡಿಸ್ಕೊಂಡ್ಬಿಡಿ, ಆಗಲಿ, ಪಟ್ಟಾಭಿಷೇಕ ಆಗೋಗ್ಲಿ. ಕೃಷ್ಣ ಹೇಳಿದ. ಆಮೇಲೆ ಸಂಕೋಚವೇ ಇಲ್ಲ, ಪೂರ್ಣ ಭರವಸೆ. ಅಲ್ಲಿವರೆಗೆ ಏನಾಗತ್ತೋ ಏನೋ, ಏನಾಗತ್ತೋ ಏನೋ. ಖಂಡವ ಪ್ರಸ್ಥ ಕೊಡ್ತೇನೆ ಅಂತಂತಾನೆ, ಕೊಡ್ತಾನೆ. ಕೊಟ್ಟಾದ ಮೇಲೆ ಅಲ್ಲೇನಿಲ್ಲ, ಅದೆಲ್ಲ ಬರೀ ಕಾಡು ಕಾಡು ಕಾಡು, ಭಾರಿ ಕಾಡು, ಅಲ್ಲೆಲ್ಲ ಏನಿರೋದು, ಏನಾಗತ್ತೆ ಅಂತ ಹೇಳಿ ಭಾರಿ ಯೋಚನೆ ಇತ್ತು. ಎಲ್ಲ ಕೃಷ್ಣ ಹೇಳಿದ ಮಾತಕ್ಕೆಲ್ಲ ಸಂಶಯ ಪರಿಹಾರವಾಯ್ತು, ಮನಸ್ಸಿಗೆ ಸಮಾಧಾನವಾಯ್ತು. ಧೃತರಾಷ್ಟ್ರ ಅಂತಾನೆ, ಅಭಿಷೇಕಸ್ಯ ಸಂಭಾರಾನ್ ಕ್ಷತ್ತರಾನಯ ಮಾಚಿರಂ. ಅಭಿಷೇಕದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ವಿದುರ. ಕೂಡಲೇ ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗಬೇಕು. ಏನ್ ಧರ್ಮರಾಜನಿಗೆ ಪಟ್ಟಾಭಿಷೇಕ? ಅಬ್ಬಾ, ಯಾರ್ಯಾರಿಗೂ ಆಗಿಲ್ಲ ರೀ ಧರ್ಮರಾಜನಿಗೆ ಆದಂತ ಪಟ್ಟಾಭಿಷೇಕ. ಏನು ಭಾಗ್ಯವಂತ, ಏನು ಭಾಗ್ಯವಂತ. ರಾಮದೇವರಿಗೆ ಈ ಭಾಗ್ಯ ಇಲ್ಲ. ಯಾಕಂದ್ರೆ ಸ್ವಯಂ ದೇವರೇ ಅವನು. ಅವನಿಗೆ ಯಾರು ಅಭಿಷೇಕ ಮಾಡ್ಲಿಕ್ಕೆ ದೇವರು ಬರೋನಿದ್ದಾನೆ. ಆದರೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ದ್ವಿರೂಪನಾದ ಪರಮಾತ್ಮ ಬಂದು ಅಭಿಷೇಕ ಮಾಡಿದ. ವ್ಯಾಸಕೃಷ್ಣ, ವೇದವ್ಯಾಸ ದೇವರು ಬಂದರು, ಕೃಷ್ಣ ಬಂದ, ಇಬ್ಬರೂ ಅಭಿಷೇಕ ಮಾಡ್ತಾರೆ. ಏನ್ ದಿವ್ಯ! ಈ ಭಾಗ್ಯ ಯಾರಿಗೆ ಸಿಕ್ಕಿಲ್ಲ. ದೇವರು ಬಂದು ಪಟ್ಟಾಭಿಷೇಕ ಮಾಡುವುದು ಯಾರಿಗೆ ಕಂಡಿದ್ದೀರಿ? ಎಲ್ಲಿ ಸಿಕ್ಕಿದೆ ನಿಮಗೆ? ಅದು ಎರಡೆರಡು ರೂಪ, ವ್ಯಾಸ ಕೃಷ್ಣ. ಅದ್ಭುತ. ಧರ್ಮರಾಜನಿಗೆ ಅಭಿಷಿಕ್ತಂ ಕರಿಷ್ಯಾಮಿ ಅದ್ಯ ವೈ ಕುರುನಂದನ. ಇವತ್ತು ನಾನು ಅವನಿಗೆ ಪಟ್ಟಾಭಿಷೇಕ ಮಾಡ್ತೀನಿ. ಬ್ರಾಹ್ಮಣ ನಿಗಮ ಶ್ರೇಷ್ಠ, ಎಲ್ಲ ವೇದಗಳನ್ನು ಓದಿಕೊಂಡಂತಹ ಜನ ಎಲ್ಲ ಸಿದ್ಧರಾಗಲಿ. ರಾಜನ ಪಟ್ಟಾಭಿಷೇಕದ ಅತ್ಯಂತ ವಿಸ್ತಾರವಾಗಿರುವ ವಿಧಿ ಋಗ್ವೇದದ ಬ್ರಾಹ್ಮಣದಲ್ಲಿ ವೇದದಲ್ಲಿ ಭಾಗ ಬರ್ತದೆ. ಬಹಳ ವಿಸ್ತಾರವಾಗಿದೆ. ಹೇಗೆ ಪಟ್ಟಾಭಿಷೇಕ ಮಾಡಬೇಕು, ಎಂಥ ಶಾಸನವಿದೆ, ಏನ್ ಮರ್ಯಾದೆ ಇದೆ, ಯಾವ ರೀತಿಯಾಗಿ ಆಗತ್ತೆ, ಅದೆಲ್ಲ ವಿಧಿ ಬಹಳ ಅದ್ಭುತವಾಗಿ ಐತರೆಯ ಬ್ರಾಹ್ಮಣದಲ್ಲಿ ಕೊನೆ ಭಾಗದಲ್ಲಿ ಬರ್ತದೆ, ಪಂಚಮಾಷ್ಟಕದಲ್ಲಿ. ಪುಣ್ಯಾಹಂ ವಚ್ಚತಾಂ ತಾತ ಗೋಸಹಸ್ರಂ ಪ್ರದೀಯತಾಂ. 1000 ಆಕಳಗಳನ್ನು ದಾನವಾಗಿ ಕೊಟ್ಟ. ಮೊದಲು ಪುಣ್ಯಾಹವಾಚನ ಕೂತ್ಕೊಂಡ, 1000 ಆಕಳಗಳನ್ನು ದಾನ ಕೊಟ್ಟ. ಬೇಕಾದಷ್ಟು ದಕ್ಷಿಣೆಗಳನ್ನ, ಅಂಗದ ಮುಕುಟ ಇವುಗಳನ್ನು ಧಾರಣ ಮಾಡಿಕೊಂಡ, ಹಾರಗಳನ್ನು ಹಾಕಿಕೊಂಡ. ಜಾಹ್ನವೀ ಸಲಿಲಂ, ಉತ್ತಮವಾಗಿರತಕ್ಕಂತಹ ಎಲ್ಲ ಕಿರೀಟಾದಿ ಸಕಲ ಆಭರಣಗಳನ್ನು ತಂದ್ರು, ಇಟ್ರು. ಅದನ್ನು ತೊಡಿಸಬೇಕಾಗ ಗಂಗಾ ನದಿ, ಸಾಕ್ಷಾತ್ ಗಂಗಾ ನದಿಯನ್ನು ತಂದು ಅವನ ಮೇಲೆ ಅಭಿಷೇಕ ಮಾಡ್ತಾರೆ. ಗಂಗಾ ನದಿಯ ನೀರು ಬಂದಿದೆ. ಶ್ವೇತ ಛತ್ರವನ್ನು ತಂದಿದ್ದಾರೆ, ಸುವರ್ಣಮಣಿ ಚಿತ್ರವಾದದ್ದು. ಜಯೇತಿ ದ್ವಿಜವಾಕ್ಯೇನ ಸ್ತೂಯಮಾನಂ ನೃಪೈಸ್ತಥ. ಜೈ ಜೈಕಾರವನ್ನು ಹಾಕ್ತಾ ಇದ್ದಾರೆ ಬ್ರಾಹ್ಮಣರು. ಆ ಬ್ರಾಹ್ಮಣರು ಜೈ ಜೈಕಾರವನ್ನು ಹಾಕಿದ್ದು ಆಶೀರ್ವಾದ, ಅದರಿಂದ ವಿಶೇಷವಾದ ಜಯವಾಗತ್ತೆ. ಪಾಂಡೋ ಕೃತೋಪಕಾರಸ್ಯ ರಾಜ್ಯಂ ದತ್ವಾ ಮಮೈವಚ ಪ್ರತಿಕ್ರಿಯಾಕೃತಮಿದಂ ಭವಿಷ್ಯತಿನ ಸಂಶಯ. ಧೃತರಾಷ್ಟ್ರ ಅಂತಾನೆ, ಪಾಂಡುರಾಜ ಮಾಡಿದ ಉಪಕಾರಕ್ಕೆ ನಾನು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದೆ ಅಂದ್ರೆ ಪಾಂಡುರಾಜನಿಗೆ ಉಪಕಾರ ತೀರಿಸಿದ್ದಲ್ಲ, ನಾನೇ ನನಗೆ ಉಪಕಾರವನ್ನು ಮಾಡಿಸಿಕೊಂಡೆ ಅಂತನ್ನುವಂಥ ಭಾವನೆ ಬರ್ತಾ ಇದೆ. ಅಷ್ಟರ ಮತ್ತಿಗೆ ಹೇಳ್ತಾನೆ. ಅಷ್ಟಾದ ಮೇಲೆ ವಾಸುದೇವ ಉವಾಚ ಯುಕ್ತಮೇತನ್ ಮಹಾಭಾಗ ಕೌರವಾಣಂ ಯಶಸ್ಕರಂ ಶೀಘ್ರಮದ್ದೈವ ರಾಜೇಂದ್ರತ್ವ ಯುಕ್ತಂ ಕರ್ತುಮರ್ಹಸಿ. ಈಗಿಂದೀಗ ಶೀಘ್ರದಲ್ಲಿ ಪಟ್ಟಾಭಿಷೇಕವಾಗಲಿ. ವಾರ್ಷ್ಣೇಯ ಸ್ತರಯಾಮಾಸ, ಅವಸರಪಡಿಸಿ ಎಲ್ಲರನ್ನು ಸಿದ್ಧಪಡಿಸಿದ್ದಾನೆ. ತಸ್ಮಿನ್ ಕ್ಷಣೇ ಮಹಾರಾಜ ಕೃಷ್ಣ ದ್ವೈಪಾಯನಸ್ತದ ಮೂರ್ಧ ಆಗತ್ಯ ಕುರುಭಿಸ್ತರವೈ. ಆಗಿಂದಾಗ ವೇದವ್ಯಾಸ ದೇವರು ಬಂದು ಸಿದ್ಧ. ಸಚ್ಚಿದಾನಂದ ವಿಗ್ರಹ, ಅನಂತ ಜ್ಞಾನ ನಿಧಿ, ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣನಾದ ಪರಮಾತ್ಮ ಸಾಕ್ಷಾತ್ ವೇದವ್ಯಾಸ ದೇವರು ಕೃಷ್ಣ 2 ರೂಪದಿಂದ ಬಂದು ನಿಂತು ಧರ್ಮರಾಜನಿಗೆ ಕೂಡಿಸಿ ಎಲ್ಲ ವಿಧಿವಿಧಾನಗಳನ್ನೆಲ್ಲ ಸಾಂಗವಾಗಿ ಮಾಡಿಸಿ ಪಟ್ಟದಲ್ಲಿ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಅಂತಂದ್ರೆ ಆ ಧರ್ಮರಾಜನ ಭಾಗ್ಯ ನೋಡಿ.
ಕೃಷ್ಣ ದ್ವೈಪಾಯನಸ್ತದ ಕಾರಯಾಮಾಸ ವಿಧಿವತ್ ಕೇಶವಾನುಮತೆ ತದ. ಕೃಷ್ಣ ನಿಂತು ಕೆಳಗೆ ನಿಂತು ಕೃಷ್ಣ ಹೇಳುವವನಂತೆ. ಕೃಷ್ಣ ಪಕ್ಕದಲ್ಲಿ ನಿಂತು ಹೇಳ್ತಾನೆ, ವೇದವ್ಯಾಸ, ಭಗವಾನ್ ವೇದವ್ಯಾಸರೇ, ನೀವು ಅಭಿಷೇಕ ಮಾಡಬಹುದು. ಈ ಕಲಶವನ್ನು ತೆಗೆದುಕೊಳ್ಳಿ, ಇದರಲ್ಲಿ ಗಂಗಾಜಲವಿದೆ, ಈ ಮಂತ್ರವನ್ನಂದು ತಾವು ಅಭಿಷೇಕ ಮಾಡಿ, ಇನ್ಮೇಲೆ ತಾವು ಮಾಡಬಹುದು. ಕೇಶವಾನುಮತೆ ತದ, ಕೇಶವ ಹೇಳಿದಂತೆ, ಕೃಷ್ಣ ಹೇಳಿದಂತೆ ವೇದವ್ಯಾಸ ದೇವರು ಅಭಿಷೇಕ ಮಾಡಿದರಂತೆ. ಏನಲ್ಲ, ಅದನ್ನು ಚಿತ್ರಣ ಮಾಡಿಕೊಳ್ಳಿ, ಕಣ್ಮುಂದೆ ತಂದ್ಕೊಳ್ಬೇಕು. ಆ ವೇದವ್ಯಾಸ, ಈ ಕೃಷ್ಣ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಇಬ್ಬರೂ ನಿಂತು ಅಭಿಷೇಕ ಮಾಡ್ತಾ ಇದ್ರೆ, ಜ್ಞಾನ ಬಲದ ನಿಧಿ, ಅನಂತ ಜ್ಞಾನ ಬಲನಿಧಿ, ಆನಂದಪೂರ್ಣನಾದ ಪರಮಾತ್ಮ, ಸ್ವಯಂ ಸಚ್ಚಿದಾನಂದಾತ್ಮ, ಅಪ್ರಾಕೃತ ವಿಗ್ರಹ, ಸರ್ವಸ್ವಾಮಿ, ಯಾರಿಗೇ ಪಟ್ಟಾಭಿಷೇಕವಾಗಬೇಕೋ, ಇರುವೆಯಲ್ಲಿ ರಾಜವಾಗಬೇಕಾದರೂ ದೇವರ ಪಟ್ಟಾಭಿಷೇಕವೇ ಆಗಬೇಕು. ಒಂದು ಪ್ರಾಣಿಗಳಲ್ಲಿ ಸಿಂಹಕ್ಕೆ ಪಟ್ಟಾಭಿಷೇಕವಾಗಬೇಕಾದರೂ ಪರಮಾತ್ಮನ ಪಟ್ಟಾಭಿಷೇಕವೇ ಆಗಬೇಕು. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವಾವಗಚ್ಚತ್ತಂ ಮಮ ತೇಜೋಂಶ ಸಂಭವಂ. ಭಗವಂತ ಅಲ್ಲಿ ಪ್ರವೇಶ ಮಾಡಿದರೆ ತಾನೇ ಅದು ಸಿಂಹವಾಗುವುದು. ಸಿಂಹಕ್ಕೆ ಆ ಸಾಮರ್ಥ್ಯ ಬರುವುದು, ಸಿಂಹಕ್ಕೆ ಆ ರಾಜ್ಯ ಬರುವುದು, ಸಿಂಹಕ್ಕೆ ಆ ಪ್ರಾಣಿಗಳ ಒಡೆಯ, ರಾಜ, ಪ್ರಾಣೀಶ್ವರ ಅಂತ ಕರೆಯುವುದು. ಇಲ್ಲಿ ಅದರ ಸಾಧ್ಯವೇನು? ಹಾಗಾಗಿ ಬ್ರಹ್ಮದೇವರಿಗಾಗಲಿ ಯಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ, ಯಾವ ಪ್ರಾಣಿಯನ್ನಾಗಲಿ ದೇವರೇ ರಾಜ ಮಾಡುವುದು. ಪರಮಾತ್ಮ ಇಲ್ಲಿ ಬಂದು ಕಾರಯಾಮಾಸ ವಿಧಿವತ್ ಕೇಶವಾನುಮತೆ ತದ ಕೃಪೋದ್ರೋಣಶ್ಚ ಭೀಷ್ಮಶ್ಚ ಧೌಮ್ಯಶ್ಚ ವ್ಯಾಸಕೇಶವವು. ಬಾಲ್ಮೀಕ ಸೋಮದತ್ತಶ್ಚ, ಇಷ್ಟೆಲ್ಲ ಜನ ವೇದವ್ಯಾಸದೇವರು ಕೃಷ್ಣ ಶ್ರೀಮದಾಚಾರ್ಯದನ್ನು ಬಹಳ ಸುಂದರವಾಗಿ ಎತ್ತಿ ತೋರಿಸ್ತಾರೆ. ಹೇಳ್ತಾರೆ, ಚಕ್ರುರ್ಭದ್ರಪೀಠೆ ಸ್ವಸಂಸ್ಕೃತಂ ಜಿತ್ವಾತು. ವೇದವ್ಯಾಸದೇವರು ಮೊಟ್ಟ ಮೊದಲು ಬಂದು ಪಟ್ಟಾಭಿಷೇಕ ಮಾಡ್ತಾರೆ. ಜಾಹ್ನವಿ ಜಲವನ್ನು ತಂದು ಹಾಕಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಹೇಳ್ತಾರೆ, ಜಿತ್ವಾತ ಪೃಥಿವೀಂ ಕೃತ್ಸ್ನಾಂ ವಶೇ ಕೃತ್ವಾ ನೃಪಾನ್ ಭವಾನ್. ಎಲ್ಲ ರಾಜರನ್ನ ನೀನು ಸೋಲಿಸಿ, ಎಲ್ಲ ರಾಜರನ್ನ ಗೆದ್ದು, ನೀನು ರಾಜಸೂಯಾದಿಭಿರ್ಯಜ್ಞೈ ಕೃತುಭಿರ್ ವರದಕ್ಷಿಣೈ. ಶ್ರೀಮದಾಚಾರ್ಯ ಏನು ಸುಂದರವಾದ ರಾಜಸೂಯ ಅಶ್ವಮೇಧಾದಿ ಯಾಗಗಳನ್ನ ಮಾಡಿ ನೀನು ಮಹಾ ಪುನೀತನಾಗು ಅಂತ ಶ್ರೀಮದಾಚಾರ್ಯ ಇದೇ ಮಾತನ್ನ ಬೇರೆ ಶಬ್ದಗಳಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಸ್ನಾತ್ವಾಹ್ಯವಭೃತ ಸ್ನಾನಂ ಮೋದತಾಂ ಸಹ ಬಾಂಧವೈಹಿ. ಎಲ್ಲರೂ ಸುಖವಾಗಿರಬೇಕು, ಯಜ್ಞವನ್ನು ಮಾಡಬೇಕು ಇತ್ಯಾದಿಯಾಗಿ ಹೇಳ್ತಾರೆ. ಆಗ ವೇದವ್ಯಾಸ ದೇವರು ಅಭಿಷೇಕ ಮಾಡಿದಾಗ ಎಲ್ಲರೂ ಮತ್ತೆ ಕೃಷ್ಣ ಎರಡನೇದಾಗಿ ಅಭಿಷೇಕ ಮಾಡ್ತಾನೆ. ಆಮೇಲೆ ಉಳಿದ ಬ್ರಾಹ್ಮಣರು ಮಾಡ್ತಾರೆ. ಕೊನೆಗೆ ಧೃತರಾಷ್ಟ್ರ ಪಟ್ಟಾಭಿಷೇಕ ಮಾಡ್ತಾನೆ. ಆಮೇಲೆ ಉಳಿದ ಬಾಲ್ಮೀಕಾದಿಗಳು ಅಭಿಷೇಕ ಮಾಡ್ತಾರೆ. ಇವರೆಲ್ಲರೂ ಅಭಿಷೇಕ ಮಾಡಿ ಆದ ಮೇಲೆ ಪಟ್ಟಾಭಿಷೇಕ ಮುಗಿಯಿತು. ಹೀಗೆ ಪಟ್ಟಾಭಿಷೇಕದ ವಿಚಿತ್ರವಾದಂತಹ ವಿಶಿಷ್ಟ ವಿಧಿ ಎಲ್ಲ ಮುಗಿದಿದೆ. ಅಭ್ಯಗಚ್ಚಂತ ಕೌರವಾಹ ಗಾಂಧಾರಿ ಪುತ್ರಾಹ ಶೋಚಂತಹ. ಬೆಂಕಿಯಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂತೆ, ಬೆಂಕಿಯಲ್ಲಿ ಹೊಟ್ಟೆ ಹಾಕಿದಂತೆ, ಇವರನ್ನೇ ಬೆಂಕಿಯಲ್ಲಿ ಆಹುತಿ ಹಾಕಿದಂತೆ ಅವರಿಗೆ ತಾಪವಾಯಿತು. ಹೊಟ್ಟೆಯಲ್ಲಿ ಬೆಂಕಿ ಹಾಕಿದರೆ ಒಂದೇ ಭಾಗದಲ್ಲಿ ತೊಂದರೆ, ಬೆಂಕಿಯಲ್ಲೇ ಇವರನ್ನು ಹಾಕಿಬಿಟ್ರೆ ಎಲ್ಲ ದೇಹದಲ್ಲಿ ದಾಹ. ಆದ್ದರಿಂದ ಬೆಂಕಿಯಲ್ಲೇ ಇವರನ್ನು ಹಾಕಿದಂತೆ ಆಗಿತ್ತು. ಗಾಂಧಾರಿ ಪುತ್ರ ಶೋಚಂತಹ ಸರ್ವೇತೆ ಸಹ ಬಾಂಧವೈ ಧೃತರಾಷ್ಟ್ರ ಬ್ರವೀದಿದಂ ಸಮಕ್ಷಂ ವಾಸುದೇವಸ್ಯ. ಕೃಷ್ಣ ಎದುರಲ್ಲಿದ್ದಾಗ ಹೇಳ್ತಾ ಇದ್ದಾರೆ, ಇವನಿಗೆ ವಾಸುದೇವಸ್ಯ ಕುರುಣಂಚ ಸಮಕ್ಷತಃ ಅಭಿಷೇಕ ಸ್ವಯ ಪ್ರಾಪ್ತೋ ದುಷ್ಪಾಪೋ ಹ್ಯಕೃತಾತ್ಮಭಿ. ಕೃಷ್ಣ ನಿನ್ನಿಂದ ಪಟ್ಟಾಭಿಷೇಕವನ್ನು ಪಡೆದಿದ್ದಾನೆ, ನಿನ್ನಿಂದ. ಮಹಾಭಾಗ್ಯ ಇದು, ಬೇರೆಯವರಿಗೆ ಸಾಧ್ಯವಿಲ್ಲ. ಆದ್ದರಿಂದ ಗಚ್ಚತ್ವ ಮಧ್ಯೆ ಇವನರಪ ಕೃತಕೃತ್ಯೋಸಿ ಕೌರವ. ಮಹಾಭಾಗ್ಯಶಾಲಿಯಾಗಿದ್ದಿ, ಧನ್ಯನಾಗಿದ್ದಿ. ಹೋಗು, ಕಾಂಡವ ಪ್ರಸ್ಥದಲ್ಲಿ ನೀನು ರಾಜ್ಯವನ್ನಾಳು. ತತ್ರೈವ ನಿವಸಂತಿ ಸ್ಮ ಖಂಡವೇತು ನೃಪೋತ್ತಮ. ಆಯುರಾಜ, ಪುರೂರವ, ನಹುಷ, ಯಯಾತಿ ಇವರೆಲ್ಲರೂ ಕೂಡ ಖಾಂಡವ ಪ್ರಸ್ಥದಲ್ಲೇ ಇದ್ದು ರಾಜ್ಯವನ್ನು ಮಾಡಿದರು, ಅಲ್ಲೇ ಇದ್ದು ರಾಜ್ಯವನ್ನು ಮಾಡಿದ್ದು. ಆದ್ದರಿಂದ ಅದು ಕಾಡು ಅಂತ ತಿಳಿಬೇಡ, ಅದು ಏನು ನಿರರ್ಥಕ ಬರಡು ಹಾಳು ಪ್ರದೇಶ ಅಂತ ತಿಳಿಬೇಡ. ನಹುಷರಾಜ, ಯಯಾತಿ, ಆಯು, ಪುರೂರವ ಇವರೆಲ್ಲರೂ ಅಲ್ಲೇ ರಾಜ್ಯವನ್ನಾಳಿತ್ತು. ಅಂಥ ಅದ್ಭುತವಾದ ಪ್ರದೇಶ ಅದು. ಹೋಗು, ಅಲ್ಲಿ ರಾಜ್ಯವನ್ನಾಳು. ರಾಜಧಾನೀತ ಸರ್ವೇಶಂ ಪೌರವಾಣಂ ಮಹಾಭುಜ ವಿನಾಶಿತಂ ಮುನಿಗಣೈ ಲೋಭಾತ್ ಬುಧಸುತಸ್ಯ ವೈ. ಬುಧನ ಮಗನ ಲೋಭದಿಂದಾಗಿ ಋಷಿಗಳೆಲ್ಲ ಧ್ವಂಸಗೊಳಿಸಿದ್ರು ಅಷ್ಟೇ. ಆದ್ದರಿಂದ ಉತ್ತಮವಾದ ಕ್ಷೇತ್ರ, ಹೋಗು ಅಂತ ಹೇಳಿದಾಗ ಕೃಷ್ಣ ಪಾಂಡವರು ಸೇರಿಕೊಂಡು ಆ ಊರಿಗೆ ಹೋಗ್ತಾನೆ. ಖಾಂಡವ ಪ್ರಸ್ಥಕ್ಕೆ ಹೋಗಿ ಕೃಷ್ಣ ಅಲ್ಲಿ ಆಲೋಚನೆ ಮಾಡ್ತಾನೆ, ಇಲ್ಲಿ ರಾಜ್ಯವನ್ನು ಕಟ್ಟಬೇಕು, ಹೇಗಾಗಬೇಕು. ಕೃಷ್ಣ ಯಾವ ಸಂದರ್ಭದಲ್ಲೂ ಪಾಂಡವರ ಕೈ ಬಿಟ್ಟಿಲ್ಲ ನೋಡಿ. ರಾಜ್ಯವನ್ನು ಕಟ್ಟಬೇಕು. ಕೃಷ್ಣ ಬಂದ,
ಕೃಷ್ಣ ಆಲೋಚನೆ ಮಾಡಿದ. ಧ್ಯಾನ ಮಾಡಿದ ತಕ್ಷಣಕ್ಕೆ ಸ್ಮರಣೆ ಮಾಡಿದ ಕೂಡಲೇ ಬಂದದ್ದು ವಿಶ್ವಕರ್ಮ. ವಿಶ್ವಕರ್ಮ ಎದುರಿನಲ್ಲಿ ಬಂದು ನಿಂತ. ನಾಗರ ಸರ್ವೇ ಭಕ್ತ್ಯಾ ಚೈವ ಪ್ರತಸ್ಥಿರೇ, ಬಹಳ ದೀರ್ಘವಾಗಿದೆ. ಆ ವಿಶ್ವಕರ್ಮನಿಂದ ಕೃಷ್ಣ ಅಲ್ಲಿ ರಾಜ್ಯವನ್ನ ಕಟ್ಟಿಸ್ತಾನೆ. ಖಾಂಡವ ಪ್ರಸ್ಥದಲ್ಲಿ ಅದ್ಭುತವಾದಂತಹ ರಾಜ್ಯವನ್ನ ಹೇಳ್ತಾರೆ. ಒಂದೇ ಮಾತನ್ನು ಹೇಳ್ತಾನೆ, ಇಲ್ಲಿರುವಂತಹ ಊರು ಇದೇನು ಕಟ್ಟೋದಿದೆ, ಇದು ಇಂದ್ರನ ಹೆಸರಿನಿಂದ ನಾನು ಇದನ್ನ ಪ್ರಖ್ಯಾತ ಮಾಡುವವನಿದ್ದೇನೆ. ಆದ್ದರಿಂದ ನಿನ್ನ ಸ್ವಾಮಿಯಾದ ನಿನ್ನ ಬಾಸ್ ಇಂದ್ರ, ಆ ಇಂದ್ರನ ಹೆಸರಿನಿಂದ ಆಗುವಂತಹದ್ದಿದು. ಹಾಗಾಗಿ ಇಂದ್ರನ ರಾಜ್ಯದಂತೆ, ಅಮರಾವತಿಯಂತೆ, ಸುಧರ್ಮ ರಾಜ್ಯದಂತೆ ಇದಿರಬೇಕು. ಅಷ್ಟು ಸುಂದರವಾಗಿ ಕಟ್ಟಬೇಕಿದನ್ನ ಅಂತ ವಿಶ್ವಕರ್ಮನಿಗೆ ಆಜ್ಞೆ ಮಾಡಿದ. ಆ ವಿಶ್ವಕರ್ಮನಿಗೆ ಆಜ್ಞೆ ಮಾಡಿದಂತೆ ತಕ್ಕಂತೆ ಅದ್ಭುತವಾಗಿ ನಿರ್ಮಾಣವಾಗಿದೆ. ಹಾಗಾಗಿ ಇಂದ್ರಪ್ರಸ್ಥ ಅಂತ ಅದಕ್ಕೆ ಹೆಸರನ್ನು ಕೊಟ್ಟ ಪರಮಾತ್ಮ. ಅದು ಮೊದಲಿಗೆ ಖಾಂಡವ ಪ್ರಸ್ಥ. ಆಮೇಲೆ ಕೃಷ್ಣ ಯಾವಾಗ ಬಂದು ಅಲ್ಲಿ ಕಟ್ಟಿಸಿದನೋ ಆಗ ಕೃಷ್ಣನೇ ಇಟ್ಟ ನಾಮ ಇಂದ್ರಪ್ರಸ್ಥ. ಇದನ್ನ ಕೃಷ್ಣ ಹೆಸರು ಕೊಟ್ಟು ಆಮೇಲೆ ಅದನ್ನು ಕಟ್ಟಿಸಿದ. ಅಲ್ಲಿ ಪುರಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತು. ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾನುಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.